ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನೆಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಇವತ್ತು ನಾವು ಕೇಂದ್ರ ಬಜೆಟ್ 2026ಕ್ಕೆ ಸಂಬಂಧಪಟ್ಟಂತ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾಗಿ ಯಾರೆಲ್ಲ ನನ್ನ VPIS ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ನೀವು ಯಾವತ್ತೂ ಕೂಡ ನಮ್ಮ ಒಂದು ಕ್ಲಾಸ್ಗಳಿಗೆ ನೋಟಿಫೈ ಆಗಿ ನೋಡಿ. ಈ ಒಂದು ಕ್ಲಾಸಲ್ಲಿ ನಾನು ಸುಮಾರು ಕೇಂದ್ರ ಬಜೆಟ್ 2026-27ಕ್ಕೆ ಸಂಬಂಧಪಟ್ಟಂತೆ 50+ MCQ ಕ್ವಶನ್ಗಳನ್ನ ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಈ ಒಂದು ವಿಡಿಯೋ ಕ್ಲಾಸು ಯಾರೆಲ್ಲ UPSC ಪ್ರಿಪರೇಷನ್ ಮಾಡೋಂಥವ್ರಿಗೆ, KS, PSI, PDO, FDA ಉಳಿದಂತ ಎಲ್ಲ ಎಕ್ಸಾಮ್ಗಳಿಗೆ ಕೂಡ ಏನಂದ್ರೆ ಈ ಒಂದು ಕ್ಲಾಸು ಬೆನಿಫಿಟ್ ಆಗುತ್ತೆ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಕ್ವಶನ್ ನೋಡ್ತಗೋಣ. ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಅಥವಾ ಯಾವ ವಿಧಿಯು ಕೇಂದ್ರ ಬಜೆಟ್ಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ರಿಲೇಟೆಡ್ ಟು ದ ಯೂನಿಯನ್ ಬಜೆಟ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ನಮಗೆ ಆಪ್ಷನ್ ಬಿ ಇದೆಯಲ್ಲ, ಆರ್ಟಿಕಲ್ 112 ಅಂತಂದ್ರೆ ಇದು ಕೇಂದ್ರ ಬಜೆಟ್ಗೆ ಸಂಬಂಧಪಟ್ಟಂತ ಒಂದು ಭಾರತ ಸಂವಿಧಾನದ ವಿಧಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ಆರ್ಟಿಕಲ್ 112. ಹಾಗಾದ್ರೆ ಆರ್ಟಿಕಲ್ 110 ಇದೆಯಲ್ಲ, ಇದೇನಂದ್ರೆ ಇದೇನಂತೆ ಆಕ್ಚುಲಿ ಇದು ನಮ್ಗೆ ಹೇಳುವಂಥದ್ದು ಇದು ಮನಿ ಬಿಲ್ ಅಂತ ಕರೀತಾರೆ. ಇದು ಒಂದು ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂತ ಭಾರತ ಸಂವಿಧಾನದ ವಿಧಿಯಾಗಿದೆ. ಅದೇ ರೀತಿ ಆರ್ಟಿಕಲ್ 117 ಇದೆಯಲ್ಲ, ಇದೇನಂದ್ರೆ ಇದು ಫೈನಾನ್ಸ್ ಬಿಲ್ ಅಂತ ಕರಿತೀವಿ ನಾವು. ಇದು ಒಂದು ಫೈನಾನ್ಸ್ ಬಿಲ್ಗೆ ಸಂಬಂಧಪಟ್ಟಂತ ಭಾರತ ಸಂವಿಧಾನದ ವಿಧಿ ಅಂತ ಕರೀತಾರೆ. ಇದರಲ್ಲಿ ಎರಡು ಬರುತ್ತೆ, ಪಾರ್ಟ್ 1 ಅಂತ ಬರುತ್ತೆ ಮತ್ತೆ ಪಾರ್ಟ್ 2 ಅಂತ ಬರುತ್ತೆ. ಅದೇ ರೀತಿ ಆರ್ಟಿಕಲ್ 202 ಇದೆಯಲ್ಲ, ಇದೇನಂದ್ರೆ ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟಂತ, ಇದು ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟಂತ ಒಂದು ಭಾರತ ಸಂವಿಧಾನದ ವಿಧಿಯಾಗಿದೆ. ಸೊ ಹಾಗಾಗಿ ನಮಗೆ ಕೇಂದ್ರ ಬಜೆಟ್ಗೆ ಸಂಬಂಧಪಟ್ಟಂತ ಒಂದು ಭಾರತ ಸಂವಿಧಾನದ ವಿಧಿ ಅಂತಂದ್ರೆ ಆರ್ಟಿಕಲ್ 112 ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಸಂವಿಧಾನದಲ್ಲಿ ಬಜೆಟ್ ಬದಲಿಗೆ ಯಾವ ಪದವನ್ನ ಬಳಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಟರ್ಮ್ ಯೂಸ್ಡ್ ಫಾರ್ ಇನ್ ದ ಪ್ಲೇಸ್ ಆಫ್ ದಿ ಬಜೆಟ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ತಿದ್ದಾರೆ. ನೋಡಿ, ನಮ್ಮ ಸಂವಿಧಾನದಲ್ಲಿ ಏನಂದ್ರೆ ಈ ಒಂದು ಬಜೆಟ್ ಅನ್ನೋದ ಪದವನ್ನ ಬಳಕೆ ಮಾಡಿಲ್ಲ. ಅದರ ಬದಲಾಗಿ ಏನ್ ಮಾಡಿದ್ದಾರೆ, ವಾರ್ಷಿಕ ಹಣಕಾಸು ವರದಿ ಅಂತ ಕರಿತೀವಿ ನಾವು. ಇಂಗ್ಲಿಷ್ ನಲ್ಲಿ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನುವಂತ ಪದವನ್ನ ಬಳಕೆ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಈ ಬಜೆಟ್ ಇದೆಯಲ್ಲ, ಇದು ಫ್ರೆಂಚ್ ಭಾಷೆಯ ಇದೇನಂದ್ರೆ ಫ್ರೆಂಚ್ ಭಾಷೆಯ ಬೌಗೇಟ್ ಅಂತ ಬಂದಿದೆ. ಬೌಗೇಟ್ ಪದ ಅಂತ ಕರಿತೀವಿ ನಾವು. ಸೊ ಬೌಗೇಟ್ ಅಂದ್ರೆ ಏನಂದ್ರೆ ಲೆದರ್ ಬ್ಯಾಗ್ ಅಂತ ಕರೀತಾರೆ, ಹೌದಲ್ವಾ? ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಆಕ್ಚುಲಿ ನಮ್ಮ ಬಜೆಟ್ ಒಂದು ಡಾಕ್ಯುಮೆಂಟ್ ಗಳನ್ನ ಲೆದರ್ ಬ್ಯಾಗ್ ಅಲ್ಲಿ ಒಯ್ತಾರಲ್ವಾ, ಹಾಗಾಗಿ ಅದನ್ನ ಏನ್ ಕರೀತಾರೆ, ಲೆದರ್ ಬ್ಯಾಗ್ ಅಂತ ಕರೀತಾರೆ. ಬೌಗೇಟ್ ಅಂತ ಇದು ಫ್ರೆಂಚ್ ಟರ್ಮ್, ಅದರ ಮೀನಿಂಗ್ ಏನಂದ್ರೆ ಲೆದರ್ ಬ್ಯಾಗ್ ಅಂತ ಕರೀತಾರೆ. ಪ್ರಸ್ತುತವಾಗಿರೋದ್ರೆ ನಾವು ಆಕ್ಚುಲಿ ಈ ಒಂದು ಲೆದರ್ ಬ್ಯಾಗ್ ಬಳಸ್ತಾ ಇಲ್ಲ, ಅದನ್ನ ಅಲ್ಲಿ ಏನ್ ಬಳಸ್ತಾರೆ, ಬಾಯಿ ಖಾತ ಅಂತ ಕರೀತಾರೆ. ಪ್ರಸ್ತುತವಾಗಿರೋದ್ರೆ ನಿರ್ಮಲಾ ಸೀತಾರಾಮನ್ ಅಂದ್ರೆ ಬಾಯಿ ಖಾತವನ್ನ ಬಳಸಿದ್ರು ಅಂತ ಕರಿತೀವಿ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಎಲ್ಲಿ ಕೂಡ ಬಜೆಟ್ ಅನ್ನೋ ಪದ ಬಳಕೆಯಾಗಿಲ್ಲ, ಅದರ ಬದಲಾಗಿ ವಾರ್ಷಿಕ ಹಣಕಾಸು ವರದಿ ಅಥವಾ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನೋ ಪದವನ್ನ ಬಳಕೆ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ. ಭಾರತದ ಕೇಂದ್ರ ಬಜೆಟ್ ಅನ್ನ ಹಣಕಾಸು ಸಚಿವಾಲಯದ ಯಾವ ಇಲಾಖೆ ಸಿದ್ಧಪಡಿಸುತ್ತದೆ ಅಥವಾ ಸಿದ್ಧಪಡಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ದ ಯೂನಿಯನ್ ಬಜೆಟ್ ಆಫ್ ಇಂಡಿಯಾ ಪ್ರಿಪೇರ್ಡ್ ಬೈ ದಿ ವಿಚ್ ಡಿಪಾರ್ಟ್ಮೆಂಟ್ ಆಫ್ ದಿ ಫೈನಾನ್ಸ್ ಮಿನಿಸ್ಟರ್ ಅಂತ ಕರೀತಾರೆ. ನೋಡಿ, ನಮಗೆ ಸಾಮಾನ್ಯವಾಗಿ ಬಜೆಟ್ ಮಂಡನೆ ಮಾಡಿದ್ರೆ ಅಂತಂದ್ರೆ ಹಣಕಾಸು ಸಚಿವರಾಗಿರ್ತಾರೆ. ಹಾಗಾಗಿ ಹಣಕಾಸು ಸಚಿವಾಲಯ ಏನ್ ಮಾಡುತ್ತೆ, ಈ ಬಜೆಟ್ ಅನ್ನ ಪ್ರಿಪೇರ್ ಮಾಡುತ್ತೆ. ಹಾಗಾದ್ರೆ ಹಣಕಾಸು ಸಚಿವರು ಬರುವಂತ ಒಂದು ಇಲಾಖೆ ಬರುತ್ತೆ, ಯಾವ್ದಂತ ಕೇಳ್ತಾರೆ. ನೋಡಿ, ಏನೊಂದು ಆರ್ಥಿಕ ವ್ಯವಹಾರಗಳ ಇಲಾಖೆ ಇದೆಯಲ್ಲ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಇದೆಯಲ್ಲ, ಇದೇನ್ ಮಾಡುತ್ತೆ, ನಮ್ಮ ಒಂದು ಕೇಂದ್ರದ ಬಜೆಟ್ ಅನ್ನ ಪ್ರಿಪೇರ್ ಮಾಡುವಂತ ಒಂದು ಇಲಾಖೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಎ ಆರ್ಥಿಕ ವ್ಯವಹಾರಗಳ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ದಿ ಎಕನಾಮಿಕ್ ಅಫೇರ್ಸ್ ಆಗಿದೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇದೇನಂದ್ರೆ ಇದು ಒಂದು ಫೈನಾನ್ಸ್ ಮಿನಿಸ್ಟ್ರಿಯ ಒಂದು ಇಲಾಖೆಯಾಗಿದೆ. ಇದು ಹಣಕಾಸು ಸಚಿವಾಲಯದ ಒಂದು ಇಲಾಖೆ ಕೆಲಸ ಮಾಡ್ತಾ ಹೋಗುತ್ತೆ. ಆರ್ಥಿಕ ವ್ಯವಹಾರಗಳ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ದಿ ಎಕನಾಮಿಕ್ ಅಫೇರ್ಸ್ ಅಂತ ಕರೀತಾರೆ. ಇದು ನಮ್ಮ ಒಂದು ಕೇಂದ್ರ ಬಜೆಟ್ ಅನ್ನ ಪ್ರಿಪೇರ್ ಮಾಡುವಂತ ಒಂದು ಇಲಾಖೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಕಾಣಿಸ್ತಾ ಇಲ್ವಾ, ದ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಏನ್ ಮಾಡುತ್ತೆ, ಟು ಪ್ರಿಪೇರ್ ದ ಬಜೆಟ್ ಆಗಿದೆ. ಇಟ್ ಇಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಓಕೆನಾ? ಸಾಮಾನ್ಯವಾಗಿ ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಏನ್ ಮಾಡ್ತಾರೆ ಅಂದ್ರೆ ಲೋಕಸಭೆಯಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಹೋಗ್ತಾರೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನ ಇವರಿಂದ ಮಂಡಿಸಲಾಯಿತು ಅಂತ ಕೊಟ್ಟಿದ್ದಾರೆ. ದ ಫಸ್ಟ್ ಬಜೆಟ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ವಾಸ್ ಪ್ರೆಸೆಂಟೆಡ್ ಬೈ ಅಂತ ಕೇಳ್ತಾರೆ. ನೋಡಿ,
ನಮ್ಮ ಒಂದು ಏನು ಸ್ವತಂತ್ರ ಭಾರತ ಯಾವಾಗ 1947 ಆಗಸ್ಟ್ 15 ಅಲ್ವಾ ನಮಗೆ ಸ್ವತಂತ್ರ ಸಿಕ್ತು. ಅದರ ನಂತರ ಫಸ್ಟ್ ಯಾರು ಬಜೆಟ್ ಮಂಡನೆ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಅದು RK ಷಣ್ಮುಗಂ ಶೆಟ್ಟಿ ಇದಾರಲ್ಲ, ಇವರು ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡಿರುವಂತಹ ಒಬ್ಬ ಮಿನಿಸ್ಟರ್ ವ್ಯಕ್ತಿ ಅಂತಂದ್ರೆ ಅದು RK ಷಣ್ಮುಗಂ ಶೆಟ್ಟಿ ಆಗಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ RK ಷಣ್ಮುಗಂ ಶೆಟ್ಟಿ ಏನ್ ಮಾಡ್ತಾರೆ, ಪ್ರೆಸೆಂಟೆಡ್ ದ ಫಸ್ಟ್ ಯೂನಿಯನ್ ಬಜೆಟ್. ಇವರು ಮೊದಲ ಭಾರತದ ಒಂದು ಕೇಂದ್ರ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಹೋಗ್ತಾರೆ. ಸೊ ಯಾವಾಗದು 26ನೇ ನವೆಂಬರ್ 1947 ಏನ್ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಇವ್ರು ಏನಾಗಿದ್ದಾರೆ ಅಂದ್ರೆ ಆ ಒಂದು ಏನು ಸ್ವತಂತ್ರ ಭಾರತದಲ್ಲಿ ಏನೋ ಒಂದು ಸಚಿವ ಸಂಪುಟ ಇದ್ದಲ್ಲ, ಅದರಲ್ಲಿ ಏನಾದ್ರು ಇವರು ಫಸ್ಟ್ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಯಾವಾಗ್ಲಿಂದ 1947ರಿಂದ 1949ವರೆಗೆ. ಹಾಗಾಗಿ ಅವರು ಯಾವಾಗ 26ನೇ ನವೆಂಬರ್ 1947ಕ್ಕೆ ತಮ್ಮ ಸ್ವತಂತ್ರ ಭಾರತ ಮೊಟ್ಟ ಮೊದಲ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಹಾಗಾದ್ರೆ ನಮ್ಮ ಗಣರಾಜ್ಯ ಏನು ನಮ್ಮ ಸಂವಿಧಾನ ಜಾರಿ ಬಂತಲ್ಲ, ಯಾವಾಗ ಸಂವಿಧಾನ ಜಾರಿ ಬಂದ ಯಾವಾಗ ಜನವರಿ 26, 1950 ಜಾರಿ ಬಂತಲ್ಲ, ಆವಾಗ ಫಸ್ಟ್ ಯಾರು ಮಂಡನೆ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಅದು ಜಾನ್ ಮತಾಯ್. ನೋಡಿ ಯಾರು, ಜಾನ್ ಮತಾಯ್ ಏನ್ ಮಾಡ್ತಾರೆ ಅಂದ್ರೆ ಇವರು ನಮ್ಮ ಅಂದ್ರೆ ಭಾರತ ಗಣರಾಜ್ಯದ ಮೊಟ್ಟ ಮೊದಲ ಏನಾಗಿದೆ ಅಂದ್ರೆ ಹಣಕಾಸು ಸಚಿವರ ಕೆಲಸ ಮಾಡ್ತಾರೆ ಜಾನ್ ಮತಾಯ್ ಅವರು. ಏನಂದ್ರೆ ನಮ್ಮ ಒಂದು ರಿಪಬ್ಲಿಕ್ ಆಫ್ ಇಂಡಿಯಾದ ಬಜೆಟ್ ಅನ್ನ ಯಾವಾಗ 28 ಫೆಬ್ರವರಿ 1950ಕ್ಕೆ ಮಂಡನೆ ಮಾಡ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ವಾ. ಸ್ವತಂತ್ರ ಭಾರತದ ಯಾರು ಫಸ್ಟ್ ಷಣ್ಮುಗಂ ಶೆಟ್ಟಿ, ಗಣರಾಜ್ಯ ಬರದ್ದು ಅಂದ್ರೆ ಸಂವಿಧಾನ ಜಾರಿ ಬಂದು ಎಲೆಕ್ಷನ್ಸ್ ಆಗಿ ಯಾರು ವಿನ್ ಆಗ್ತಾರಲ್ವಾ ಅದು ಜಾನ್ ಮತಾಯ್ ಮಾಡ್ತಾ ಹೋಗ್ತಾರೆ. ಗೊತ್ತಿರ್ಬೇಕು ನಿಮಗೆ. ಓಕೆ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇತ್ತೀಚೆಗೆ ಸಂಸತ್ತಿನಲ್ಲಿ 2026-27ರ ಕೇಂದ್ರ ಬಜೆಟ್ ಮಂಡಿಸಿದವರು ಯಾರು ಅಂತ ಕೇಳ್ತಾರೆ. ರೀಸೆಂಟ್ಲಿ ಹೂ ಪ್ರೆಸೆಂಟ್ ದ ಯೂನಿಯನ್ ಬಜೆಟ್ ಆಫ್ 2026-27 ಇನ್ ದ ಪಾರ್ಲಿಮೆಂಟ್ ಅಂತ ಕೇಳ್ತಾರೆ. ಸೊ ಇತ್ತೀಚೆಗೆ ಸಾಮಾನ್ಯವಾಗಿ ನಮ್ಮ ಬಜೆಟ್ ಅನ್ನ ಕೇಂದ್ರ ಮಟ್ಟದಲ್ಲಿ ಹಣಕಾಸು ಸಚಿವರು ಅಂದ್ರೆ ರಾಷ್ಟ್ರಪತಿಯವರ ಏನಂದ್ರೆ ಅವ್ರು ಮಾಡೋಕೆ ಬಜೆಟ್ ಏನಂದ್ರೆ ಯಾರು ಹಣಕಾಸು ಸಚಿವರು ಮಂಡನೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಯಾರಂತಂದ್ರೆ ನಿರ್ಮಲಾ ಸೀತಾರಾಮನ್ ಅಂದ್ರೆ ಇತ್ತೀಚೆಗೆ ನಮ್ಮ ಒಂದು 2026-27ರ ಕೇಂದ್ರ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನಿರ್ಮಲಾ ಸೀತಾರಾಮನ್ ಇವರು ಪ್ರಸ್ತುತವಾಗಿ ನಮ್ಮ ಒಂದು ಕೇಂದ್ರ ಸರ್ಕಾರದ ಹಣಕಾಸು ಸಚಿವರಾಗಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನೋಡಿ ಇವರು ಕೂಡ ಒಂದು ದಾಖಲೆ ಮಾಡಿದ್ದಾರೆ. ಏನಂದ್ರೆ ಇವರು ಸತತವಾಗಿ 9ನೇ ಬಾರಿಗೆ ಬಜೆಟ್ ಮಂಡನೆಯಾಗಿರೋದು. ಏನ್ ಮಾಡಿದ್ದಾರೆ, ಸತತವಾಗಿ 9ನೇ ಬಾರಿ ಅಂದ್ರೆ ಈ ಸಲ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಹಾಗಾದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಗೊತ್ತಿರಬೇಕಾಗತ್ತೆ. ಅದು ಮೊರಾರ್ಜಿ ದೇಸಾಯಿ ಅವರು. ಅವ್ರೇನಂದ್ರೆ 10 ಬಾರಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬಾರಿ ಅಂದ್ರೆ 10 ಬಾರಿ ಏನಂತಂದ್ರೆ ಬಜೆಟ್ ಮಂಡನೆ ಮಾಡಿರುವಂತಹ ದಾಖಲೆಯನ್ನು ಹೊಂದಿದ್ದಾರೆ. ಈಗ 9 ಮಾಡಿದವರು ಏನಂದ್ರೆ ಚಿದಂಬರಂ ಕೂಡ ಇದ್ದಾರೆ, ಜೊತೆಗೆ ನಿರ್ಮಲಾ ಸೀತಾರಾಮನ್ ಇದ್ದಾರೆ. ಗೊತ್ತಿರಬೇಕಾಗತ್ತೆ ನಿಮಗೆ. ಓಕೆನಾ. ಸೊ ಹಾಗಾಗಿ ಭಾರತದಲ್ಲಿ ಮಟ್ಟದಲ್ಲಿ ಬಂದಾಗ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದವರು ಮೊರಾರ್ಜಿ ದೇಸಾಯಿ ಅವರು 10 ಸಲ ಮಾಡಿದ್ದಾರೆ. ಅದೇ ರೀತಿ 9 ಸಲ ಮಾಡಿದಂತವ್ರು ಯಾರಂದ್ರೆ ಇಬ್ಬರು ಇದ್ದಾರೆ ಪ್ರೆಸೆಂಟ್ ಆಗಿ, ನಿರ್ಮಲಾ ಸೀತಾರಾಮನ್ ಮತ್ತೆ ಪಿ ಚಿದಂಬರಂ ಅವರು. ಓಕೆನಾ. ಎಸ್. ಇನ್ನು ಈ ಸಲ ವಿಶೇಷ ಏನಂದ್ರೆ ನೋಡಿ, ಆಕ್ಚುಲಿ ಈ ಸಲ ಅಂದ್ರೆ ಅವರು 9 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಸತತವಾಗಿ. ಜೊತೆಗೆ ಈ ವರ್ಷ ಏನು ವಿಶೇಷ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಏನಂದ್ರೆ ಸಂಡೇ ಭಾನುವಾರದ ದಿನ ಆಕ್ಚುಲಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಅರ್ಥ ಆಯ್ತಾ. ನೋಡಿ ಸಾಮಾನ್ಯವಾಗಿ ಅಂದ್ರೆ ನಮಗೆ ವೀಕ್ ಡೇಗಳಲ್ಲಿ ಅಂದ್ರೆ ಕಾಮನ್ ನಾರ್ಮಲ್ ಡೇಗಳು ಮಾಡ್ತಾ ಹೋಗ್ತಾರೆ. ಇವತ್ತು ವೀಕೆಂಡ್ ಆದ್ರೂ ಕೂಡ ಏನಂದ್ರೆ ಸಂಡೇ ಆದ್ರೂ ಕೂಡ ಏನಂದ್ರೆ ಅವತ್ತು ಬಜೆಟ್ ಮಂಡನೆ ಮಾಡಿ ಒಂದು ಇತಿಹಾಸವನ್ನ ನಮ್ಮ ಏನಂದ್ರೆ ಹಣಕಾಸು ಸಚಿವರು ಕ್ರಿಯೇಟ್ ಮಾಡಿದ್ದಾರೆ. ಓಕೆನಾ. ಜೊತೆಗೆ ಈ ಒಂದು ಬಜೆಟ್ ಅನ್ನೋದು ವಿಶೇಷ ಅಂದ್ರೆ ಆಕ್ಚುಲಿ ಮೊಟ್ಟ ಮೊದಲ ಬಾರಿಗೆ ಏನು ಒಂದು ಕರ್ತವ್ಯ ಭವನ ಗೊತ್ತಲ್ವಾ, ಹೊಸ ಪಾರ್ಲಿಮೆಂಟ್ ಏನಾಗಿದೆಯಲ್ಲ ಅಲ್ಲಿ ಮಂಡನೆ ಮಾಡಿರುವಂತ ಮೊಟ್ಟ ಮೊದಲ ಬಜೆಟ್ ಆಗಿದೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ. ಎಸ್. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಭಾರತ ಮೊದಲ ಕಾಗದ ರಹಿತ ಬಜೆಟ್ ಅನ್ನ ಯಾವ ವರ್ಷದಲ್ಲಿ ಮಂಡಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಸೊ ಇನ್ ವಿಚ್ ಇಯರ್ ಇಂಡಿಯಾಸ್ ಫಸ್ಟ್ ಪೇಪರ್ಲೆಸ್ ಬಜೆಟ್ ವಾಸ್ ಪ್ರೆಸೆಂಟ್ ಅಂತ ಕೇಳ್ತಾರೆ. ನೋಡಿ ನಮ್ಮ ದೇಶದಲ್ಲಿ ಅಂತಂದ್ರೆ ಪೇಪರ್ಲೆಸ್ ಅಥವಾ ಕಾಗದ ರಹಿತ ಬಜೆಟ್ ಮಂಡನೆ ಮಾಡಿದೆ ಯಾವಾಗ ಅಂದ್ರೆ ಫಸ್ಟ್ ಟೈಮ್ ಮಾಡಿದ್ದು 2021ರಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಡಿ 2021 ಇಸ್ ದ ರೈಟ್ ಆನ್ಸರ್ ಆಗಿದೆ. ಓಕೆನಾ. ನೋಡಿ ಸೊ ಯಾವಾಗ ಫೆಬ್ರವರಿ 2021 ಏನ್ ಮಾಡ್ತಾರೆ, ನಮ್ಮ ದೇಶದ ಹಣಕಾಸು ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಫಸ್ಟ್ ಟೈಮ್ ಕಾಗದ ರಹಿತ ಅಥವಾ ಪೇಪರ್ಲೆಸ್ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಯಾವಾಗ 2021ರಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ. ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಕೇಂದ್ರ ಬಜೆಟ್ ನ ಒಂದು ಘಟಕ ಅಲ್ಲ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಕಾಂಪೋನೆಂಟ್ಸ್ ಆಫ್ ದಿ ಇಂಡಿಯನ್ ಅಥವಾ ಯೂನಿಯನ್ ಬಜೆಟ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ. ಅಂದ್ರೆ ನಮಗೆ ಬಜೆಟ್ ಅಲ್ಲಿ ಇದರಲ್ಲಿ ಕೊಟ್ಟದ್ದೊಂದು
ಕಾಂಪೋನೆಂಟ್ ಅಲ್ಲ ಅಂತ ಕೇಳ್ತಾರೆ. ನೋಡಿ, ಸಾಮಾನ್ಯವಾಗಿ ಬಜೆಟ್ ಇದೆಯಲ್ಲ, ಅದರಲ್ಲಿ ಕಂದಾಯ ರಸೀದಿಗಳು ಇರ್ತವೆ, ಅಂದ್ರೆ ರೆವೆನ್ಯೂ ರಿಸಿಪ್ಟ್ ಇರುತ್ತೆ. ಅದೇ ರೀತಿ ಬಂಡವಾಳ ಸ್ವೀಕೃತಿಗಳು ಇರ್ತವೆ, ಅಂದ್ರೆ ಕ್ಯಾಪಿಟಲ್ ರಿಸಿಪ್ಟ್ ಇರುತ್ತೆ. ಅದೇ ರೀತಿ ಆದಾಯ ವೆಚ್ಚ ಇರುತ್ತೆ ಅದರಲ್ಲಿ, ಅಂದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇರುತ್ತೆ. ಆದ್ರೆ ಈ ನಮ್ಮ ಒಂದು ಕೇಂದ್ರದ ಬಜೆಟ್ ಅಲ್ಲಿ ಯಾವುದೇ ರೀತಿಯ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಥವಾ ಖಾಸಗಿ ಹೂಡಿಕೆ ಇರಂಗಿಲ್ಲ. ದೇರ್ ಇಸ್ ನೋ ಎನಿ ಪಾರ್ಟ್ ಆಫ್ ದಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅನ್ನೋದ್ರೆ ನಮ್ಮ ಒಂದು ಕೇಂದ್ರ ಬಜೆಟ್ ಅಲ್ಲಿ ಇರಂಗಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ, ಇದು ತಪ್ಪಾಗುತ್ತೆ. ಗೊತ್ತಲ್ವಾ? ನೋಡಿ, ಬಜೆಟ್ ಅಂದ್ರೆ ಏನಂದ್ರೆ ಇದು ಆಕ್ಚುಲಿ ಒಂದು ವರ್ಷದಲ್ಲಿ ತಯಾರಿಸುವಂತ ಒಂದೇನಂದ್ರೆ ಒಂದಿನಾಗಿರುತ್ತೆ ಎನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಇಲ್ಲಿ ಏನಂದ್ರೆ ಒಂದು ವರ್ಷದ ಒಂದು ಆದಾಯ ಅಂದ್ರೆ ರೆವೆನ್ಯೂ ಮತ್ತು ಎಕ್ಸ್ಪೆಂಡಿಚರ್ ಖರ್ಚುಗಳ ಏನಂತ ಬಗ್ಗೆ ಏನಾದ್ರೆ ಆಕ್ಚುಲಿ ಇದರಲ್ಲಿ ಮೆನ್ಷನ್ ಮಾಡಿರೋದನ್ನ ನಾವು ಸಾಮಾನ್ಯವಾಗಿ ಅಂತ ಕರಿತಿದ್ರೆ ಎನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಸೊ ಹಾಗಾಗಿ ಒಂದು ಬಜೆಟ್ ಅಂತ ಬಂದಾಗ ಯಾವುದೇ ರೀತಿಯ ಒಂದು ಖಾಸಗಿ ಹೂಡಿಕೆ ಇರಂಗಿಲ್ಲ ಇದರಲ್ಲಿ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನೊಂದ್ಸಲ ನೋಡಿ, ಗೊತ್ತಾಗುತ್ತೆ ನಿಮಗೆ. ನೋಡಿ, ನಮ್ಮ ಬಜೆಟ್ ಒಂದು ಇಲ್ಲಿ ಕೀ ನಂಬರ್ಸ್ ಕೊಟ್ಟಿದ್ದಾರೆ, ಹೌದಲ್ವಾ? ಇಲ್ಲಿ ರೆವೆನ್ಯೂ ರಿಸಿಪ್ಟ್ ಇದೆ, ಕ್ಯಾಪಿಟಲ್ ರಿಸಿಪ್ಟ್ ಇದೆ, ಎಕ್ಸ್ಪೆಂಡಿಚರ್ಗಳು ಅಲ್ವಾ, ಎಕ್ಸ್ಪೆಂಡಿಚರ್ಸ್ ಇದೆ. ಆದರೆ ಯಾವುದೇ ರೀತಿಯ ಒಂದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ ಇರಂಗಿಲ್ಲ. ಓಕೆ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, 2026-27ರ ಕೇಂದ್ರ ಬಜೆಟ್ನ ಒಟ್ಟು ಗಾತ್ರವೆಷ್ಟು ಅಂತ ಕೇಳ್ತಾರೆ. ದ ಟೋಟಲ್ ಸೈಜ್ ಆಫ್ ದ ಯೂನಿಯನ್ ಬಜೆಟ್ ಆಫ್ 2026-27 ಈಸ್ ಅಂತ ಕೇಳ್ತಾರೆ. ಅಂದ್ರೆ ಈ ವರ್ಷದ ಒಂದು ಬಜೆಟ್ ಸೈಜ್ ಎಷ್ಟು ಅಂತಂದ್ರೆ ಗೊತ್ತಿರಬೇಕಾಗುತ್ತೆ. ಅದು 53.47 ಲಕ್ಷ ಕೋಟಿ ಅಂತಂದ್ರೆ ಇದು 2026-27ರ ಒಂದು ಕೇಂದ್ರದ ಬಜೆಟ್ನ ಗಾತ್ರವಾಗಿತ್ತು ಅಥವಾ ಸೈಜ್ ಆಗಿತ್ತು. ಸೊ ಎಷ್ಟಂದ್ರೆ 53.47 ಲಕ್ಷ ಕೋಟಿ. ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಒಂದ್ಸಲ ನಿಮಗೆ ಇದು ನೋಡಿ, ಫಿಗರ್ ನೋಡಿ ಗೊತ್ತಾಗುತ್ತೆ ನಿಮಗೆ, ಹೌದಾ? ಸೊ ಬಜೆಟ್ನ ಗಾತ್ರ ಬಂದಿಷ್ಟು ಅಂತಂದ್ರೆ 53,47,315 ಕೋಟಿ, ಅಥವಾ ಶಾರ್ಟ್ ಕಟ್ ಆಗಿ ಬಂದಾಗ 53.5 ಲಕ್ಷ ಕೋಟಿ ಆಗಿತ್ತು ಅಂದ್ರೆ ಬಜೆಟ್ ಆಗಿತ್ತು. ಲಾಸ್ಟ್ ಇಯರ್ ಎಷ್ಟಿತ್ತು ಅಂದ್ರೆ 49,64,842 ಕೋಟಿ ಇತ್ತು. ಅಂದ್ರೆ ಸುಮಾರು ಏನಂದ್ರೆ ಈ ಸಲ ಬಂದಾಗ 7.7% ಏನಂದ್ರೆ ಬಜೆಟ್ನ ಗಾತ್ರ ಜಾಸ್ತಿ ಆಗಿದೆ. ಸೊ ಒಂದ್ ಕಡೆ ಇದನ್ನ ನೋಟ್ ಮಾಡ್ಕೊಳ್ಳಿ, ಎಷ್ಟಾಗಿದೆ 7.7% ಏನಂತಂದ್ರೆ ಆಕ್ಚುಲಿ ಕಂಪೇರ್ ಟು ಲಾಸ್ಟ್ ಇಯರ್ ಬಜೆಟ್ ಏನಂದ್ರೆ ಈ ವರ್ಷ ಅಧಿಕವಾಗಿರುವಂತದ್ದು ಅಥವಾ ಹೆಚ್ಚಿಗೆ ಆಗಿರುವಂತದ್ದಾಗಿದೆ. ಓಕೆ, ಹಾಗಾಗಿ 53.47 ಅಥವಾ 5 ಲಕ್ಷ ಕೋಟಿ ಅಂದ್ರೆ ಈ ವರ್ಷದ ಒಂದು ಬಜೆಟ್ ಆಗಿದೆ. ಇಲ್ಲಿ ಒಂದ್ಸಲ ಫಿಗರ್ ನೋಡಿ ಗೊತ್ತಾಗುತ್ತೆ, ಇಲ್ಲಿ ಕಾಣಿಸ್ತಿದೆ ನಿಮಗೆ, ಹೌದಾ? ನೋಡಿ, ಖರ್ಚು ಎಷ್ಟಿದೆ ಅಂತಂದ್ರೆ ಇಲ್ಲಿ ನೋಡಿ, 53,47,315 ಕೋಟಿ ಅಂತ, ಹೌದಲ್ವಾ? ಇದೇನಂದ್ರೆ ಬಜೆಟ್ನ ಗಾತ್ರ ಆಗಿದೆ. ಎಸ್, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು 2026-27ರ ಕೇಂದ್ರ ಬಜೆಟ್ನ ಕರ್ತವ್ಯ ಅಲ್ಲ ಅಂತ ಕೇಳ್ತಾರೆ. ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆರ್ ನಾಟ್ ಎನ್ ಕರ್ತವ್ಯ ಆಫ್ ಯೂನಿಯನ್ ಬಜೆಟ್ ಆಫ್ 2026-27 ಅಂತ ಕರೀತಾರೆ. ನೋಡಿ, ಈ ವರ್ಷದ ಬಜೆಟ್ 2026-27 ಬಜೆಟ್ ಇದೆಯಲ್ಲ, ಅದನ್ನ ಎಲ್ಲಿ ಮಂಡನೆ ಮಾಡಿದ್ದಾರೆ? ಅದನ್ನ ಕರ್ತವ್ಯ ಭವನದಲ್ಲಿ ಮಾಡಿದ್ದಾರೆ. ಅಂದ್ರೆ ನಮ್ಮ ಹೊಸ ಪಾರ್ಲಿಮೆಂಟ್ ಅನ್ನ ಕರ್ತವ್ಯ ಭವನದಲ್ಲಿ ಅಂತಂದ್ರೆ ಮಂಡನೆ ಮಾಡಿದ್ದಾರೆ. ಹಾಗಾಗಿ ಏನಂದ್ರೆ ಇದಕ್ಕೆ ಏನಂದ್ರೆ ಈ ಬಜೆಟ್ ಅನ್ನ ಮೇಜರ್ ಆಗಿ 3 ಕರ್ತವ್ಯಗಳ ಮುಖಾಂತರ ಬಜೆಟ್ ಅನ್ನ ಒಂದು ಯೋಜನೆ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಒಂದು ಕರ್ತವ್ಯ ಅಲ್ಲ ಅಂತ ಕೇಳ್ತಾರೆ ಬಜೆಟ್. ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನ್ ಅಲ್ಲಿ ಆರ್ಥಿಕ ಬೆಳವಣಿಗೆ ಅಂತಿದೆ. ಆಪ್ಷನ್ ಬಿ ಅಲ್ಲಿ ಜನರ ಆಕಾಂಕ್ಷೆಗಳನ್ನ ಪೂರ್ಣವಾಗಿ ಪೂರೈಸುವಂತದ್ದು, ಅಂದ್ರೆ ಫಸ್ಟ್ ಆಪ್ಷನ್ ಅಲ್ಲಿ ಎಕನಾಮಿಕ್ ಗ್ರೋತ್ ಅಂತ ಕೊಟ್ಟಿದ್ದಾರೆ. ಎರಡನೇದ್ದು ಫುಲ್ಫಿಲ್ ದ ಆಸ್ಪಿರೇಷನ್ ಆಫ್ ಪೀಪಲ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಜನರ ಆಕಾಂಕ್ಷೆಗಳನ್ನ ಪೂರ್ಣವಾಗಿ ಪೂರೈಸುವಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ಸಂಪನ್ಮೂಲಗಳನ್ನು ಪ್ರವೇಶಿಸುವ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಆಕ್ಸೆಸ್ ಅಂದ್ರೆ ಬಳಸುವಂತ ಕೊಟ್ಟಿದ್ದಾರೆ. ಅದೇ ರೀತಿ ಅಪರ್ಚುನಿಟಿ ಆಫ್ ಆಕ್ಸೆಸ್ ಟು ರಿಸೋರ್ಸ್ ಅಂತಿದೆ. ಅದೇ ರೀತಿ ಭಾರತೀಯರಿಗೆ ಸಾರ್ವತ್ರಿಕ ಮೂಲ ಆದಾಯ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಟು ದಿ ಇಂಡಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಈ ಫಸ್ಟ್ 3 ಕೊಟ್ಟಿದ್ದಲ್ಲ, ಇವೇನಂತಂದ್ರೆ ಆಕ್ಚುಲಿ ಬಜೆಟ್ ನ 3 ಕರ್ತವ್ಯಗಳಾಗಿದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಥವಾ ಸಾರ್ವತ್ರಿಕ ಮೂಲ ಆದಾಯದ ಬಗ್ಗೆ ಯಾವುದೇ ರೀತಿಯ ಇದೊಂದು ಕರ್ತವ್ಯ ಅಲ್ಲ. ಸೊ ಹಾಗಾಗಿ ನಮಗೆ ಆಪ್ಷನ್ ಡಿ ಇದೆಯಲ್ಲ, ಇದೊಂದು 2026-27ನೇ ಸಾಲಿನಲ್ಲಿ ಮಂಡನೆ ಮಾಡಿರುವಂತಹ ಒಂದು ಆ 3ರಲ್ಲಿ ಒಂದು ಕರ್ತವ್ಯ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇಲ್ಲೊಂದ್ಸಲ ನೋಡಿ ಗೊತ್ತಾಗುತ್ತೆ ನಮಗೆ. ಈ ಬಜೆಟ್ ಅನ್ನ ಏನಂತಂದ್ರೆ 3 ಕರ್ತವ್ಯಗಳ ಮುಖಾಂತರ ಪ್ಲಾನಿಂಗ್ ಮಾಡ್ತಾ ಹೋಗ್ತಾರೆ. 3 ಕರ್ತವ್ಯ ಅಂದ್ರೆ 3 ಕರ್ತವ್ಯಗಳ ಒಂದು ಗುರಿಯನ್ನ ಹೊಂದಿದ್ದಾರೆ ಈ ಬಜೆಟ್ ಅಲ್ಲಿ. ಯಾವ್ದು ನೋಡ್ತಾ ಹೋಗೋಣ. ಏನು ಮೊದಲ ಕರ್ತವ್ಯ ಇದೆಯಲ್ಲ, ಅದೇಂದ್ರೆ ಆರ್ಥಿಕ ಬೆಳವಣಿಗೆಯನ್ನ ವೇಗಗೊಳಿಸುವಂತದ್ದು ಅಂತ. ಇದು ಫಸ್ಟ್ ಒಂದು ಕರ್ತವ್ಯ ಆಗಿದೆ. ಅಂದ್ರೆ ಯಾವ ತರ ಅದನ್ನ ಸುಸ್ಥಿರಗೊಳಿಸುವಂತದ್ದು, ಜಾಗತಿಕವಾಗಿ ಏನು ಒಂದು ಅಪ್ ಅಂಡ್ ಡೌನ್ ಆಗುತ್ತಲ್ಲ, ಅದಕ್ಕೆ ಸ್ಟೇಬಲ್ ಆಗಿರೋಂದ್ರೆ ಆಕ್ಚುಲಿ ನಮ್ಮ ಒಂದು ಇಂಡಿಯನ್ ಎಕನಾಮಿಯನ್ನ ಅಥವಾ ಇಂಡಿಯನ್ ಗ್ರೋತ್ ಅನ್ನ ನೋಡ್ಕೊಳ್ಳೋದೇನಂತಂದ್ರೆ ಮೊದಲ ಕರ್ತವ್ಯ ಆಗಿದೆ. ಅದೇ ರೀತಿ ಎರಡನೇ ಕರ್ತವ್ಯ ನೋಡಿ, ಜನರ ಆಕಾಂಕ್ಷೆಗಳನ್ನ ಈಡೇರಿಸುವುದು ಮತ್ತು ಅವರ ಸಾಮರ್ಥ್ಯವನ್ನ ವೃದ್ಧಿಸುವುದು ಅಂತ.
ಹೌದಾ, ಇದು ಎರಡನೇ ಕರ್ತವ್ಯವಾಗಿದೆ. ಮೂರನೇದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಕರಿತೀವಿ. ಅಂದ್ರೆ ಪ್ರತಿಯೊಂದು ನಮ್ಮ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಕುಟುಂಬ ಆಗಿರ್ಬೋದು, ಸಮುದಾಯ ಆಗಿರ್ಬೋದು, ಪ್ರದೇಶ ಆಗಿರ್ಬೋದು, ವಲಯಕ್ಕೆ ಅಂದ್ರೆ ಸಂಪನ್ಮೂಲಗಳನ್ನ ಸೌಲಭ್ಯಗಳನ್ನು ಕೊಡುವಂಥದ್ದು ಈ ಒಂದು ಮೂರನೇ ಕರ್ತವ್ಯ ಆಗಿದೆ. ಅದನ್ನ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಕರೀತಾರೆ. ಓಕೆ, ಇವು ಮೂರು ಕರ್ತವ್ಯಗಳನ್ನ ಇದರ ಅಡಿಯಲ್ಲಿ ನಮ್ಮ ಒಂದು 2026-27 ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಇಲ್ಲಿ ಒಂದ್ಸಲ ಇಂಗ್ಲಿಷ್ ಒಂದ್ಸಲ ನೋಡಿ, ಇದು ಕಾಣಿಸ್ತಾ ಇದೆಯಲ್ಲ. ಸೊ 3 ಕರ್ತವ್ಯಸ್. ಫಸ್ಟ್ ಕರ್ತವ್ಯ ಏನಂತಂದ್ರೆ ಎಕನಾಮಿಕ್ ಗ್ರೋತ್ ಇದೆ. ಎರಡನೇ ಕರ್ತವ್ಯ ಇದೆ ಫುಲ್ಫಿಲ್ ದ ಆಸ್ಪಿರೇಷನ್ ಆಫ್ ದಿ ಪೀಪಲ್ ಅಂತಿದೆ. ಮೂರನೇದ್ದು ಸೊ ಆಕ್ಸೆಸ್ ಟು ದ ರಿಸೋರ್ಸಸ್, ಅಮ್ಯುನಿಟೀಸ್ ಅಂಡ್ ಅಪಾರ್ಚುನಿಟೀಸ್ ಟು ದ ಪೀಪಲ್, ಕಮ್ಯುನಿಟಿ, ರೀಸನ್ ಅಂತ ಕರೀತಾರೆ. ಈ ಮೂರು ಕರ್ತವ್ಯಗಳ ಬೇಕಂದ್ರೆ ಏನಂದ್ರೆ ಆಕ್ಚುಲಿ ಈ ಒಂದು ಬಜೆಟ್ ಅನ್ನ ಪ್ರಿಪೇರ್ ಮಾಡಿದ್ದಾರೆ. ಓಕೆನಾ. ಸೊ ಹಾಗಾಗಿ ಯಾವುದೇ ರೀತಿಯ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಥವಾ ಸಾರ್ವತ್ರಿಕ ಮೂಲ ಆದಾಯದ ಬಗ್ಗೆ ಒಂದು ಕರ್ತವ್ಯದಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 10ನೇ ಪ್ರಶ್ನೆ. ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಯಾವಾಗ ಜಾರಿಗೆ ಬರುತ್ತದೆ ಅಥವಾ ಬರುತ್ತದೆ ಈ ಘೋಷಣೆ ಮಾಡಿದ ಬಜೆಟ್ ಅಲ್ಲಿ. ಸೊ ವೆನ್ ವಾಸ್ ದ ನ್ಯೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 2025 ಕೇಮ್ ಇನ್ ಟು ಫೋರ್ಸ್ ಅಂತ ಕರೀತಾರೆ. ನೋಡಿ, ಬಜೆಟ್ ಅಲ್ಲಿ ಅಂತಂದ್ರೆ ಆಕ್ಚುಲಿ ಒಂದು ಕಾಯ್ದೆ ತಂದಿದ್ದಾರೆ. ಅದ್ಯಾವಂದ್ರೆ ನ್ಯೂ ಇನ್ಕಮ್ ಟ್ಯಾಕ್ಸ್ ಅಥವಾ ಹೊಸ ಆದಾಯ ತೆರಿಗೆ 2025 ಕಾಯ್ದೆ ತಂದಿದ್ದಾರೆ. ಅದು ಯಾವ ಜಾರಿಗೆ ಬರುತ್ತೆ ಅಂತ ಹೇಳಿದ್ರೆ ಅಂದ್ರೆ ಅದು ಜಾರಿಗೆ ಬರುತ್ತೆ ಯಾವಾಗ ಅಂದ್ರೆ ಏಪ್ರಿಲ್ 1, 2026 ನಮ್ಮ ದೇಶಾದ್ಯಂತ ಈ ಒಂದು ತೆರಿಗೆ ಕಾಯ್ದೆ ಜಾರಿಗೆ ಬರ್ತದೆ. ಸೊ ಹಾಗಾಗಿ ಏಪ್ರಿಲ್ 1, 2026 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆ ದಿನ ಏನಾಗುತ್ತೆ, ನಮ್ಮ ಒಂದು ಈ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಕೇಮ್ ಇನ್ ಟು ಫೋರ್ಸ್ ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಏನು ಹೊಸ ಆದಾಯ ತೆರಿಗೆ 2025 ಇದೆಯಲ್ಲ, ಅದೇನ್ ಮಾಡುತ್ತೆ, ನಮ್ಮ ದೇಶದಲ್ಲಿ ಏಪ್ರಿಲ್ 1, 2026 ಜಾರಿಗೆ ಬರುತ್ತೆ ಅಂತ ಏನ್ ಮಾಡಿದ್ದಾರೆ, ರೀಸೆಂಟ್ ಆಗಿ ಬಜೆಟ್ ಅಲ್ಲಿ ಹಣಕಾಸು ಸಚಿವರು ಘೋಷಣೆ ಮಾಡಿದ್ದಾರೆ. ಇದರ ಉದ್ದೇಶ ಅಂತಂದ್ರೆ ನಮ್ಮ ದೇಶದ ನಾಗರಿಕರಿಗೆ ತುಂಬಾ ಸರಳವಾಗಿರುವಂತಹ ಒಂದು ತೆರಿಗೆ ಸಿಸ್ಟಮ್ ಅನ್ನ, ತೆರಿಗೆ ಒಂದು ವ್ಯವಸ್ಥೆಯನ್ನು ಕೊಡುವಂಥದ್ದು ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶವಾಗಿದೆ. ಓಕೆನಾ. ಆದಾಯ ತೆರಿಗೆ ಇದೆಯಲ್ಲ, ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ ನಾವು. ಇನ್ಕಮ್ ಟ್ಯಾಕ್ಸ್ ಇಟ್ಸ್ ಅ ಟೈಪ್ ಆಫ್ ದ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ ನಾವು. ಇದೊಂದು ನೇರ ತೆರಿಗೆ ಆಗಿದೆ. ರೈಟ್, ನೇರ ತೆರಿಗೆನ ಇದೇನಾದ್ರೂ ನೇರವಾಗಿ ಮಾಡ್ತಾರೆ, ಸರ್ಕಾರ ಕಟ್ಟುತ್ತಿರುವ ಟ್ಯಾಕ್ಸ್ ಅನ್ನ ಅದನ್ನ ಇನ್ಕಮ್ ಟ್ಯಾಕ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಓಕೆ, 2026-27 ಕೇಂದ್ರ ಬಜೆಟ್ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಸುಂಕ ಅಥವಾ ತೆರಿಗೆ ವಿನಾಯಿತಿ ಪಡೆದಿಲ್ಲ ಅಂತ ಕೇಳ್ತಾರೆ. ಸೊ ಅಕಾರ್ಡಿಂಗ್ ಟು ದ ಯೂನಿಯನ್ ಬಜೆಟ್ ಆಫ್ 2026-27 ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಆರ್ ನಾಟ್ ಗೆಟ್ ಟ್ಯಾರಿಫ್ ಆರ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಂತ ಕರೀತಾರೆ. ಏನ್ ಮಾಡಿದ್ದಾರೆ ಅಂದ್ರೆ ನೋಡಿ, ಇತ್ತೀಚಿನ ಬಜೆಟ್ ಅಲ್ಲಿ ಕೆಲವೊಂದು ವಸ್ತುಗಳಿಗೆ ಒಂದು ತೆರಿಗೆ ವಿನಾಯಿತಿ ಅಥವಾ ಟ್ಯಾರಿಫ್ ಏನಂದ್ರೆ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಯಾವ ವಸ್ತು ಅಂತ ಕೇಳ್ತಾರೆ. ಇಲ್ಲಿ ನಮಗೆ ಕ್ಯಾನ್ಸರ್ ಔಷಧಿಗಳನ್ನು ಕೊಟ್ಟಿದ್ದಾರೆ, ಅಂದ್ರೆ ಕ್ಯಾನ್ಸರ್ ಡ್ರಗ್ಸ್ ಅಂತಿದೆ. ಅದೇ ರೀತಿ ಆಪ್ಷನ್ ಬಿ ಅಲ್ಲಿ ಮೊಬೈಲ್ಗಳು, ಪೆರಿಫರ್ಗಳು ಅಂದ್ರೆ ಬಿಡಿ ಭಾಗಗಳು ಅಂತ ಅರ್ಥ. ಮೊಬೈಲ್ನ ಬಿಡಿ ಭಾಗಗಳು, ಬ್ಯಾಟ್ರಿ ಒಳಗಡೆ ಚಿಪ್ಸ್ ಇರುತ್ತಲ್ಲ ಅಂದ್ರೆ ಬಿಡಿ ಭಾಗಗಳು ಅಂತ ಕರೀತಾರೆ. ಅಂದ್ರೆ ಮೊಬೈಲ್ ಪೆರಿಫೆರಲ್ಸ್ ಮತ್ತೆ ಪಾರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಮೂರನೇ ಆಪ್ಷನ್ ಅಲ್ಲಿ ಸೌರ ಫಲಕ ಉತ್ಪಾದನಾ ಘಟಕಗಳು ಅಂದ್ರೆ ಸೋಲಾರ್ ಪ್ಯಾನಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಚಿನ್ನ ಮತ್ತು ಬೆಳ್ಳಿ ಅಂತ ಕೊಟ್ಟಿದ್ದಾರೆ, ಗೋಲ್ಡ್ ಅಂಡ್ ಸಿಲ್ವರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಮೊದಲ ಮೂರು ಇದೆಯಲ್ಲ, ಇವಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ 2026-27 ಬಜೆಟ್ ಅಲ್ಲಿ ಅಂತಂದ್ರೆ ಒಂದು ಸುಂಕದ ಒಂದು ವಿನಾಯಿತಿ ಕೊಟ್ಟಿದ್ದಾರೆ ಅಥವಾ ತೆರಿಗೆ ವಿನಾಯಿತಿ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ರೀತಿಯ ಈ ಚಿನ್ನ ಮತ್ತೆ ಬೆಳ್ಳಿಗೆ ಯಾವುದೇ ರೀತಿಯ ವಿನಾಯಿತಿ ಇಲ್ಲ, ಟ್ಯಾಕ್ಸ್ ಅಥವಾ ತೆರಿಗೆ ವಿನಾಯಿತಿ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಒಂದ್ಸಲ ಗೊತ್ತಾಗುತ್ತೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಅಗ್ಗವಾಗ ವಸ್ತುಗಳು ಅಂತಂದ್ರೆ ಏನ್ ಮಾಡಿದ್ದಾರೆ, ಕ್ಯಾನ್ಸರ್ ಔಷಧಿಗಳು, ಅದ್ರ ಜೊತೆಗೆ 20 ವಿಧ ಔಷಧಿಗಳಿಗೆ ಏನಂತಂದ್ರೆ ಆಕ್ಚುಲಿ ಶುಂಕ ವಿನಾಯಿತಿ ಕೊಟ್ಟಿದ್ದಾರೆ. ಅದೇ ರೀತಿ ಮೊಬೈಲ್ ಬಿಡಿಭಾಗಗಳಿಗೆ ವಿನಾಯಿತಿ ಕೊಟ್ಟಿದ್ದಾರೆ. ಅದೇ ರೀತಿ ಸೌರ ಫಲಕ ತಯಾರ ಘಟಕಗಳಿಗೆ ಕೂಡ ಏನಂದ್ರೆ ಟ್ಯಾರಿಫ್ ಅಥವಾ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಆದ್ರೆ ಈ ಸಿಗರೇಟ್ ಆಗಿರ್ಬೋದು, ಮತ್ತೆ ಐಷಾರಾಮಿ ವಸ್ತುಗಳಂದ್ರೆ AC ಆಗಿರ್ಬೋದು, ಆಮೇಲೆ ಪ್ಯಾನ್ ಏನಂತಾರೆ ಕಾರ್ಗಳೆಲ್ಲ ಏನಂದ್ರೆ ಪರ್ಚೇಸ್ ಮಾಡ್ಬೇಕಾದ್ರೆ ನಮಗೆ ಅವುಗಳಿಗೆಲ್ಲ ಕೂಡ ಏನಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಚಿನ್ನ ಮತ್ತು ಬೆಳ್ಳಿಗೆ ಯಾವುದೇ ರೀತಿಯ ಒಂದು ಸುಂಕ ವಿನಾಯಿತಿ, ತೆರಿಗೆ ವಿನಾಯಿತಿಯನ್ನ ಈ ಬಜೆಟ್ ಅಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 2026-27 ಕೇಂದ್ರ ಬಜೆಟ್ ಪ್ರಕಾರ ಬಯೋಫಾರ್ಮ್ ಶಕ್ತಿಗೆ ಒಂದು ಸ್ಕೀಮ್ ಮಾಡಿದ್ದಾರೆ. ಬಯೋಫಾರ್ಮ್ ಶಕ್ತಿಗೆ ಎಷ್ಟು ಹಂಚಿಕೆ ಮಾಡಲು ಯೋಜನೆ ಇದೆ ಅಂತ ಘೋಷಣೆ ಮಾಡಿದ್ರು ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ದ ಯೂನಿಯನ್ ಬಜೆಟ್ ಆಫ್ 2026-27 ದ ಹೌ ಮಚ್ ಪ್ಲಾನ್ ಟು ಅಲೋಕೇಟ್ ಟು ದ ಬಯೋಫಾರ್ಮಾ ಶಕ್ತಿ ಅಂತ ಕೇಳ್ತಾರೆ. ಓಕೆನಾ. ಒಂದು ಸ್ಕೀಮ್ ಮಾಡಿದರೆ ಬಯೋಫಾರ್ಮಾ ಶಕ್ತಿ ಅಂತ, ಅದಕ್ಕೆ ಎಷ್ಟು ಅಮೌಂಟ್ ಘೋಷಣೆ ಮಾಡಿದ್ದಾರೆ ಬಜೆಟ್ ಅಂತ ಕೇಳ್ತಾರೆ. ಸೊ ಅದಕ್ಕೆ ಘೋಷಣೆ ಮಾಡಿದ ಎಷ್ಟು ಅಂತಂದ್ರೆ 10,000 ಕೋಟಿ ಏನಂದ್ರೆ ಈ ಒಂದು ಬಯೋಫಾರ್ಮಾ ಶಕ್ತಿ ಅನ್ನುವಂಥ ಯೋಜನೆಗೆ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಎ 10,000 crore ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ನೋಡ್ತಾ ಹೋಗೋಣ ಈ ಸ್ಕೀಮ್ ಏನಂತ. ಏನು ಈ ಬಯೋಫಾರ್ಮಾ ಶಕ್ತಿ ಸ್ಕೀಮ್ ಇದೆಯಲ್ಲ, ಇನ್ನೊಂದ್ಸಲ ನೋಡ್ತಾ ಹೋಗೋಣ ನೋಡಿ ಇಂಗ್ಲಿಷ್ ಅಲ್ಲಿ. ಸೊ ಬಯೋಫಾರ್ಮಾ ಶಕ್ತಿ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ ನೋಡಿ. ಶಕ್ತಿ ಫುಲ್ ಫಾರ್ಮ್ ಗೊತ್ತಿರಬೇಕಾಗುತ್ತೆ, ಎಕ್ಸಾಮ್ ಅಲ್ಲಿ ಕೇಳಬಹುದು. ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್
ಅಡ್ವಾನ್ಸ್ಮೆಂಟ್ ಥ್ರೋ ನಾಲೆಜ್ ಅಂಡ್ ಟೆಕ್ನಾಲಜಿ ಇನೋವೇಷನ್ ಅಂತ ಕರೀತಾರೆ. ಅದು ಶಕ್ತಿಯ ಫುಲ್ ಫಾರ್ಮ್ ಆಗಿದೆ. ನೋಡಿ ಬಯೋ ಫಾರ್ಮ್ ಅಂತಂದ್ರೆ ಬಯೋ ಅಂದ್ರೆ ಜೀವ ಅಲ್ವಾ, ಫಾರ್ಮ್ ಅಂದ್ರೆ ಮೆಡಿಸಿನ್ಸ್ ಅಂತ ಕರೀತಾರೆ, ಫಾರ್ಮಸ್ಯೂಟಿಕಲ್ಸ್ ಅಂತ ಕರೀತಾರೆ. ಅಂದ್ರೆ ಇದರ ಉದ್ದೇಶ ಅಂದ್ರೆ ನಮ್ಮ ದೇಶ ಕೂಡ ಏನಂದ್ರೆ ಆಕ್ಚುಲಿ ಒಂದು ಗ್ಲೋಬಲ್ ಹಗ್ ಆಗ್ಬೇಕಿರೋದು. ಯಾವುದರಲ್ಲಿ? ವಿಶೇಷವಾಗಿ ಮೆಡಿಸಿನ್ಸ್, ಔಷಧಿಗಳನ್ನ ತಯಾರಿಸುವುದರಲ್ಲಿ ಕೂಡ ನಮ್ಮ ದೇಶ ಕೂಡ ಒಂದು ಹಬ್ಬ ಆಗಬೇಕಿರೋದು ಈ ಒಂದು ಬಯೋಫಾರ್ಮ ಶಕ್ತಿಯ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಅಂದ್ರೆ ಡೊಮೆಸ್ಟಿಕ್ ಆಗಿ ನಮ್ಮ ದೇಶದಲ್ಲಿ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ವಿಶೇಷವಾಗಿ ಒಂದು ಮೆಡಿಸಿನ್ಸ್ಗಳನ್ನ. ಓಕೆ, ಅಂದ್ರೆ ಏನಂತ ನಾವು ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ನಮ್ಮ ದೇಶದಲ್ಲೇ ಮೆಡಿಸಿನ್ ತಯಾರು ಮಾಡೋದು ಈ ಒಂದು ಬಯೋಫಾರ್ಮ್ ಶಕ್ತಿಯ ಮುಖ್ಯ ಉದ್ದೇಶವಾಗಿದೆ. ಇದಕ್ಕೇನಂದ್ರೆ ಸುಮಾರು 10,000 ಕೋಟಿ ಅಂದ್ರೆ ನೆಕ್ಸ್ಟ್ 5 ವರ್ಷಗಳ ಕಾಲಾವಧಿಯಲ್ಲಿ ಅಂದ್ರೆ ಈ ಅಮೌಂಟ್ ಅನ್ನ ಈ ಒಂದು ಯೋಜನೆಗೆ ಘೋಷಣೆ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಹಾಗಾದ್ರೆ ವಿಶೇಷವಾಗಿ ಅಂತಂದಾಗ ಸೊ ಡೊಮೆಸ್ಟಿಕ್ ಪ್ರೊಡಕ್ಷನ್ ಆಫ್ ಬಯೋಲಾಜಿಕ್ಸ್ ಮತ್ತೆ ಬಯೋಸಿಮಿಲರ್ಸ್ ಬಳಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಓಕೆ, ಎಸ್. ಇಲ್ಲಿ ಸಲ ಕನ್ನಡದಲ್ಲಿ ನೋಡಿ, ಬಯೋಫಾರ್ಮ ಶಕ್ತಿ ಅಂತಂದ್ರೆ ಇದನ್ನ ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಬಯೋಫಾರ್ಮ್ ಉತ್ಪಾದಕ ಹಬ್ಬ ಮಾಡುವುದು ಇದರ ಉದ್ದೇಶ ಆಗಿದೆ. ಇದಕ್ಕೆ ಮುಂದಿನ 5 ವರ್ಷದಲ್ಲಿ ಅಂತಂದ್ರೆ ಸುಮಾರು 10,000 ಕೋಟಿ ವೆಚ್ಚದಲ್ಲಿ ಅಂತಾರೆ ಇದಕ್ಕೆ ಅಮೌಂಟ್ ಅನ್ನ ಕೊಡ್ತಾ ಇದ್ದಾರೆ. ಅದನ್ನ ನಾವು ಬಯೋಫಾರ್ಮಾ ಶಕ್ತಿ ಯೋಜನೆ ಅಂತ ಕರೀತಾರೆ. ಅದೇ ರೀತಿ ಏನ್ ಮಾಡಿದಾರೆ, ನಮ್ಮ ದೇಶದಲ್ಲಿ ಹೊಸದಾಗಿ 3 ಹೊಸ ರಾಷ್ಟ್ರೀಯ ಫಾರ್ಮಾಸ್ಯೂಟಿಕಲ್ಗಳನ್ನು ತೆರೆದು ಅಂತ ಹೇಳಿದ್ದಾರೆ. ಜೊತೆಗೆ ಸುಮಾರು 1000ಕ್ಕೆ ಹೆಚ್ಚಿನ ಅಂತಂದ್ರೆ ಕ್ಲಿನಿಕಲ್ ಟ್ರಯಲ್ ಕೇಂದ್ರಗಳನ್ನು ಕೂಡ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ವಿಶೇಷವಾಗಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ನಾವು ಘೋಷಣೆ ಅಂತ ಹೇಳ್ಬೋದು. ರೈಟ್, ಹಾಗಾಗಿ ಆಪ್ಷನ್ ಸೊ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಟ್ ತಗೋಣ. 2026-27ರ ಕೇಂದ್ರ ಬಜೆಟ್ ಪ್ರಕಾರ ಅಪರೂಪದ ಭೂಮಿಯ ಕಾರಿಡಾರ್ಗಳನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಯೂನಿಯನ್ ಬಜೆಟ್ ಆಫ್ 2026-27 ವೆರ್ ಈಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ ದ ರೇರ್ ಅರ್ತ್ ಕಾರಿಡಾರ್ಸ್ ಅಂತ ಕರೀತಾರೆ. ಓಕೆನಾ? ಏನ್ ಮಾಡಿದಾರೆ ಅಂದ್ರೆ ಅಪರೂಪದ ಭೂಮಿಯ ಕಾರಿಡಾರ್ಗಳನ್ನ ಏನ್ ಮಾಡಿದ್ರೆ ಸ್ಥಾಪನೆ ಮಾಡ್ಕೊಳ್ಳೋಕೆ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಅದು ಎಲ್ಲಿ ಅಂತ ಕೇಳ್ತಿದ್ರೆ ನೋಡಿ, ಅದನ್ನ ಎಲ್ಲಿ ಅಂತಂದ್ರೆ ಸೊ ಒಡಿಶಾದಲ್ಲಿ, ಕೇರಳ, ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶದಲ್ಲಿ ಆಕ್ಚುಲಿ ಈ ಒಂದು ರೇರ್ ಅರ್ತ್ ಕಾರಿಡಾರ್ಸ್ ಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಒಂದು ಬಜೆಟ್ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಒಡಿಶಾ, ಕೇರಳ, ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶಗಳಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೋಡಿ ಏನು ಈ ಒಂದು ಅಪರೂಪದ ಭೂಮಿಯ ಕಾರಿಡಾರ್ಗಳು ಅಥವಾ ರೇರ್ ಅರ್ತ್ ಕಾರಿಡಾರ್ಸ್ ಇದೆಯಲ್ಲ, ಇಲ್ಲಿ ಅಂದ್ರೆ ಆಕ್ಚುಲಿ ಒಂದು ನಮ್ಗೆ ವಿಶೇಷವಾಗಿ ಒಡಿಶಾ, ಕೇರಳ, ಆಂಧ್ರ ಪ್ರದೇಶ್, ತಮಿಳುನಾಡು ಇದೆಯಲ್ಲ, ಅಲ್ಲಿ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು ಗಣಿಗಾರಿಕೆ, ಮೈನಿಂಗ್ ಮಾಡ್ತಾರೆ, ಆಮೇಲೆ ಸಂಸ್ಕರಣೆಗೆ ಪ್ರೊಸೆಸಿಂಗ್ ಮಾಡ್ತಾರೆ, ಆಮೇಲೆ ಅಲ್ಲಿ ರಿಸರ್ಚ್ ಮಾಡ್ಕೊಳ್ಳೋಕೆ ಅಂದ್ರೆ ಈ ಒಂದು ಕಾರಿಡಾರ್ಗಳು ಹೆಲ್ಪ್ ಆಗ್ತಾ ಹೋಗುತ್ತೆ. ಇವುಗಳನ್ನ 4 ರಾಜ್ಯದಲ್ಲಿ ಮಾಡಿದ್ದಾರೆ. ಎಲ್ಲೆಲ್ಲಿ? ಸೊ ಒಡಿಶಾ, ಅದೇ ರೀತಿ ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಏನಂದ್ರೆ ನೋಡಿ, ಪರ್ಮನೆಂಟ್ ಮ್ಯಾಗ್ನೆಟ್ಸ್ಗಳು, ರಿಸರ್ಚ್, ಮೈನಿಂಗ್, ಪ್ರೊಸೆಸಿಂಗ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋಕೆ ಅಂದ್ರೆ ಈ ಒಂದು ರೇರ್ ಅರ್ತ್ ಕಾರಿಡಾರ್ಸ್ಗಳು ಏನಂದ್ರೆ ಉಪಯೋಗ ಆಗ್ತಾ ಹೋಗುತ್ತೆ ಈ ಒಂದು 4 ರಾಜ್ಯಗಳಲ್ಲಿ. ಸೊ ಹಾಗಾಗಿ ಆಪ್ಷನ್ ಸೊ ಜೊತೆಗೆ ಏನಂದ್ರೆ ನೋಡಿ, ಇನ್ನು 3 ಕೆಮಿಕಲ್ ಪಾರ್ಕ್ಗಳನ್ನ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ರಾಸಾಯನಿಕ ಪಾರ್ಕ್ಗಳನ್ನು ಕೂಡ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೂಡ ಯಾವುದೇ ಸ್ಟೇಟ್ ಅನ್ನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ. ರೈಟ್, ಸೊ ಹಾಗಾಗಿ ಆಪ್ಷನ್ ಸೊ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಒಡಿಶಾ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಈ ಅಪರೂಪದ ಭೂಮಿಯ ಕಾರಿಡಾರ್ಗಳನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ 2026-27ರ ಒಂದು ಬಜೆಟ್ ಅಲ್ಲಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ವಿಶ್ವದ ಅತಿ ಹೆಚ್ಚು ಸೆಮಿಕಂಡಕ್ಟರ್ ಉತ್ಪಾದನೆ ಮಾಡುವಂತ ದೇಶ ಕೇಳ್ತಾರೆ. ದ ಹೈಯೆಸ್ಟ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಕೇಳ್ತಾರೆ. ಅದೇನಂತಂದ್ರೆ ಸೊ ತೈವಾನ್ ಇದೆಯಲ್ಲ, ಇದು ಜಗತ್ತಿನಲ್ಲಿ ಅತಿ ಹೆಚ್ಚು ಸೆಮಿಕಂಡಕ್ಟರ್ ಉತ್ಪಾದನೆ ಮಾಡುವಂತ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡುವಂತ ದೇಶ ಅಂತಂದ್ರೆ ಅದು ತೈವಾನ್ ಆಗಿದೆ, ಚೀನಾ ಹತ್ರ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಯಾಕೆ ಈ ಕ್ವಶನ್ ಅಂದ್ರೆ ನೋಡಿ, ನಮ್ಮ ಒಂದು ಬಜೆಟ್ ಅಲ್ಲಿ ಕೂಡ ಒಂದು ಹೊಸ ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನ ಏನಂತ ಕರಿತಿದ್ರೆ ಭಾರತ ಸೆಮಿಕಂಡಕ್ಟರ್ ಮಿಷನ್ 2.0 ಅಂತ ಒಂದು ಹೊಸ ಇನಿಷಿಯೇಟ್ ಮಾಡಿದ್ದಾರೆ. ಆಲ್ರೆಡಿ 1.0 ಇತ್ತು, ಈಗ 2.0 ಮಾಡಿದ್ದಾರೆ. ಇದರ ಉದ್ದೇಶ ಅಂದ್ರೆ ನಮ್ಮ ದೇಶದಲ್ಲೇ ಸೆಮಿಕಂಡಕ್ಟರ್ ಸಂಬಂಧಪಟ್ಟಂತಹ ಉಪಕರಣಗಳನ್ನ, ಸಾಮಗ್ರಿಗಳ ಉತ್ಪಾದನೆ ಮಾಡೋಕ್ಕೆ, ಜೊತೆಗೆ ಭಾರತ IP ವಿನ್ಯಾಸಗೊಳಿಸಲು ಮತ್ತೆ ಪೂರೈಕೆ ಸರಪಳಿ ಮಾಡಕ್ಕೆ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಮಿಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನ ಭಾರತ ಸೆಮಿಕಂಡಕ್ಟರ್ ಮಿಷನ್ 2.0 ಅಂತ ಕರೀತಾರೆ. ಓಕೆನಾ? ಇದು ವಿಶೇಷ, ಯಾಕಂದ್ರೆ ನಮ್ಮ ದೇಶದಲ್ಲಿ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೂ ಕೂಡ ಸೆಮಿಕಂಡಕ್ಟರ್ ಇಸ್ ವೆರಿ ನೆಸೆಸರಿ ಆಗಿರುತ್ತೆ. ನಾವು ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಿದೆ ಜಾಸ್ತಿ. ಹಾಗಾಗಿ ಏನಂದ್ರೆ ಆಕ್ಚುಲಿ ಅದಕ್ಕೆ ಒಂದು ಅಪ್ ಮಾಡುವಂಥದ್ದು ಕೂಡ ಈ ಒಂದು ಮಿಷನ್ ನ ಮುಖ್ಯ ಉದ್ದೇಶ ಅಂತ ಕರೀತಾರೆ. ರೈಟ್, ಎಸ್. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. 2026-27ರ ಕೇಂದ್ರ ಬಜೆಟ್ ಪ್ರಕಾರ ಕಂಟೈನರ್ ಉತ್ಪಾದನಾ ಯೋಜನೆಗೆ ಎಷ್ಟು ಹಣವನ್ನು ಹಂಚಿಕೆ ಮಾಡಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಯೂನಿಯನ್ ಬಜೆಟ್ ಆಫ್ 2026-27 ದ ಹೌ ಮಚ್ ಪ್ಲಾನ್ ಟು ಅಲೋಕೇಟ್ ಟು ದ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಅಂತ ಕರೀತಾರೆ. ಅಲ್ವಾ? ಕಂಟೈನರ್ ಅಂದ್ರೆ ಸಾಮಾನ್ಯವಾಗಿ ಒಂದೇನಂದ್ರೆ ಸ್ಟೋರೇಜ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ನಾವು ಕಂಟೈನರ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನಿಮಗೆ ದೊಡ್ಡ ಲಾರಿಗಳು ಇರ್ತಾವೆ, ಕಂಟೈನರ್ ಅಂತ ಕರೀತಾರೆ. ಆ ಹಡಗುಗಳಲ್ಲಿ ಕೂಡ ಕಂಟೈನರ್ಸ್ ಇರ್ತಾ ಹೋಗುತ್ತೆ.
ಓಕೆನಾ. ಹಾಗಾಗಿ ಅದಕ್ಕೆ ಏನಂದ್ರೆ ಎಷ್ಟು ಹಣ ಕೊಟ್ಟಿದ್ದಾರೆ, ಅದಕ್ಕೆ ಹಣ ಕೊಟ್ಟದ್ದು ಎಷ್ಟು ಅಂತಂದ್ರೆ ಇಲ್ಲಿ ತಗೋಣ. ಓಕೆ, ಎಷ್ಟು ಇಲ್ಲಿ ಕೂಡ ಅಂದ್ರೆ 10,000 ಕೋಟಿ ಅಂದ್ರೆ ಇದಕ್ಕೆ ಹಣವನ್ನ ಮೀಸಲಿಟ್ಟಿದ್ದಾರೆ ಈ ಒಂದು ಕಂಟೈನರ್ ಉತ್ಪಾದನಾ ಯೋಜನೆಗೆ ಅಥವಾ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ಗೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಕೊಟ್ಟಿದ್ದಾರೆ. ಸೊ ಏನಂದ್ರೆ ಕಂಟೈನರ್ ಉತ್ಪಾದನಾ ಯೋಜನೆ ಇದೆಯಲ್ಲ, ಇದರ ಉದ್ದೇಶ ಅಂತಂದ್ರೆ ಜಾಗತಿಕವಾಗಿ ಕೂಡ ಒಂದು ಸ್ಪರ್ಧಾತ್ಮಕ ಕಂಟೈನರ್ ಉತ್ಪಾದನಾ ವ್ಯವಸ್ಥೆಯನ್ನ ಸುಮಾರು 5 ವರ್ಷಗಳಲ್ಲಿ ಏನಂತಾರೆ 10,000 ಕೋಟಿಗೆ ಅದಕ್ಕೆ ಏನಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಒಂದು ಯೋಜನೆಗೆ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ನೋಡಿ ಇನ್ನೊಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ, ನಿರ್ಮಾಣ ಮತ್ತು ಮೂಲ ಸೌಕರ್ಯಗಳ ಉಪಕರಣಗಳ ಯೋಜನೆ ಅಂತ ಕರೀತಾರೆ. ಅಂದ್ರೆ ಕನ್ಸ್ಟ್ರಕ್ಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಇಕ್ವಿಪ್ಮೆಂಟ್ ಸ್ಕೀಮ್ ಅಂತ ಕರೀತಾರೆ. ಇದೇನಂದ್ರೆ ತಾಂತ್ರಿಕವಾಗಿ ಮುಂದುವರೆದಂತ ದೇಶ ಉತ್ಪಾದನೆಯನ್ನು ಬಳಸ್ಕೊಳ್ಳೋಕೆ ಈ ಯೋಜನೆ ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ಓಕೆ, ಸೊ ನೆಕ್ಸ್ಟ್ 16ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯ ಉಪಕ್ರಮವು ಡ್ಯಾಶ್ಗಳಿಗೆ ಸಂಬಂಧಪಟ್ಟಿದಂತೆ ಕೊಟ್ಟಿದ್ದಾರೆ. ಅಥವಾ ಕ್ವಶನ್ ಇಂಗ್ಲಿಷ್ ಅಲ್ಲಿ ದ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ ರೀಸೆಂಟ್ ಆಗಿ ಏನಂದ್ರೆ ಈ ಒಂದು 2026 ಬಜೆಟ್ ಅಲ್ಲಿ ಹೊಸ ಒಂದು ಯೋಜನೆ ಘೋಷಣೆ ಮಾಡ್ತಾ ಹೋಗ್ತಾರೆ. ಅದು ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಉಪಕ್ರಮ ಅಥವಾ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಅಂತ ಕರೀತಾರೆ. ಅದೇನಂದ್ರೆ ಮೂಲವಾಗಿ ಏನಂದ್ರೆ ಖಾದಿ ಉತ್ಪನ್ನಗಳನ್ನ ಬಲಪಡಿಸುವಂತದ್ದು ಈ ಒಂದು ಕಾರ್ಯಕ್ರಮದ ಅಥವಾ ಒಂದು ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ಇಟ್ ಈಸ್ ಟು ಸ್ಟ್ರೆಂಥನಿಂಗ್ ದ ಖಾದಿ ಪ್ರೊಡಕ್ಟ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ಹೋಗೋಣ. ನೋಡಿ ಏನು 2026 ಬಜೆಟ್ ಅಲ್ಲಿ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಅಂತ ಮಾಡಿದ್ದಾರೆ. ಇದರ ಉದ್ದೇಶ ಅಂದ್ರೆ ಸ್ಟ್ರೆಂಥನಿಂಗ್ ದ ಖಾದಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಖಾದಿಯನ್ನ ಮತ್ತೆ ನೇಯ್ಗೆಗಳನ್ನ ಮತ್ತೆ ಈ ಒಂದು ಹ್ಯಾಂಡಿಕ್ರಾಫ್ಟ್ ಅಂದ್ರೆ ಕರಕುಶಲ ಒಂದು ಏನು ಸೇವೆಗಳನ್ನ ಆಕ್ಚುಲಿ ಸ್ಟ್ರೆಂಥನ್ ಮಾಡುವಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಯಾರೆಲ್ಲ ಒಂದು ಈ ಖಾದಿ ಉತ್ಪನ್ನಗಳನ್ನ ಮಾಡ್ತಿರ್ತಾರೆ ಅವರಿಗೆ ಒಂದು ಗ್ಲೋಬಲ್ ಮಾರ್ಕೆಟ್ ಲಿಂಕೇಜ್ ಕೊಡುವಂಥದ್ದು, ಜೊತೆಗೆ ಆ ಒಂದು ವಸ್ತುಗಳನ್ನ ಬ್ರ್ಯಾಂಡಿಂಗ್ ಮಾಡೋದು ಕೂಡ ಇದರ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಯಾರೆಲ್ಲ ಒಂದು ನೇಯ್ಗೆ ಮಾಡ್ತಿರ್ತಾರೆ ಅವರಿಗೆ ಟ್ರೈನಿಂಗ್ ತರಬೇತಿ ಕೊಡುವಂಥದ್ದು, ಅವರಿಗೆ ಕೌಶಲ್ಯ ಕೊಡುವಂಥದ್ದು ಮತ್ತೆ ಕ್ವಾಲಿಟಿ ಆಫ್ ಪ್ರೊಸೆಸ್ ಬಗ್ಗೆ ಕೊಡೋರಿಗೆ ಅವೇರ್ನೆಸ್ ಮೂಡಿಸುವಂಥದ್ದು ಈ ಯೋಜನೆ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಈ ಒಂದು ಯೋಜನೆ ಇದೆಯಲ್ಲ ಇದೇನಂದ್ರೆ ಯಾರೆಲ್ಲ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಡಿಯಲ್ಲಿ ಏನಂದ್ರೆ ಇದು ಮಾಡ್ತಾ ಹೋಗ್ತಾರೆ ಅದು ಕೂಡ ಇದರ ಲಿಂಕೇಜ್ ಮಾಡ್ತಾ ಹೋಗ್ತಾರೆ. ಅದು ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಆಗಿದೆ. ಮೂಲವಾಗಿ ಏನಂದ್ರೆ ಇದು ಖಾದಿಗಳಿಗೆ ಸಂಬಂಧಪಟ್ಟಂತ ಒಂದು ಖಾದಿ ಉತ್ಪನ್ನಕ್ಕೆ ಸಂಬಂಧಪಟ್ಟಂತ ಒಂದು ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ ಇನ್ನೊಂದೇನಂದ್ರೆ ಈ ಟೆಕ್ಸ್ಟೈಲ್ ಅಂತ ಕರಿತೀವಿ ನಾವು. ಅಂದ್ರೆ ಜವಳಿ ಕ್ಷೇತ್ರಕ್ಕೆ ಈ ಒಂದು ಯೋಜನೆ ಈ ಒಂದು ಬಜೆಟ್ ಅಲ್ಲಿ ಹಲವಾರು ಸ್ಕೀಮ್ಗಳನ್ನ ಘೋಷಣೆ ಮಾಡ್ತಾ ಹೋಗ್ತಾರೆ. ವಿಶೇಷವಾಗಿ ಜವಳಿ ಕಾರ್ಯಕ್ರಮ ಅಂತ ಕರೀತಾರೆ. ಅಂದ್ರೆ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಫಾರ್ ದಿ ಟೆಕ್ಸ್ಟೈಲ್ ಸೆಕ್ಟರ್ ಅಂತ ಕರೀತಾರೆ. ಅದಕ್ಕೆ ಹಲವಾರು ಯೋಜನೆಗಳನ್ನ ಈಗ ನೋಡಿದ್ವಿ ನಾವು. ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಉಪಕ್ರಮ ಇದೆಯಲ್ಲ ಇದು ಖಾದಿ, ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳನ್ನ ಬಲಪಡಿಸಕ್ಕೆ ಅವರಿಗೆ ಮಾರುಕಟ್ಟೆ ಕೊಡುವಂಥದ್ದು ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ. ಆದರೆ ಜೊತೆಗೆ ರಾಷ್ಟ್ರೀಯ ಫೈಬರ್ ಯೋಜನೆ ಅಂತ ಹೊಸ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಇದೇನಂತಂದ್ರೆ ರೇಷ್ಮೆ, ಉಣ್ಣೆ, ಸೆಣಬು ಮತ್ತು ಕೃತಕ ನೂಲುಗಳಲ್ಲಿ ಸ್ವಾವಲಂಬನೆ ಸಾಧಿಸಕ್ಕೆ ಅಂದ್ರೆ ಈ ಒಂದು ಯೋಜನೆ ಅವರಿಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಜವಳಿ ವಿಸ್ತರಣೆ ಮತ್ತು ಉದ್ಯೋಗ ಯೋಜನೆ ಅಂತ ಮಾಡಿದ್ದಾರೆ. ಅಂದ್ರೆ ಟೆಕ್ಸ್ಟೈಲ್ ಎಕ್ಸ್ಟೆನ್ಷನ್ ಅಂಡ್ ಏನಂತಾರೆ ಎಂಪ್ಲಾಯ್ಮೆಂಟ್ ಯೋಜನೆ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ. ಇದು ಅಂದ್ರೆ ಸಾಂಪ್ರದಾಯಿಕ ಕ್ಲಸ್ಟರ್ಗಳನ್ನು ಆಧುನೀಕರಿಸಲು ಯಂತ್ರೋಪಕರಣಗಳು ಜೊತೆಗೆ ಅವರಿಗೆ ಒಂದು ತಂತ್ರಜ್ಞಾನ ಹೊಂದಿಕೊಳ್ಳಕ್ಕಾಗಿ ಅಂದ್ರೆ ಒಂದು ಕ್ಯಾಪಿಟಲ್ ಬಂಡವಾಳವನ್ನು ಕೂಡ ನೀಡುವಂತದ್ದಾಗಿದೆ. ಅದನ್ನ ಜವಳಿ ವಿಸ್ತರಣೆ ಮತ್ತು ಉದ್ಯೋಗ ಯೋಜನೆ ಅಂತ ಕರೀತಾರೆ. ಅದೇ ರೀತಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಕೂಡ ಸಪೋರ್ಟ್ ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ ಈ ಒಂದು ಸ್ಕೀಮ್ಗಳಲ್ಲಿ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇವೆಲ್ಲ ಕೂಡ ಜವಳಿ ವಲಯಕ್ಕೆ ಸಂಬಂಧಪಟ್ಟಂತ ಹೊಸ ಯೋಜನೆಗಳಾಗಿದೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಪ್ರಧಾನಮಂತ್ರಿ ಮಿತ್ರ ಯೋಜನೆಯಡಿ ಕರ್ನಾಟಕದ ಜವಳಿ ಪಾರ್ಕ್ ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗಿದ್ದಾರೆ? ಅಂಡರ್ ಪ್ರಧಾನಮಂತ್ರಿ ಮಿತ್ರ ಸ್ಕೀಮ್ ಇನ್ ವಿಚ್ ಪ್ಲೇಸ್ ಕರ್ನಾಟಕ ಟೆಕ್ಸ್ಟೈಲ್ ಪಾರ್ಕ್ ಈಸ್ ಎಸ್ಟಾಬ್ಲಿಷ್ ಅಂತ ಕೇಳ್ತಾರೆ. ಅಂದ್ರೆ ಕರ್ನಾಟಕದಲ್ಲಿ ಪಿಎಂ ಮಿತ್ರ ಒಂದು ಯೋಜನೆಯಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಒಂದು ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡೋಣ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಬಂದಾಗ ಈ ಒಂದು ಸ್ಕೀಮ್ ಅಲ್ಲಿ ಯಾವುದು ಕಲಬುರಗಿಯಲ್ಲಿ ಅಂತಂದ್ರೆ ಟೆಕ್ಸ್ಟೈಲ್ ಪಾರ್ಕ್ಗಳನ್ನ ಅಥವಾ ಜವಳಿ ಪಾರ್ಕ್ಗಳನ್ನ ಸ್ಥಾಪನೆ ಮಾಡಕ್ಕೆ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಹಾಗಾದ್ರೆ ಈ ಸ್ಕೀಮ್ ಬಗ್ಗೆ ನೋಡ್ತಾ ಹೋಗೋಣ. ಪ್ರಧಾನಮಂತ್ರಿ ಮಿತ್ರ ಸ್ಕೀಮ್ ಅಂತ ಮಾಡಿ ಹೊಸ ಯೋಜನೆ ಇದೆ. ಆಕ್ಚುಲಿ ಇದನ್ನ ಲಾಸ್ಟ್ ಬಜೆಟ್ ಘೋಷಣೆ ಮಾಡ್ತಾ ಹೋಗ್ತಾರೆ. ನೋಡಿ ಮಿತ್ರ ಅಂದ್ರೆ ಗೊತ್ತಿರ್ಬೇಕು ನಿಮಗೆ, ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಸನ್ ಅಂಡ್ ಅಪರಲ್ ಅಂತ ಕರೀತಾರೆ. ಮಿತ್ರದ ಫುಲ್ ಫಾರ್ಮ್ ಆಗಿದೆ. ಇದರ ಉದ್ದೇಶ ಅಂದ್ರೆ ಆಕ್ಚುಲಿ
ಟೆಕ್ಸ್ಟೈಲ್ ಕ್ಲಸ್ಟರ್ಗಳಿಗೆ ಏನಂತಾರೆ ಒಂದು ಎಂಟೈರ್ ಟೆಕ್ಸ್ಟೈಲ್ ವ್ಯಾಲ್ಯೂ ಚೈನ್ ಅನ್ನ ಫೈಬರ್ ಟು ಫಿನಿಶ್ ಪ್ರಾಡಕ್ಟ್ಗಳಿಗೆ ಏನಂದ್ರೆ ಒಂದು ಸಪೋರ್ಟ್ ಮಾಡುವಂಥದ್ದು ಈ ಯೋಜನೆ ಮುಖ್ಯ ಉದ್ದೇಶವಾಗಿದೆ. ಇದರಲ್ಲಿ ಏನಂದ್ರೆ ನಮ್ಮ ದೇಶದಲ್ಲಿ ಟೋಟಲ್ ಆಗಿ 7 ಕಡೆ ಏನಂದ್ರೆ ಈ ಒಂದು ಟೆಕ್ಸ್ಟೈಲ್ ಪಾರ್ಕ್ಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಬಂದಾಗ ತಮಿಳುನಾಡಿನ ವೃದ್ಧನಗರ, ತೆಲಂಗಾಣದ ವಾರಂಗಲ್, ಗುಜರಾತ್ನ ನವಸಾರಿ, ಆಮೇಲೆ ಕರ್ನಾಟಕದ ನಮ್ಮ ಕಲಬುರಗಿಯಲ್ಲಿ ಮಾಡಿದ್ದಾರೆ. ಅದೇ ರೀತಿ ಮಧ್ಯಪ್ರದೇಶದ ದಾರಲ್ಲಿ ಮಾಡಿದ್ದಾರೆ, ಉತ್ತರ ಪ್ರದೇಶದ ಲಕ್ನೋ ಆರ್ದೋ ರೀಸನ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಟೋಟಲ್ ಆಗಿ 7 ಈ ಒಂದು ಟೆಕ್ಸ್ಟೈಲ್ ಪಾರ್ಕ್ ಮಾಡಿದ್ದಾರೆ. ಅದು ಬಂದು ನಮ್ಮ ರಾಜ್ಯದಲ್ಲಿ ಬಂದಾಗ ಸೊ ಕಲಬುರಗಿ ಜಿಲ್ಲೆಯಲ್ಲಿ ಮಾಡಿರುವಂಥದ್ದು ಗೊತ್ತಿರಬೇಕಾಗುತ್ತೆ. ಓಕೆನಾ. ಈ ಒಂದು ಸ್ಕೀಮ್ ಏನಂದ್ರೆ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅಡಿಯಲ್ಲಿ ಅಂದ್ರೆ ಈ ಒಂದು ಸ್ಕೀಮ್ ಅನ್ನ ರಚನೆ ಮಾಡ್ತಾ ಹೋಗ್ತಾರೆ. ದಟ್ಸ್ ಇಟ್. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 2027-26-27ರ ಕೇಂದ್ರ ಬಜೆಟ್ ಪ್ರಕಾರ ಈ ಕೆಳಗಿನ ಯಾವ ಯೋಜನೆಗಳನ್ನ ಸಣ್ಣ ಮತ್ತು ಮಧ್ಯಮ ವಲಯಗಳಿಗೆ ಉದ್ಯಮಗಳ ವಲಯಕ್ಕೆ ಘೋಷಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅಕಾರ್ಡಿಂಗ್ ಟು ದ ಯೂನಿಯನ್ ಬಜೆಟ್ ಆಫ್ 2026-27 ವಿಚ್ ಆಫ್ ದ ಫಾಲೋವಿಂಗ್ ಸ್ಕೀಮ್ಸ್ ಆರ್ ಅನೌನ್ಸ್ಡ್ ಟು ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಸೆಕ್ಟರ್ ಅಂತ ಕೇಳಿದ್ದಾರೆ. ಅಂದ್ರೆ ಸಣ್ಣ ಮತ್ತು ಮಧ್ಯಮ ಒಂದು ಉದ್ಯಮಗಳಿದೆಯಲ್ಲ ಅವರಿಗೆ ಅಂದ್ರೆ ಕೆಲವೊಂದು ಹೊಸ ಸ್ಕೀಮ್ಗಳನ್ನ ಘೋಷಣೆ ಮಾಡ್ತಾ ಹೋಗ್ತಾರೆ ಈ ಒಂದು ಬಜೆಟ್ ಅಲ್ಲಿ. ಅದ್ಯಾವ್ದು ಅಂತ ಕೇಳ್ತೇನೆ ನೋಡಿ. ಈ ಕೊಟ್ಟಂತ ಎಲ್ಲಾ ಸ್ಕೀಮ್ಗಳು ಅಂದ್ರೆ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಬೆಳವಣಿಗೆ ನಿಧಿ ಅಂತ ಕೊಟ್ಟಿದ್ದಾರೆ, ಅಥವಾ ಇಂಗ್ಲಿಷ್ ನಲ್ಲಿ SME ಗ್ರೋತ್ ಫಂಡ್ ಅಂತ ಕರಿತೀವಿ. ಅದೇ ರೀತಿ ಸ್ವಯಂ ನಿರ್ವಹಣಾ ಭಾರತ ನಿಧಿ ಅಂತ ಕರೀತಾರೆ, ಅಂದ್ರೆ ಸೆಲ್ಫ್ ರಿಲಯಂಟ್ ಇಂಡಿಯಾ ಫಂಡ್ ಅಂತ ಮಾಡಿದ್ದಾರೆ. ಅದೇ ರೀತಿ ಕಾರ್ಪೊರೇಟ್ ಮಿತ್ರಸ್ ಅಂತ ಏನಂದ್ರೆ ಇವು ಏನಂದ್ರೆ ಆಕ್ಚುಲಿ ಸಣ್ಣ ಮತ್ತು ಉದ್ಯಮ ವಲಯಗಳಿಗೆ ಘೋಷಣೆ ಮಾಡಿರುವಂತಹ ಒಂದು ಹೊಸ ಯೋಜನೆಗಳಾಗಿದೆ. ಸೊ ಹಾಗಾಗಿ ಕೊಟ್ಟಂತ ಎಲ್ಲವೂ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಚಾಂಪಿಯನ್ MSE ಅಂತ ಕರಿತೀವಿ. SME ಅಂತಂದ್ರೆ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಅದಕ್ಕೋಸ್ಕರ ಕೆಲವೊಂದು ಸ್ಕೀಮ್ಗಳ ಘೋಷಣೆ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನೋಡಿ SME ಗ್ರೋತ್ ಫಂಡ್ ಅಂತ ಮಾಡಿದ್ದಾರೆ. ಏನಂದ್ರೆ ಇದು ಭವಿಷ್ಯದ ಚಾಂಪಿಯನ್ ಉದ್ಯಮಗಳು ಏನು ಒಂದು ಸ್ಮಾಲ್ ಮತ್ತೆ ಮೈಕ್ರೋ ಇಂಡಸ್ಟ್ರಿಗಳಿದೆಯಲ್ಲ ಅವು ಏನಂತಂದ್ರೆ ಭವಿಷ್ಯದ ಒಂದು ಚಾಂಪಿಯನ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಹಾಗಾಗಿ ಅವುಗಳಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಕ್ಕೆ ಜೊತೆಗೆ ಆಯ್ದ ಮಾನದಂಡಗಳ ಆಧಾರದ ಮೇಲೆ ಏನಂತಾರೆ ಅವುಗಳಿಗೆ ಪ್ರೋತ್ಸಾಹಕ್ಕೆ ಸುಮಾರು 10,000 ಕೋಟಿ ಅಮೌಂಟ್ ಏನಿದೆ ಆಕ್ಚುಲಿ ಈ ಒಂದು ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ ಅಂಡರ್ ದ SME ಫಂಡ್, ಗ್ರೋತ್ ಫಂಡ್, ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಫಂಡ್ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ, ನಿಧಿ ಮಾಡಿದ್ದಾರೆ, ಸ್ವಾವಲಂಬಿ ಭಾರತ ನಿಧಿ ಅಂತ ಕರೀತಾರೆ. ಸೆಲ್ಫ್ ರಿಲಯಂಟ್ ಇಂಡಿಯಾ ಅಂತ ಫಂಡ್ ಅಂತ ಮಾಡಿದ್ದಾರೆ. ಇದೇನಂದ್ರೆ ಇದು ಕೂಡ ಕಿರು ಉದ್ಯಮಗಳಿಗೆ ಬೆಂಬಲವನ್ನು ನೀಡುವಂಥದ್ದು, ಜೊತೆಗೆ ರಿಸ್ಕ್ ಕ್ಯಾಪಿಟಲ್ ಲಭ್ಯತೆಯನ್ನು ಏನಂದ್ರೆ ಖಚಿತಪಡಿಸಿಕೊಳ್ಳಕ್ಕೆ ಸುಮಾರು 2,000 ಕೋಟಿಯನ್ನು ಕೂಡ ಈ ಬಜೆಟ್ ಅಲ್ಲಿ ಈ ಒಂದು ನಿಧಿಗೆ ಕೊಟ್ಟಿರುವಂತದ್ದಾಗಿದೆ. ಅದೇ ರೀತಿ ಇನ್ನೊಂದು ಕಾರ್ಪೊರೇಟ್ ಮಿತ್ರರು ಅಥವಾ ಕಾರ್ಪೊರೇಟ್ ಮಿತ್ರರಂತ ಒಂದು ಇನಿಷಿಯೇಟ್ ಮಾಡ್ತಾ ಹೋಗ್ತಾರೆ. ಇದೇನಂದ್ರೆ ವಿಶೇಷವಾಗಿ ಸೆಕೆಂಡ್ ಮತ್ತೆ ಥರ್ಡ್ ಟೈರ್ ಸಿಟಿ ಇರ್ತಾವಲ್ಲ ಅಲ್ಲಿ ಏನಂತಂದ್ರೆ ಕಾರ್ಪೊರೇಟ್ ಮಿತ್ರ ಅಂತ ಮಾಡಿದ್ದಾರೆ. ಇದ್ರ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ನೋಡಿ, ICA ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಚಾರ್ಟೆಡ್ ಅಕೌಂಟೆಂಟ್ ಇನ್ಸ್ಟಿಟ್ಯೂಟ್, ಈ ತರದ ಇನ್ಸ್ಟಿಟ್ಯೂಟ್ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಅವರಿಗೆ ವೃತ್ತಿಪರ ಸಂಸ್ಥೆಗಳ ಮುಖಾಂತರ ಅವರಿಗೆ ಒಂದು ಟ್ರೈನ್ ಮಾಡೋದ್ರ ಮುಖಾಂತರ ಒಂದು ಅವೇರ್ನೆಸ್ ಕೊಡುವಂಥದ್ದು ಈ ಒಂದು ಕಾರ್ಪೊರೇಟ್ ಮಿತ್ರರ ಕೆಲಸ ಆಗಿರುತ್ತೆ. ಸೊ ಓಕೆನಾ. ಹಾಗಾಗಿ ಇವೆಲ್ಲ ಕೂಡ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಅಂದ್ಬಿಟ್ಟಂತ ಕೆಲವೊಂದು ಯೋಜನೆಗಳಾಗಿದೆ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿದೆ ನೋಡಿ, ವಿಶೇಷವಾಗಿ MSME ಅಲ್ಲಿ ಗೊತ್ತಲ್ವಾ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಅಂತ ಕರೀತಾರೆ. ಅದನ್ನ ನಾವು ಚಾಂಪಿಯನ್ಸ್ ಅಂತ ಕರಿತೀವಿ ಆಕ್ಚುಲಿ. ಯಾಕಂದ್ರೆ ಅವುಗಳು ಏನಂದ್ರೆ ನಮ್ಮ ಭಾರತಕ್ಕೆ ಏನಂದ್ರೆ ಸಾಕಷ್ಟು ಒಂದು ಉದ್ಯೋಗ ಸೃಷ್ಟಿ ಮಾಡುವಂತ ಒಂದು ವಲಯಗಳಂತ ಕರೀತಾರೆ. ಅದಕ್ಕೆ ಇಕ್ವಿಟಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಪ್ರೊಫೆಷನಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದೇ ರೀತಿ ಲಿಕ್ವಿಡಿಟಿ ಸಪೋರ್ಟ್ ಥ್ರೂ ಟ್ರೆಂಡ್ಸ್ ಮುಖಾಂತರ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತೀವಿ. ಇವೆಲ್ಲ ಕೂಡ ಸಮ್ 3 pronged ಅಪ್ರೋಚ್ ಟು ದ ಹೆಲ್ಪ್ ದ MSME ಅಂತ ಕರೀತಾರೆ. ಓಕೆನಾ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಹೂಡಿಕೆ ಮತ್ತು ವಹಿವಾಟಿನ ದೃಷ್ಟಿಯಿಂದ MSME ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಗಳಿಗೆ ಪರಿಷ್ಕೃತ ವರ್ಗೀಕರಣ ಮಾನದಂಡಗಳು ಯಾವುವು ಅಂತ ಕೇಳ್ತಾರೆ. ವಾಟ್ ಈಸ್ ದ ರಿವೈಸ್ಡ್ ಕ್ಲಾಸಿಫಿಕೇಶನ್ ಕ್ರೈಟೀರಿಯಾ ಫಾರ್ ದಿ MSME ಇನ್ ಟರ್ಮ್ಸ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ನೋಡಿ, ನಮ್ಮ ದೇಶದಲ್ಲಿ ಏನು ಈ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಇದೆಯಲ್ಲ ಇದಕ್ಕೇನಂದ್ರೆ ಒಂದು ಚೌಕಟ್ಟು ಹಾಕಿದ್ದಾರೆ, ಫ್ರೇಮ್ವರ್ಕ್ ಹಾಕಿದ್ದಾರೆ. ಅಂದ್ರೆ ಯಾವುದಕ್ಕೆ ನಾವು ಮೈಕ್ರೋ ಅಂತ ಕರಿತೀವಿ, ಅಲ್ಲಿ ಯಾವ ರೀತಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟಿರಬೇಕು, ಆಮೇಲೆ ಟರ್ನ್ ಓವರ್ ಎಷ್ಟಿರ್ಬೇಕು ಬಗ್ಗೆ ಒಂದೇನಂದ್ರೆ ರೀಸೆಂಟ್ ಆಗಿ ಅದನ್ನ ರಿವೈಸ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಅದು ಯಾವ್ದಂತ ಕೇಳ್ತಿದ್ದಾರೆ ನೋಡಿ. ಸೊ ಇಲ್ಲಿ ಅಂದ್ರೆ ಸೊ ಹೂಡಿಕೆ ಮಿತಿಯನ್ನ 2.5 ಪಟ್ಟು ಮತ್ತು ವಹಿವಾಟು 2 ಪಟ್ಟು ಹೆಚ್ಚು ಮಾಡಿದರೆ ರೀಸೆಂಟ್ ಆಗಿ ಅದನ್ನ ರಿವೈಸ್ ಮಾಡಿರುತ್ತಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಲಿಮಿಟ್ ಟು ಬಿ ಎನ್ಹಾನ್ಸ್ಡ್ ಟು 2.5 ಟೈಮ್ಸ್ ಅಂಡ್ ಟರ್ನ್ ಓವರ್ ಟು 2 ಟೈಮ್ಸ್ ಅಂತ ಕೊಟ್ಟಿದ್ದೀವಿ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ಹೋಗೋದ್ರ ಬಗ್ಗೆ ಇಲ್ಲೊಂದು ಚಾರ್ಟ್ ಇದೆ ನೋಡಿ, ಹೌದಾ. ಸೊ ಹಾಗಾಗಿ ನಾನು ಆಗಲೇ ಹೇಳಿದಂಗೆ MSME ಅಂದ್ರೆ ಮೈಕ್ರೋ ಎಂಟರ್ಪ್ರೈಸಸ್, ಸ್ಮಾಲ್ ಎಂಟರ್ಪ್ರೈಸಸ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಬರುತ್ತೆ. ಹಾಗಾಗಿ ನೋಡಿ, ಯಾವುದೇ ಒಂದು ಎಂಟರ್ಪ್ರೈಸ್ ನೀವು ಮೈಕ್ರೋನ್ ಬೇಕಾದ್ರೆ ಆಗಿರ್ಬೇಕಂತದ್ದು ಸೊ 2.5 ಕೋಟಿ ಇನ್ವೆಸ್ಟ್ ಆಗಿರ್ಬೇಕು, ಇನ್ವೆಸ್ಟ್ಮೆಂಟ್ ಹೂಡಿಕೆ ಆಗಿರ್ಬೇಕು.
ಟರ್ನ್ ಓವರ್ ಎಷ್ಟಿರಬೇಕು 10 ಕೋಟಿ ಇರಬೇಕು ಅಂತ ಹೇಳ್ತಾರೆ. ಸೊ ಮೊದಲು ಎಷ್ಟಿತ್ತು 1 ಇತ್ತು, ಈಗ ಏನು ಮಾಡಿದ್ದಾರೆ ಅಂದ್ರೆ 2.5 ಮಾಡಿದ್ದಾರೆ. ಮೊದಲು ಟರ್ನ್ ಓವರ್ ಎಷ್ಟಿತ್ತು 5 ಇತ್ತು, ಈಗ 10 ಮಾಡಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಬಂದು ಸ್ಮಾಲ್ ಎಂಟರ್ಪ್ರೈಸಸ್ ಅಂದ್ರೆ ಸಣ್ಣ ಉದ್ಯಮಗಳನ್ನು ಕರೀತಾರೆ. ಇದಕ್ಕೆ ಎಷ್ಟಿರಬೇಕು ಇನ್ವೆಸ್ಟ್ಮೆಂಟ್ 25 ಕ್ರೋರ್ ಇರಬೇಕು. ಟರ್ನ್ ಓವರ್ ಎಷ್ಟು ಬೇಕು 100 ಕ್ರೋರ್ ಇರಬೇಕಾಗುತ್ತೆ. ಅದೇ ರೀತಿ ಮೀಡಿಯಂ ಎಂಟರ್ಪ್ರೈಸ್ ಬಂದಾಗ ರಿವೈಸ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಬಂದು 125 ಕೋಟಿ ಇರಬೇಕು. ಟರ್ನ್ ಓವರ್ ಎಷ್ಟು ಇರಬೇಕು 500 ಕೋಟಿ ಇರಬೇಕು. ಸೊ ಇದೇನಂದ್ರೆ ರೀಸೆಂಟ್ ಆಗಿ ಅದು ಚೇಂಜ್ ಮಾಡಿರುವಂತಹ ಒಂದು ರಿವೈಸ್ ಆಗಿರುವಂತಹ ಕ್ಲಾಸಿಫಿಕೇಶನ್ ಆಗಿದೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ರಿಗಾರ್ಡಿಂಗ್ ದ MSME ಸೆಕ್ಟರ್ಗೋಸ್ಕರ ಅಂತ. ದಟ್ಸ್ ಇಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 2026-27ರ ಕೇಂದ್ರ ಬಜೆಟ್ ಪ್ರಕಾರ ಮೂಲ ಸೌಕರ್ಯ ಅಪಾಯ ಖಾತರಿ ನಿಧಿಯು ಡ್ಯಾಶ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ ಯೂನಿಯನ್ ಬಜೆಟ್ ಆಫ್ 2026-27 ದ ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿ ಫಂಡ್ ಈಸ್ ರಿಲೇಟೆಡ್ ಟು ಅಂತ ಕೇಳ್ತಾರೆ. ನೋಡಿ ರೀಸೆಂಟ್ ಏನಂದ್ರೆ ಒಂದು ಫಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಅದನ್ನ ಏನಂತ ಕರಿತೀವಿ ನಾವು ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿ ಫಂಡ್ ಅಂತ ಕರೀತಾರೆ. ಇದು ಯಾರಿಗೆ ಅಂತಂದ್ರೆ ಇದೇನಂದ್ರೆ ವಿಶೇಷವಾಗಿ ಖಾಸಗಿ ಗುತ್ತಿಗೆದಾರ ಅಂತ ಕರಿತೀವಿ ನಾವು, ಅಥವಾ ಪ್ರೈವೇಟ್ ಕಾಂಟ್ರಾಕ್ಟ್ಸ್ ಏನಂದ್ರೆ ಒಂದು ಸೇಫ್ ಮಾಡಕ್ಕೆ ಏನ್ ಮಾಡಿದ್ದಾರೆ ಒಂದು ಫಂಡ್ ಅನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಅದನ್ನ ಸೊ ನಾವು ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿ ಫಂಡ್ ಅಂತ ಕರೀತಾರೆ. ಇದು ವಿಶೇಷವಾಗಿ ಖಾಸಗಿ ಅಭಿಯಂತರಿಗೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ಹೋಗೋಣ. ನೋಡಿ ಏನು ಒಂದು ಫಂಡ್ ಮಾಡಿದಾರಲ್ವಾ ಅದನ್ನ ಕರಿತೀವಿ ನಾವು ಮೂಲ ಸೌಕರ್ಯ ಅಪಾಯ ಖಾತರಿ ನಿಧಿ ಅಂತ ಕರೀತಾರೆ, ಅಥವಾ ಇಂಗ್ಲಿಷ್ ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿ ಫಂಡ್ ಅಂತ ಕರೀತಾರೆ. ನೋಡಿ ಎಕ್ಸಾಂಪಲ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಏನ್ ಮಾಡ್ತಾರೆ, ಒಬ್ಬರು ಯಾರೋ ಕಾಂಟ್ರಾಕ್ಟರ್ ಮಾಡ್ತಾರೆ, ಪ್ರೈವೇಟ್ ಕಾಂಟ್ರಾಕ್ಟರ್ ಒಂದು ಪ್ರದೇಶದಲ್ಲಿ ರೋಡ್ ಕಟ್ತಿರ್ತಾನೆ. ಅದಕ್ಕೆ ಆತನಿಗೆ ಏನಾಗಿರುತ್ತೆ ಆಕ್ಚುಲಿ ಸರ್ಕಾರದಿಂದ ಆತನಿಗೆ ಬಿಟ್ಟು ಸಿಕ್ಕಿರುತ್ತೆ, ಏನ್ ಮಾಡ್ತಿರ್ತಾನೆ ರೋಡ್ ಕಟ್ತಿರ್ತಾನೆ. ಸೊ ಅವಾಗ ಏನಾಗುತ್ತೆ ಆತನಿಗೆಲ್ಲ ಸೆಂಟ್ರಲಿ ಫೈನಾನ್ಸ್ ಲಾಸ್ ಆಗುತ್ತೆ, ಅದೇನೋ ಒಂದು ಇಶ್ಯೂಸ್ ಆಗುತ್ತೆ. ಅವಾಗ ಏನ್ ಮಾಡುತ್ತೆ ಸರ್ಕಾರ ಅವರಿಗೆ ಒಂದು ಫಂಡಿಂಗ್ ಮಾಡೋದು ಕೆಲಸ ಮಾಡ್ತಾ ಹೋಗುತ್ತೆ. ಅದಕ್ಕೆ ಅದನ್ನ ಏನ್ ಕರೀತಾರೆ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ನಿರ್ಮಾಣದಲ್ಲಿ ಎದುರಾಗುವಂತಹ ಅಪಾಯಗಳ ಬಗ್ಗೆ ಖಾಸಗಿ ಅಭಿವರ್ಧಕರಲ್ಲಿ ವಿಶ್ವಾಸವನ್ನು ಹೆಚ್ಚಿಸಲಿಕ್ಕೆ ಅಂದ್ರೆ ಈ ನಿಧಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದನ್ನ ನಾವು ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿ ಫಂಡ್ ಅಥವಾ ಮೂಲ ಸೌಕರ್ಯ ಅಪಾಯ ಖಾತರಿ ನಿಧಿ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇದು ವಿಶೇಷವಾಗಿ ಖಾಸಗಿ ಸಂಪರ್ಕದ ಒಂದು ಇದಾಗಿರುತ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. 21ನೇ ಪ್ರಶ್ನೆ. 2026-27ರ ಕೇಂದ್ರ ಬಜೆಟ್ ಪ್ರಕಾರ ರಿಯಲ್ ಎಸ್ಟೇಟ್ ಹೂಡಿಕೆ ಟ್ರಸ್ಟ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಯೂನಿಯನ್ ಬಜೆಟ್ ಆಫ್ 2026-27 ದ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಆರ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ ಒಂದು ರೀಸೆಂಟ್ ಆಗಿರೋದ್ರೆ ಒಂದು ಟ್ರಸ್ಟ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ. ಅದೇನಕ್ಕಂತಂದ್ರೆ ಆಕ್ಚುಲಿ ವಿಶೇಷವಾಗಿ ಈ ಕೇಂದ್ರ ಸರ್ಕಾರದ ವಲಯ ಸಂಸ್ಥೆಗಳಿಗೆ ಅಥವಾ ಉದ್ಯಮಗಳ ಸಂಸ್ಥೆಗಳಿಗೆ ಅಂದ್ರೆ ಆಕ್ಚುಲಿ ಈ ಒಂದು ಟ್ರಸ್ಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಸೊ ದ ಕ್ರಿಯೇಷನ್ ಫಾರ್ ದಿ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ನೋಡಿ ಇದ್ರ ಉದ್ದೇಶ ಅಂದ್ರೆ ಆಸ್ತಿ ಮರುಬಳಕೆ ಅಂದ್ರೆ ಕೇಂದ್ರ ಸರ್ಕಾರದ ವಲಯದ ಉದ್ಯಮಗಳ ಒಂದು ರಿಯಲ್ ಎಸ್ಟೇಟ್ ಆಸ್ತಿಗಳ ಮರುಬಳಕೆ ಮಾಡಕ್ಕೆ ಏನ್ ಮಾಡ್ತಾರೆ ಅಂದ್ರೆ ವೇಗಗೊಳಿಸಲು ಈ ರೀಟ್ಸ್ ಅಂತ ಕರಿತೀವಿ ನಾವು. ರೀಟ್ಸ್ ಅಂದ್ರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಮಾಡಿದ್ದಾರೆ. ಓಕೆನಾ. ಉದ್ದೇಶ ಅಂತಂದ್ರೆ ಈ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳ ಒಂದು ರಿಯಲ್ ಎಸ್ಟೇಟ್ ಆಸ್ತಿಗಳ ಮರುಬಳಕೆಗೆ ಸ್ಪೀಡ್ ಅಪ್ ಮಾಡೋದು ಈ ಒಂದು ಟ್ರಸ್ಟ್ ಗಳ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ ಎಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. 22ನೇ ಪ್ರಶ್ನೆ. 2026-27 ಕೇಂದ್ರ ಬಜೆಟ್ ಪ್ರಕಾರ ಸರಕು ಸಾಗಣೆ ಕಾರಿಡಾರ್ಗಳನ್ನ ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ. ಅಕಾರ್ಡಿಂಗ್ ಟು ದ ಯೂನಿಯನ್ ಬಜೆಟ್ ಆಫ್ 2026-27 ದ ಫ್ರೈಟ್ ಕಾರಿಡಾರ್ಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಪ್ಲೇಸ್ ಅಂತ ಕೇಳ್ತಾರೆ. ನೋಡಿ ಈ ರೀಸೆಂಟ್ ಏನಂದ್ರೆ ಈ ಸರಕು ಸಾಗಾಣಿಕೆ ಕೇಂದ್ರ ಕಾರಿಡಾರ್ಗಳು ಮಾಡ್ಬೇಕಂತ ಮಾಡಿದ್ದಾರೆ. ಯಾವ ಪ್ಲೇಸ್ ಮಾಡ್ಬೇಕಂತ ಕೇಳಿದ್ದಾರೆ ಅಂದ್ರೆ ಅದು ಇಲ್ಲಿಂದ್ರೆ ದನಕುಣಿಯಿಂದ ಸೂರತ್ಗೆ ಅಂದ್ರೆ ಪಶ್ಚಿಮ ಬಂಗಾಳದ ದನ್ಕುನಿಯಿಂದ ಇಲ್ಲಿಗೆ ಸೂರತ್ ವರೆಗೆ ಅಂದ್ರೆ ಆಕ್ಚುಲಿ ಈ ಒಂದು ಈಸ್ಟ್ ವೆಸ್ಟ್ ಕಾರಿಡಾರ್ಗಳನ್ನು ಮಾಡಕ್ಕೆ ರೀಸೆಂಟ್ ಆಗಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ಫ್ರೈಟ್ ಕಾರಿಡಾರ್. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ದನ್ಕುನಿ ಟು ಸೂರತ್ ಅಂತ. ನೋಡ್ತಾ ನೋಡಿ ರೀಸೆಂಟ್ ಬಜೆಟ್ ಅಂದ್ರೆ ಆಕ್ಚುಲಿ ಒಂದು ಹೊಸ ಸರಕು ಸಾಗಣೆ ಕಾರಿಡಾರ್ಗಳು ಅಥವಾ ಫ್ರೈಟ್ ಕಾರಿಡಾರ್ಸ್ ಗಳನ್ನ ಘೋಷಣೆ ಮಾಡಿದ್ದಾರೆ. ಇಲ್ಲಂದ್ರೆ ಪೂರ್ವದ ದನಕುನಿಯಿಂದ ಪಶ್ಚಿಮದ ಸೂರತ್ ವರೆಗೆ ಅಂದ್ರೆ ಆಕ್ಚುಲಿ ಇವುಗಳು ಏನ್ ಮಾಡ್ತವೆ ಸಂಪರ್ಕವನ್ನ ಕಲ್ಪಿಸ್ತವೆ. ಇಲ್ಲಿ ಮ್ಯಾಪ್ ಕಾಣಿಸ್ತಾ ಗುಜರಾತ್ ನ ಸೂರತ್ ನಿಂದ ಇಲ್ಲಿ ಪಶ್ಚಿಮ ಬಂಗಾಳದ ದನಕುನಿಗೆ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಫ್ರೈಟ್ ಕಾರಿಡಾರ್ ಗಳನ್ನ ಕನೆಕ್ಟ್ ಮಾಡ್ತಾ ಇದ್ದಾರೆ. ಇದೊಂದು ಏನಾಗಿದೆ ಈಸ್ಟ್ ವೆಸ್ಟ್ ಫ್ರೈಟ್ ಕಾರಿಡಾರ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ರಾಷ್ಟ್ರೀಯ ಜಲಮಾರ್ಗ 5 ಅನ್ನು ಡ್ಯಾಶ್ಗೆ ಸಂಪರ್ಕಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸಂಪರ್ಕಿಸುತ್ತದೆ ಅಂತ ಕೇಳ್ತಾರೆ. ಅಂದ್ರೆ ನ್ಯಾಷನಲ್ ವಾಟರ್ ವೇ 5 ಈಸ್ ಕನೆಕ್ಟೆಡ್ ಟು ಅಂತ ಕೇಳ್ತಾರೆ. ಅಂದ್ರೆ ಈ ರಾಷ್ಟ್ರೀಯ ಜಲಮಾರ್ಗ ಇದೆಯಲ್ಲ ಇದೇನ್ ಮಾಡುತ್ತೆ ಆಕ್ಚುಲಿ ಇದು ಗೋಯಂಕಾಲಿ ಟು ತಾಲ್ಚರ್ ಏನ್ ಮಾಡುತ್ತೆ ಸಂಪರ್ಕ ಮಾಡುವಂತ ಒಂದು ಏನಾಗಿದೆ
ರಾಷ್ಟ್ರೀಯ ಜಲಮಾರ್ಗ ಆಗಿದೆ. ಅದನ್ನ ನಾವು ರಾಷ್ಟ್ರೀಯ ಜಲಮಾರ್ಗ 5 ಅಥವಾ ನ್ಯಾಷನಲ್ ವಾಟರ್ ವೇ 5 ಅಂತ ಕರೀತಾರೆ. ಅದು ಕನೆಕ್ಟ್ ಮಾಡೋದಿಲ್ಲ ಅಂತಂದ್ರೆ ಗೋಯಂಕಾಲಿ ಟು ತಲ್ಚರ್. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಯಾಕೆ ಪ್ರಶ್ನೆ ಅಂದರೆ ನೋಡಿ, ನಮ್ಗೆ ಏನು ಬಜೆಟ್ ಅಲ್ಲಿ ಏನಂದ್ರೆ ಮತ್ತೆ ಹೊಸದಾಗಿ 20 ಅಂದ್ರೆ ಮುಂದಿನ 5 ವರ್ಷದಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದರೆ 20 ಹೊಸ ರಾಷ್ಟ್ರೀಯ ಜಲಮಾರ್ಗಗಳನ್ನ ಕಾರ್ಯಾಚರಣೆಗೆ ತರ್ತಾರೆ ಅಂತ ಹೇಳಿದರೆ, ಅದು ವಿಶೇಷವಾಗಿ ಒಡಿಶಾದ ಏನು ನ್ಯಾಷನಲ್ ವಾಟರ್ ವೇ 5 ಇದೆಯಲ್ಲ ಅಲ್ಲಿಂದ ಆರಂಭಿಸಿ ತಾಲ್ಚಾರ್ ಮತ್ತು ಅಂಗುರ್ಗಳಂತ ಖನಿಜ ಸಮುದ್ರ ಪ್ರದೇಶಗಳನ್ನ ಮತ್ತು ಪಾರಾದೀಪ್ ಮತ್ತು ದಮ್ರಾ ಬಂದರುಗಳಿಂದ್ರೆ ಸಂಪರ್ಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ನೋಡ್ತಾ ನೋಡಿ, ಇಲ್ಲಿ ನಮಗೆ ನಮ್ಮ ದೇಶದಲ್ಲಿ ಬಂದಾಗ ಪ್ರೆಸೆಂಟ್ ಆಗಿ there is so many ಅಥವಾ 6 ಏನಂತಂದ್ರೆ ನ್ಯಾಷನಲ್ ವಾಟರ್ ವೇ ಅಥವಾ ರಾಷ್ಟ್ರೀಯ ಜಲಮಾರ್ಗಗಳು ವರ್ಕ್ ಮಾಡ್ತಾ ಇದೆ. ಅದು ಬಂದು ಫಸ್ಟ್ ಬಂದು ಯಾವ್ದಂದ್ರೆ ನ್ಯಾಷನಲ್ ವಾಟರ್ ವೇ 1 ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ರಾಷ್ಟ್ರೀಯ ಜಲಮಾರ್ಗ 1 ಅಂತ ಕರೀತಾರೆ. ಇದು ಗಂಗಾ ನದಿಗೆ ಸಂಬಂಧಪಟ್ಟಂತಾಗಿದೆ. ಇದೇನ್ ಮಾಡುತ್ತೆ ಆಲ್ದಿಯಾ ಟು ಅಲಹಾಬಾದ್, ಇಲ್ಲಿ ಕಾಣಿಸ್ತಿದೆಯಾ ನೋಡಿ, ಎಸ್ ಏನ್ ಮಾಡ್ತಿದ್ದು ಆಲ್ದಿಯಾ ಟು ಅಲಹಾಬಾದ್ಗೆ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಇದು ಸುಮಾರು 1620 ಕಿಲೋಮೀಟರ್ ಡಿಸ್ಟೆನ್ಸ್ ಹೊಂದಿದ್ದು. ಹಾಗಾಗಿ ಇದು ನಮ್ಮ ದೇಶದ ಏನಂದ್ರೆ ಅತ್ಯಂತ ಉದ್ದವಾದ ಒಂದು ಜಲಮಾರ್ಗವಾಗಿದೆ. ಇದು ನ್ಯಾಷನಲ್ ವಾಟರ್ ವೇ 1 ಅಂತ ಕರೀತಾರೆ. ಅದೇ ರೀತಿ ನ್ಯಾಷನಲ್ ವಾಟರ್ ವೇ 2 ಅಥವಾ ರಾಷ್ಟ್ರೀಯ ಜಲಮಾರ್ಗ 2 ಇದೆಯಲ್ಲ, ಇದು ಬ್ರಹ್ಮಪುತ್ರ ನದಿಗೆ ಸಂಬಂಧಪಟ್ಟಂತಾಗಿದೆ. ಇದೇನಂದ್ರೆ ದುಬ್ರಿ ಟು ಸಾದಿಯಾ, ಇದೇನ್ ಮಾಡುತ್ತೆ ಇದು ದುಬ್ರಿ ಟು ಏನ್ ಮಾಡುತ್ತೆ ಸಾದಿಯಾಗೆ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಇದೇನಂದ್ರೆ 891 ಕಿಲೋಮೀಟರ್ ಇದೆ. ಅದೇ ರೀತಿ ನ್ಯಾಷನಲ್ ವಾಟರ್ ವೇ 3 ಇದೆಯಲ್ಲ, ಇದೇನಂದ್ರೆ ವೆಸ್ಟ್ ಕೋಸ್ಟ್ ಕ್ಯಾನಲ್ ಇರುವಂತದ್ದಾಗಿದೆ. ಇದೇನಂದ್ರೆ ಸೊ ಕೊಲ್ಲಂ ಟು ಕೊಟ್ಟಾಪುರಂಗೆ ಹೋಗುತ್ತೆ. ಓಕೆ, ಇದು 250 ಕಿಲೋಮೀಟರ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ದಿಸ್ ಇಸ್ ಕಾಲ್ಡ್ ದ ಕೊಲ್ಲಂ ಟು ಕೊಟ್ಟಾಪುರ ಇದೆ. ಅದೇ ರೀತಿ ನ್ಯಾಷನಲ್ ವಾಟರ್ ವೇ 4 ಇದೆಯಲ್ಲ, ಇಲ್ಲಿ ಇದೇನಂದ್ರೆ ಗೋದಾವರಿ ಕೃಷ್ಣಾ ನದಿಗಳಿಗೆ ಸಂಬಂಧಪಟ್ಟಂತ ಒಂದು ಜಲಮಾರ್ಗವಾಗಿದೆ. ಇದೇನಂದ್ರೆ ಕಾಕಿನಾಡ್ ಟು ಪುಡುಚೇರಿ, ಇಲ್ಲಿ ಕಾಣಿಸ್ತಿಲ್ಲ, ಕಾಕಿನಾಡ್ ಟು ಪುಡುಚೇರಿ ಅಂದ್ರೆ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ನ್ಯಾಷನಲ್ ವಾಟರ್ ವೇ 5 ಇದು ನ್ಯೂಸ್ ಇದೆ. ಇದೇನಂದ್ರೆ ಬ್ರಾಹ್ಮಿಣಿ ಡೆಲ್ಟಾ ಕ್ಯಾನಲ್ಸ್ ಗಳಿಗೆ ಸಂಬಂಧಪಟ್ಟಂತ ಒಂದು ನ್ಯಾಷನಲ್ ವಾಟರ್ ವೇ ಆಗಿದೆ. ಇದೇನ್ ಮಾಡುತ್ತೆ ಗೋಯಂಕಲ್ ಟು ತಲ್ಚಾರ್ಗೆ ಅಂದ್ರೆ ಇಲ್ಲಿ ಕಾಣಿಸ್ತಿದೆ. ಸೊ ಇಲ್ಲಿ ಏನ್ ಮಾಡುತ್ತೆ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ನ್ಯಾಷನಲ್ ವಾಟರ್ ವೇ 6 ಇದೆಯಲ್ಲ, ಇದು ಬರಾಕ್ ನದಿಗೆ ಸಂಬಂಧಪಟ್ಟಂತಾಗಿದೆ. ಇದೇನ್ ಮಾಡುತ್ತೆ ಲಖಿಪುರ್ ಟು ಬಂಗಾ ಹೋಗುತ್ತೆ. ಇದು 121 ಕಿಲೋಮೀಟರ್ ಇದೆ. ಸೊ ಹಾಗಾಗಿ ಅತಿ ಉದ್ದವಾದಂತಂದ್ರೆ ಅದು ನ್ಯಾಷನಲ್ ವಾಟರ್ ವೇ 1 ಇದೆ. ಸುಮಾರು 1620 ಕಿಲೋಮೀಟರ್ ಅಂದ್ರೆ ಒಂದು ಲೆಂತ್ ಇರುವಂತಹ ರಾಷ್ಟ್ರೀಯ ಜಲಮಾರ್ಗವಾಗಿದೆ, ಗೊತ್ತಿರಬೇಕಾಗುತ್ತೆ. ಓಕೆ, ಹಾಗಾಗಿ ಏನಂದ್ರೆ ನ್ಯಾಷನಲ್ ವಾಟರ್ ವೇ 5 ಇದೆಯಲ್ಲ, ಇದೇನ್ ಮಾಡುತ್ತೆ ಎಲ್ಲಿಂದ ಗೋಯಂಕಲ್ ಟು ತಾಲ್ಚಾರ್ಗೆ ಏನಂದ್ರೆ ಆಕ್ಚುಲಿ ಕನೆಕ್ಟಿವಿಟಿ ಕೊಡ್ತಾ ಹೋಗುತ್ತೆ. ಮತ್ತೇನ್ ಮಾಡಿದ್ದಾರೆ ಆಕ್ಚುಲಿ 20 ವರ್ಷದಾಗಿ ನ್ಯಾಷನಲ್ ವಾಟರ್ ವೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರಾವಳಿ ಸರಕು ಸಾಗಣೆ ಉತ್ತೇಜನ ಯೋಜನೆಯು ಡ್ಯಾಶ್ ಗಳಿಗೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ. ದ ಕೋಸ್ಟಲ್ ಕಾರ್ಗೋ ಪ್ರಮೋಷನ್ ಸ್ಕೀಮ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ, ಹೆಸರಲ್ಲೇ ಇದೆ ಕರಾವಳಿ ಅಂತ ತಕ್ಷಣ ಆಗುತ್ತೆ ನಮಗೆ. ಇದು ಕರಾವಳಿ ಅಂತಂದ್ರೆ ಇದು ಜಲಮಾರ್ಗಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ, ಒಂದು ಸರಕು ಸಾಗಣೆ ಉತ್ತೇಜನ ಯೋಜನೆ ಅಥವಾ ಕೋಸ್ಟಲ್ ಕಾರ್ಗೋ ಪ್ರಮೋಷನ್ ಸ್ಕೀಮ್ ಅಂತ ಕರೀತಾರೆ. ಇದು ಸಂಬಂಧಪಟ್ಟಂತದ್ದು ವಾಟರ್ ವೇ ಅಥವಾ ಜಲಮಾರ್ಗಗಳಿಗೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ನೋಡಿ, ಸೊ ಕರಾವಳಿ ಸರಕು ಸಾಗಣೆ ಉತ್ತೇಜನ ಯೋಜನೆ ಇದೆಯಲ್ಲ, ಅಥವಾ ಇಂಗ್ಲಿಷ್ ನಲ್ಲಿ ಕೋಸ್ಟಲ್ ಕಾರ್ಗೋ ಪ್ರಮೋಷನ್ ಸ್ಕೀಮ್ ಅಂತ ಕರೀತಾರೆ. ಇದೇನಂದ್ರೆ ಇದರ ಉದ್ದೇಶ ಅಂದ್ರೆ ನಮ್ಮ ದೇಶದಲ್ಲಿ ರೈಲ್ವೆ ಮತ್ತೆ ರಸ್ತೆ ಒಂದು ಏನು ಸಾರಿಗೆ ಇದೆಯಲ್ಲ ಅದರಿಂದ ಏನಂದ್ರೆ ಆದಷ್ಟು ಈ ಜಲಮಾರ್ಗಗಳಿಗೆ, ಯಾಕಂದ್ರೆ ಜಲಮಾರ್ಗ ಏನಂತಂದ್ರೆ ಇದೊಂದು ಪರಿಸರ ಪ್ರಿಯ ಆಗಿರುತ್ತೆ. ಇದರಿಂದ ಯಾವುದೇ ರೀತಿಯ ನಮಗೆ ಜಾಸ್ತಿ ಏನಾಗುತ್ತೆ ಅಂದ್ರೆ ಯಾವುದೇ ರೀತಿಯ ಪರಿಸರಕ್ಕೆ ಹಾನಿ ಆಗಲ್ಲ. ಈಗ ನಮಗೆ ರೈಲ್ವೆ ತಗೊಳ್ಳಿ, ರೋಡ್ ತಗೊಳ್ಳಿ, ಇದರಿಂದ ಸಾಕಷ್ಟು ಒಂದು ಏನಂದ್ರೆ ಪೊಲ್ಯೂಷನ್ ಕ್ರಿಯೇಟ್ ಆಗ್ತದೆ. ಹಾಗಾಗಿ ಜಲಮಾರ್ಗಗಳು ಅಂತಂದ್ರೆ ಅಂದ್ರೆ ಈಕೋ ಫ್ರೆಂಡ್ಲಿ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ ನಾವು, ಸಿಸ್ಟಮ್ ಅಂತ ಕರೀತಾರೆ. ಸೊ ಹಾಗಾಗಿ ರೈಲ್ವೆ ಮತ್ತೆ ರಸ್ತೆಗಳಿಂದ ಏನಂತಂದ್ರೆ ಜಲಮಾರ್ಗ ಬದಲಾಯಿಕೆ ಏನ್ ಮಾಡ್ತಾರೆ ಅಂದ್ರೆ ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಸೊ ಜೊತೆಗೆ ನೋಡಿ 2047 ಒಳನಾಡು ಜಲಮಾರ್ಗ ಮತ್ತು ಕರಾವಳಿ ಹಡಗು ಸಾಗಣೆ ಪೌಲಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಂದ್ರೆ 6 to 12% ಹೆಚ್ಚಿತು ಅಂತ ಹೇಳಿದ್ದಾರೆ. ಯಾವ್ದ್ರಲ್ಲಿ ಅಂಡರ್ ದ ಕರಾವಳಿ ಸರಕು ಸಾಗಣೆ ಉತ್ತೇಜನ ಅಂತ ಕರೀತಾರೆ. ಓಕೆನಾ? ಸೊ ಜೊತೆಗೆ ನೋಡಿ, ಈ ಹಡಗುಗಳಿಗೆ ಏನಂತಂದ್ರೆ ತರಬೇತಿ ಮತ್ತು ದುರಸ್ತಿ ಕೂಡ ಕೆಲವೊಂದು ಟ್ರೈನಿಂಗ್ ಸೆಂಟರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ರೀಜನಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಕರೀತಾರೆ. ಅದೆಲ್ಲಿ ಅಂತಂದ್ರೆ ವಾರಣಾಸಿ ಮತ್ತು ಪಾಟ್ನಾದಲ್ಲಿ ಅಂತಂದ್ರೆ. ಸೊ ಒಳನಾಡಿನಲ್ಲಿ ಇರುವಂತಹ ಹಡಗುಗಳನ್ನ ದುರಸ್ತಿ ಮಾಡಕ್ಕೆ ಕೇಂದ್ರ ತರ್ತೀವಿ ಅಂತ ಹೇಳಿದ್ರೆ ಅದು ವಾರಣಾಸಿ ಮತ್ತೆ ಪಾಟ್ನಾದಲ್ಲಿ, ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 2026-27 ಕೇಂದ್ರ ಬಜೆಟ್ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಆಧಾರ ಸ್ತಂಭಗಳನ್ನು ಕೊಟ್ಟಿದ್ದಾರೆ? ಅಕಾರ್ಡಿಂಗ್ ಟು ದ ಯೂನಿಯನ್ ಬಜೆಟ್ ಆಫ್ 2026-27 ವಿಚ್ ಆಫ್ ದ ಫಾಲೋವಿಂಗ್ ಆರ್ ನಾಟ್ ಎ ಪಿಲ್ಲರ್ಸ್ ಆಫ್ ದಿ ಗ್ರೌತ್ ಅಂಡ್ ಡೆವಲಪ್ಮೆಂಟ್ ಆಫ್ ದಿ ಇಂಡಿಯನ್ ಎಕಾನಮಿ ಅಂತ ಕೇಳ್ತಾರೆ. ಹೌದಾ? ನೋಡಿ, ಏನಂದ್ರೆ ಆಕ್ಚುಲಿ ಕೆಲವೊಂದು ಪಿಲ್ಲರ್ಸ್ ಕೊಟ್ಟಿದ್ದಾರೆ ಬಜೆಟ್ ಅಲ್ಲಿ. ಅದ್ರಲ್ಲಿ ಯಾವ್ದಲ್ಲ ಅಂತ ಕೇಳ್ತಾರೆ. ನೋಡಿ, ಆಕ್ಚುಲಿ ಇದರಲ್ಲಿ ಸೊ ಆರ್ಥಿಕ ಬೆಳವಣಿಗೆನ ಸುಸ್ಥಿರಗೊಳಿಸುವಂಥದ್ದು ಅಂದ್ರೆ ಸಸ್ಟೈನಿಂಗ್ ಎಕನಾಮಿಕ್ ಗ್ರೌತ್, ಇದು ಕೂಡ ಒಂದು ಪಿಲ್ಲರ್ ಆಗಿದೆ. ಹೌದು. ಅದೇ ರೀತಿ ಇಲ್ಲಿ ನೋಡಿ ಪಿಲ್ಲರ್ಸ್ ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ಟೋಟಲ್ ಏನಂದ್ರೆ ಆಕ್ಚುಲಿ ನಮಗೆ ಈ ಬಜೆಟ್ ಅಲ್ಲಿ
6 ಪಿಲ್ಲರ್ಸ್ ಅನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಆಧಾರ ಸ್ತಂಭಗಳು. ಫಸ್ಟ್ ಯಾವುದು? ಸಸ್ಟೈನೇಬಲ್ ಎಕನಾಮಿಕ್ ಗ್ರೋತ್ ಅಂತ ಕರೀತಾರೆ, ಅಂದ್ರೆ ಕನ್ನಡದಲ್ಲಿ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ ಅಂತ ಕರಿತೀವಿ. ಎರಡನೇ ಪಿಲ್ಲರ್ ಯಾವುದು? ಸ್ಟ್ರೆಂಥನಿಂಗ್ ದ ಫೌಂಡೇಶನ್ ಆಫ್ ಗ್ರೋತ್ ಅಂತ ಕರೀತಾರೆ, ಅಂದ್ರೆ ಬೆಳವಣಿಗೆಯ ಒಂದು ಮೂಲವನ್ನ ಬಲಿಷ್ಠಗೊಳಿಸುವಂಥದ್ದು. ಅದೇ ರೀತಿ ಮೂರನೇ ಪಿಲ್ಲರ್ ಯಾವುದಂದ್ರೆ ಪೀಪಲ್ ಸೆಂಟ್ರಿಕ್ ಡೆವಲಪ್ಮೆಂಟ್ ಅಂತ ಕರೀತಾರೆ, ಅಂದ್ರೆ ಜನ ಕೇಂದ್ರಿತ ಅಭಿವೃದ್ಧಿ ಮಾಡುವಂಥದ್ದು. ನಾಲ್ಕನೇ ಪಿಲ್ಲರ್ ಅಂದ್ರೆ ಟ್ರಸ್ಟ್ ಬೇಸ್ಡ್ ಗವರ್ನೆನ್ಸ್ ಅಂತ ಕರಿತೀವಿ, ಅಂದ್ರೆ ವಿಶ್ವಾಸ ಭರಿತವಾಗಿರುವಂತಹ ಆಡಳಿತವನ್ನ ಕೊಡುವಂಥದ್ದು. ಅದೇ ರೀತಿ ಐದನೇ ಪಿಲ್ಲರ್ ಬಂದಾಗ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂಡ್ ಈಸ್ ಆಫ್ ಲಿವಿಂಗ್ ಅಂತ ಕರೀತಾರೆ, ಅಂದ್ರೆ ಸರಳ ಜೀವನ ಅಂತ ಕರೀತಾರೆ. ಆರನೇ ಪಿಲ್ಲರ್ ಬಂದಾಗ ಫಿಸ್ಕಲ್ ಮ್ಯಾಟರ್ಸ್, ಅಂದ್ರೆ ಹಣಕಾಸಿನ ವಿಚಾರಗಳು. ಇವೇನಂದ್ರೆ ಈ ಟೋಟಲ್ 6 ಪಿಲ್ಲರ್ ಮುಖಾಂತರ ಆಕ್ಚುಲಿ ನಮ್ಮ ಒಂದು ಗ್ರೋತ್ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಎಕನಾಮಿಯನ್ನು. ಹಾಗಾಗಿ ಇದರಲ್ಲಿ ಯಾವುದಲ್ಲ ಅಂತಂದ್ರೆ ನೋಡಿ, ಏನು ವಿದೇಶಿ ನೇರ ಹೂಡಿಕೆಯನ್ನ ಅವಲಂಬಿಸುವಂಥದ್ದು ಇದೆಯಲ್ಲ, ಅಥವಾ ಡಿಪೆಂಡಿಂಗ್ ಆನ್ ದಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಇದು ಯಾವುದೇ ರೀತಿಯ ಒಂದು ಪಿಲ್ಲರ್ ಅಲ್ಲ ಅಂತ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಟು ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. 26ನೇ ಪ್ರಶ್ನೆ. 2026-27ರ ಕೇಂದ್ರ ಬಜೆಟ್ ಪ್ರಕಾರ ಹೊಸ ಹೈ ಸ್ಪೀಡ್ ರೈಲು ಕಾರಿಡಾರ್ ಸರಕು ಸಾಗಣೆ ಕಾರಿಡಾರ್ಗಳ ಸ್ಥಾಪನೆಗೆ ಈ ಕೆಳಗಿನ ಯಾವ ಸ್ಥಳಗಳನ್ನ ಆಯ್ಕೆ ಮಾಡಲಾಗಿಲ್ಲ ಅಂತ ಕೇಳಿದ್ರೆ ವೆರಿ ಇಂಪಾರ್ಟೆಂಟ್. ಏನಿದೆ ಪ್ರಶ್ನೆ. ಅಕಾರ್ಡಿಂಗ್ ಟು ದ ಯೂನಿಯನ್ ಬಜೆಟ್ ಆಫ್ 2026-27, ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸಸ್ ಆರ್ ನಾಟ್ ಸೆಲೆಕ್ಟೆಡ್ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ನ್ಯೂ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಫ್ರೈಟ್ ಕಾರಿಡಾರ್ಸ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಹಾಗಾಗಿ ನೋಡಿ ಏನಂದ್ರೆ ಇಲ್ಲಿ ಏನು, ಸೊ ತಿರುವನಂತಪುರಂ ಪಣಜಿ ಇದೆಯಲ್ಲ, ಇದರಂದ್ರೆ ಸೊ ಅದರಲ್ಲಿ ಘೋಷಣೆ ಇದ್ರ ಯಾವುದಕ್ಕೆ ಸಂಬಂಧಪಟ್ಟಿಲ್ಲ. ಇಲ್ಲಿ ಯಾವುದೇ ರೀತಿಯ ಒಂದು ಹೊಸ ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ ಅನ್ನ ಈ ಒಂದು ಪ್ಲೇಸ್ ಅಲ್ಲಿ ಘೋಷಣೆ ಮಾಡಿಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ತಿರುವನಂತಪುರಂ ಟು ಪಣಜಿ ಅಂತ. ನೋಡಿ ಈ ಬಜೆಟ್ ಅಲ್ಲಿ 2026-27 ಬಜೆಟ್ ಅಂತ ಏನ್ ಮಾಡಿದ್ರೆ ಅಂದ್ರೆ 7 ಕಡೆ ಏನಂತಂದ್ರೆ ಒಂದು ಹೈ ಸ್ಪೀಡ್ ರೈಲ್ವೆ ಒಂದು ಕಾರಿಡಾರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೌದಾ. ಎಲ್ಲೆಲ್ಲಿ? ಮುಂಬೈ ಟು ಪುಣೆ, ಮುಂಬೈ ಟು ಪುಣೆ, ಪುಣೆ ಟು ಹೈದರಾಬಾದ್, ಹೈದರಾಬಾದ್ ಟು ಬೆಂಗಳೂರು, ಹೈದರಾಬಾದ್ ಟು ಚೆನ್ನೈ, ಚೆನ್ನೈ ಟು ಬೆಂಗಳೂರು, ದೆಹಲಿ ಟು ವಾರಣಾಸಿ, ವಾರಣಾಸಿ ಟು ಸಿಲಿಗುರಿ ಅಂತ ಕರೀತಾರೆ. ಒಂದ್ಸಲ ಮ್ಯಾಪ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಎಸ್, ಇಲ್ಲಿ ನೋಡಿ. ಹೌದಾ. ಏನಿದೆ ನೋಡಿ, ಡೆಲ್ಲಿ ಟು ವಾರಣಾಸಿ, ವಾರಣಾಸಿ ಟು ಸಿಲಿಗುರಿ, ಆಮೇಲೆ ಮುಂಬೈ ಟು ಪುಣೆ, ಪುಣೆ ಟು ಹೈದರಾಬಾದ್, ಹೈದರಾಬಾದ್ ಟು ಬೆಂಗಳೂರು, ಹೈದರಾಬಾದ್ ಟು ಚೆನ್ನೈ, ಚೆನ್ನೈ ಟು ಬೆಂಗಳೂರು ಅಂತ. ಸೊ ಹಾಗಾಗಿ ಟೋಟಲ್ ಆಗಿ 7 ಏನಂತಂದ್ರೆ ಹೈ ಸ್ಪೀಡ್ ರೈಲ್ ಕಾರಿಡಾರ್ಗಳನ್ನ ಈ ಬಜೆಟ್ ಘೋಷಣೆ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಬಂದಾಗ ನಮ್ಮ ರಾಜ್ಯ ಕೂಡ ಎರಡು ಕಡೆ ಸಿಗುತ್ತೆ. ಹೌದಾ. ಯಾವ್ದು? ಸೊ ಹೈದರಾಬಾದ್ ಟು ಬೆಂಗಳೂರು ಮತ್ತೆ ಇನ್ನೊಂದು ಚೆನ್ನೈ ಟು ಬೆಂಗಳೂರು ಅಂತ. ಸೊ ಹಾಗಾಗಿ ನಮಗೆ ಸೊ ಆಪ್ಷನ್ ಸೊ ತಿರುವನಂತಪುರಂ ಪಣಜಿ ಇದೆಯಲ್ಲ, ಇಲ್ಲಿ ಯಾವುದೇ ರೀತಿಯ ಒಂದು ಹೈ ಸ್ಪೀಡ್ ರೈಲ್ಗೆ ಯಾವುದೇ ರೀತಿಯ ಒಂದು ಕಾರಿಡಾರ್ಗಳನ್ನ ಇಲ್ಲಿ ಘೋಷಣೆ ಮಾಡಿಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಇದೆಯಲ್ಲ, ಇದು ತಪ್ಪಾದ ಒಂದು ಹೇಳಿಕೆ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ಆಲ್ರೆಡಿ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. 27ನೇ ಪ್ರಶ್ನೆ. 2026-27ರ ಕೇಂದ್ರ ಬಜೆಟ್ ಪ್ರಕಾರ ವಿಕಸಿತ ಭಾರತಕ್ಕಾಗಿ ಬ್ಯಾಂಕಿಂಗ್ ಕುರಿತು ಉನ್ನತ ಮಟ್ಟದ ಸಮಿತಿಯನ್ನ ಸ್ಥಾಪಿಸುವ ಮುಖ್ಯ ಉದ್ದೇಶ ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ದ ಯೂನಿಯನ್ ಬಜೆಟ್ ಆಫ್ 2026-27, ವಾಟ್ ಆರ್ ದ ಮೇನ್ ಏಮ್ಸ್ ಟು ಎಸ್ಟಾಬ್ಲಿಷ್ ದ ಹೈ ಲೆವೆಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಫಾರ್ ದಿ ವಿಕಸಿತ್ ಭಾರತ್ ಅಂತ ಕೇಳ್ತಾರೆ. ಹೌದಲ್ವಾ. ಸೊ ಹಾಗಾಗಿ ಏನಕ್ಕಂತಂದ್ರೆ ನೋಡಿ, ಬ್ಯಾಂಕಿನ ಆರ್ಥಿಕ ಸ್ಥಿರತೆಯನ್ನು ಕಾಪಾಡ್ಕೊಳ್ಳೋಕೆ, ಅಂದ್ರೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಆಫ್ ಬ್ಯಾಂಕ್ ಅನ್ನು ಮೇಂಟೈನ್ ಮಾಡ್ಕೊಳ್ಳೋಕೆ, ಅದೇ ರೀತಿ ಗ್ರಾಹಕರ ಸುರಕ್ಷತೆ ಅಂದ್ರೆ ಕಸ್ಟಮರ್ ಸೇಫ್ಟಿಗೋಸ್ಕರ ಏನಿದ್ರೆ ಈ ಒಂದು ಕಮಿಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಆಪ್ಷನ್ ಸಿ ಎ ಮತ್ತು ಬಿ ಎರಡು ಕೂಡ ಸರಿಯಾದ ಹೇಳಿಕೆ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ ಆರ್ ದಿ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ಹೋಗೋಣ. ಏನಂದ್ರೆ ನಮ್ಮ ಬ್ಯಾಂಕಿನ ಸುಧಾರಣೆಗಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ವಿಕಸಿತ ಭಾರತಕ್ಕಾಗಿ ಕುರಿತು ಉನ್ನತ ಮಟ್ಟದ ಸಮಿತಿ ಅಂತ ಕರೀತಾರೆ. ಹೈ ಲೆವೆಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಫಾರ್ ದಿ ವಿಕಸಿತ್ ಭಾರತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂತಂದ್ರೆ ಬ್ಯಾಂಕಿಂಗ್ ವಲಯವನ್ನು ಸಮಗ್ರವಾಗಿ ಪರಿಶೀಲಿಸಿ ಹಣಕಾಸಿನ ಸ್ಥಿರತೆ ಕಾಪಾಡುವಂಥದ್ದು ಜೊತೆಗೆ ಗ್ರಾಹಕ ರಕ್ಷಣೆ ಮಾಡುವಂಥದ್ದು ಈ ಒಂದು ಸಮಿತಿಯಲ್ಲಿ ಅಂತಂದ್ರೆ ಒಂದು ಉದ್ದೇಶ ಆಗಿರುತ್ತಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಎ ಮತ್ತು ಬಿ ಎರಡು ಕೂಡ ಸರಿಯಾದ ಹೇಳಿಕೆ ಆಗಿದೆ. ಓಕೆನಾ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. 28ನೇ ಪ್ರಶ್ನೆ. ಆಯುಷ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಆಯುಷ್. ನೋಡ್ತಾ ಹೋಗೋಣ. ಆಯುಷ್ನ ಪೂರ್ಣ ರೂಪ ಬಂದು ಆಯುರ್ವೇದ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ, ಯುನಾನಿ ಮತ್ತು ಸಿದ್ಧಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ದ ಫುಲ್ ಫಾರ್ಮ್ ಆಫ್ ಆಯುಷ್ ಈಸ್ ಆಯುರ್ವೇದ್, ಯೋಗ, ನ್ಯಾಚುರೋಪತಿ, ಯುನಾನಿ, ಸಿದ್ಧಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಹೇಳಿಕೆ ಸರಿಯಾಗಿದೆ. ಎರಡನೇ ನೋಡ್ತಾ ಹೋಗೋಣ. ಪ್ರಸ್ತುತ ಆಯುಷ್ ಮಿನಿಸ್ಟರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ ಶ್ರೀ ಯಾರಂತಂದ್ರೆ ಶ್ರೀ ಪ್ರತಾಪ್ ರಾವ್ ಜಾಧವ್ ಅಂತ ಕೊಟ್ಟರು. ಹೌದಾ. ಪ್ರಸ್ತುತ
ಆಯುಷ್ ಸಚಿವರ ಮಿನಿಸ್ಟರ್ ಅಂತಂದ್ರೆ ಶ್ರೀ ಪ್ರತಾಪ್ ರಾವ್ ಜಾಧವ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಕೂಡ ಬಿ ಕೂಡ ಸರಿಯಾಗುತ್ತೆ. ಅದೇ ರೀತಿ ಸಾಂಪ್ರದಾಯಿಕ ಔಷಧಿ ಕುರಿತು 2ನೇ ವಿಶ್ವ ಆರೋಗ್ಯ ಸಂಸ್ಥೆಯ ಜಾಗತಿಕ ಶೃಂಗಸಭೆ ಭಾರತದಲ್ಲಿ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ದ ಸೆಕೆಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗ್ಲೋಬಲ್ ಸಮಿಟ್ ಆನ್ ಟ್ರೆಡಿಷನಲ್ ಮೆಡಿಸಿನ್ ಇಸ್ ಹೆಲ್ಡ್ ಇನ್ ದಿ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಹಾಗಾಗಿ 3 ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಮೇಲೆಲ್ಲವೂ ಕೂಡ ಸರಿಯಾಗಿದೆ. ಓಕೆನಾ. ಸೊ ಆಯುಷ್ ಸಂಬಂಧಪಟ್ಟಂತೆ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಬಜೆಟ್ ಅಲ್ಲಿ ಆಯುಷ್ ಬಗ್ಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಏನಂತ ಹೇಳಿದಾರೆ ಅಂದ್ರೆ ನಮ್ಮ ದೇಶದಲ್ಲಿ ಸೊ 3 ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ದಿ ಆಯುರ್ವೇದ ಅನ್ನ ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ಅಪ್ಗ್ರೇಡ್ ಮಾಡ್ತಾರೆ ಅಂತ ಹೇಳಿದರೆ ಆಯುಷ್ ಫಾರ್ಮಸಿಗಳನ್ನ, ಡ್ರಗ್ ಟೆಸ್ಟಿಂಗ್ ಲ್ಯಾಬ್ಗಳನ್ನ ಮಾಡ್ತಾರೆ ಅಂತ ಹೇಳಿದರೆ ಉನ್ನತೀಕರಣ ಮಾಡ್ತಾರೆ ಅಂತ ಹೇಳಿದ್ದಾರೆ. ಜೊತೆಗೆ ಅಪ್ಗ್ರೇಡಿಂಗ್ ದ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮುಖಾಂತರ ಮಾಡ್ತಾರೆ ಅಂತ ಹೇಳಿದ್ರೆ ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಹಾಗಾಗಿ ಮತ್ತೇನು ಹೇಳಿದ್ದಾರೆ ಅಂದ್ರೆ ಎಸ್ಟಾಬ್ಲಿಷಿಂಗ್ ದ 5 ಹಬ್ ಫಾರ್ ಮೆಡಿಕಲ್ ವ್ಯಾಲ್ಯೂ ಟೂರಿಸಂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಎಲ್ಲ ಕೂಡ ಮೆಡಿಕಲ್ ಸಂಬಂಧಪಟ್ಟ ಹೆಲ್ತ್ ಸಂಬಂಧಪಟ್ಟ ಒಂದು ಸ್ಕೀಮ್ಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ ಸೊ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 29ನೇ ಪ್ರಶ್ನೆ. ಔಷಧ ಕುರಿತಾದ 2ನೇ ವಿಶ್ವ ಆರೋಗ್ಯ ಸಂಸ್ಥೆಯ ಜಾಗತಿಕ ಶೃಂಗಸಭೆಯು ಡ್ಯಾಶ್ ನಲ್ಲಿ ನಡೆಯಲಿದೆ ಅಥವಾ ನಡೆಯಿತು ಅಂತ ಕೇಳ್ತಾರೆ. ದ ಸೆಕೆಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗ್ಲೋಬಲ್ ಸಮಿಟ್ ಆನ್ ದಿ ಟ್ರೆಡಿಷನಲ್ ಮೆಡಿಸಿನ್ ಇಸ್ ಹೆಲ್ಡ್ ಅಂತ ಕೇಳ್ತಾರೆ. ಆ 2ನೇ ಒಂದು ಜಾಗತಿಕ ಸಮ್ಮೇಳನ ಆಗಿದೆ ಅಂದ್ರೆ ಅದು ನಮ್ಮ ಭಾರತದಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅದು ಇಂಡಿಯಾದಲ್ಲಿ. ನೋಡಿ, ಇಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ದ ಸೆಕೆಂಡ್ WHO ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಗ್ಲೋಬಲ್ ಸಮಿಟ್ ಆನ್ ಟ್ರೆಡಿಷನಲ್ ಮೆಡಿಸಿನ್ ಆಗಿದೆ ಅಂತಂದ್ರೆ ಡಿಸೆಂಬರ್ 2020 ಆಗಿದ್ದಲ್ಲಿ ನಮ್ಮ ಭಾರತದ ನ್ಯೂ ಡೆಲ್ಲಿಯಲ್ಲಿ. ಓಕೆನಾ. ಸೊ ಇದು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನ ಆಗಿದೆ. ಫಸ್ಟ್ ಆಗಿದ್ದು ಕೂಡ ನಮ್ಮ ದೇಶದಲ್ಲಿ ಆಗಿದೆ, ಸೆಕೆಂಡ್ ಸಮ್ಮೇಳನ ಆಗಿದ್ದು ಕೂಡ ಭಾರತದಲ್ಲಿ ಆಗಿದೆ. ಇದಕ್ಕೆ ಸಪೋರ್ಟ್ ಮಾಡ್ತಿರೋದು ಅಂದ್ರೆ ಆಯುಷ್ ಮಿನಿಸ್ಟ್ರಿ ಮತ್ತೆ ವಿಶ್ವ ಆರೋಗ್ಯ ಸಂಸ್ಥೆ ಅಂತಂದ್ರೆ ಈ ಒಂದು ಜಾಗತಿಕ ಸಮ್ಮೇಳನಕ್ಕೆ ಅಥವಾ ಶೃಂಗಸಭೆಗೆ ಸಪೋರ್ಟ್ ಮಾಡ್ತಿರುವಂತಹ ಒಂದು ಆರ್ಗನೈಸೇಷನ್ ಆಗಿದೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕಿತ್ತಳೆ ಆರ್ಥಿಕತೆಯು ಡ್ಯಾಶ್ಗೆ ಸಂಬಂಧಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಹೌದಾ. ದ ಆರೆಂಜ್ ಎಕನಾಮೀಸ್ ರಿಲೇಟೆಡ್ ಅಂತ ಕರೀತಾರೆ. ನೋಡಿ, ಈ ಒಂದು ಆರೆಂಜ್ ಎಕನಾಮಿ ಇದೆಯಲ್ಲ, ಅದು ರೀಸೆಂಟ್ ಆಗಿ ಬಹಳ ನ್ಯೂಸ್ ಇರುವಂತಹ ಒಂದು ಎಕನಾಮಿ ಆಗಿದೆ. ಸೊ ಆರೆಂಜ್ ಎಕನಾಮಿ ಅಂದ್ರೆ ಏನಂದ್ರೆ ನೋಡಿ, ಇದು ಒಂದು ಸೃಜನಶೀಲತೆಗೆ ಸಂಬಂಧಪಟ್ಟಂತ ಒಂದು ಆರ್ಥಿಕ ವ್ಯವಸ್ಥೆಯಾಗಿದೆ ಅಂತ ಕರಿತೀವಿ. ಅಂದ್ರೆ ಇಟ್ ಈಸ್ ರಿಲೇಟೆಡ್ ಟು ದ ಕ್ರಿಯೇಟಿವಿಟಿ ಅಂತ ಕರೀತಾರೆ ಅಲ್ವಾ. ಅಂದ್ರೆ ಯಾವ ವ್ಯಕ್ತಿಗಳ ಹತ್ರ ಕ್ರಿಯೇಟಿವಿಟಿ ಇರುತ್ತೆ, ದೇ ಆರ್ ಪಾರ್ಟ್ ಆಫ್ ದಿ ಆರೆಂಜ್ ಎಕನಾಮಿ ಆಗಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಯಾವ್ದೊಂದು ಕಂಟೆಂಟ್ ರೆಡಿ ಮಾಡ್ತೀರಾ, ಯಾವ್ದೋ ಹೊಸದಾಗಿ ರೀಲ್ಸ್ ಗಳನ್ನ ಒಂದು ಸೃಜನಾತ್ಮಕ ಮಾಡ್ತಾ ಹೋಗ್ತಾರೆ, ಅವ್ರಿಗೆ ಅಂತ ಕರಿತೀವಿ ನಾವು ಸೃಜನಶೀಲರು ಅಂತ ಕರೀತಾರೆ. ಸೊ ಹಾಗಾಗಿ ಕಿತ್ತಳೆ ಆರ್ಥಿಕತೆ ಅಂದ್ರೆ ಸೃಜನಶೀಲತೆ ಅಥವಾ ಇದೊಂದು ರಿಲೇಟೆಡ್ ಟು ದ ಕ್ರಿಯೇಟಿವಿಟಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನೋಡ್ತಾ ಹೋಗೋಣ. ಸೊ 2026 ಏನಂದ್ರೆ ಬಜೆಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಆರೆಂಜ್ ಎಕನಾಮಿ ಬಗ್ಗೆ ಸಾಕಷ್ಟು ಫೋಕಸ್ ಮಾಡ್ತಾ ಹೋಗ್ತಾರೆ. ಏನ್ ಹೇಳಿದಾರೆ ಅಂದ್ರೆ ಸೆಟ್ಟಿಂಗ್ ಆಫ್ ದಿ AVGC ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹೌದಾ. AVGC ಗೊತ್ತಿರಬೇಕಾಗತ್ತೆ, ಆಡಿಯೋ ವಿಜುವಲ್ ಗೇಮಿಂಗ್ ಅಂಡ್ ಕಾಮಿಕ್ಸ್ ಫೋಕಸ್ ಆಗಿರುವಂತ ಹೇಳಿದ್ರೆ ಸುಮಾರು ಇದರಿಂದ 2 ಮಿಲಿಯನ್ ಜಾಬ್ಸ್ ಅಂದ್ರೆ ಸುಮಾರು 20 ಲಕ್ಷ ಜಾಬ್ಗಳು ಕ್ರಿಯೇಟ್ ಆಗ್ತವೆ ಅಂತ ಹೇಳ್ತಾರೆ ಅಲ್ವಾ. ಜೊತೆಗೆ ಅಂದ್ರೆ ಇದೊಂದು AVGC ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಗಳು ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದರ ಮುಖಾಂತರ ಸುಮಾರು 15,000 ಸ್ಕೂಲ್ಗಳಲ್ಲಿ ಮತ್ತೆ 500 ಕಾಲೇಜುಗಳಲ್ಲಿ ಅಂತಂದ್ರೆ ಸೊ AVGC ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಗಳನ್ನು ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ. ಜೊತೆಗೆ ನ್ಯೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಕೂಡ ಸೆಟಪ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ನಮ್ಮ ಪೂರ್ವ ಭಾರತದಲ್ಲಿ ಅಂದ್ರೆ ಈಸ್ಟ್ ಇಂಡಿಯಾದಲ್ಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆರೆಂಜ್ ಎಕನಾಮಿ ಅಂತಂದ್ರೆ ಅದು ರಿಲೇಟೆಡ್ ಟು ದ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟ ಒಂದು ಎಕನಾಮಿ ಆಗಿದೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ಓಕೆ, ಸೊ ನೆಕ್ಸ್ಟ್ 31ನೇ ಪ್ರಶ್ನೆ ನೋಡ್ತಾ ಹೋಗೋಣ. 2026-27ರ ಕೇಂದ್ರ ಬಜೆಟ್ ಪ್ರಕಾರ ಇಲ್ಲಿಯವರೆಗೆ ಎಷ್ಟು ವ್ಯಕ್ತಿಗಳು ಬಹು ಆಯಾಮದ ಬಡತನದಿಂದ ಹೊರ ಬಂದಿದ್ದಾರೆ ಅಂತ ಕೇಳಿದ್ದಾರೆ. ಕ್ವಶನ್ ಏನಿದೆ ನೋಡಿ. ಅಕಾರ್ಡಿಂಗ್ ಟು ಯೂನಿಯನ್ ಬಜೆಟ್ ಆಫ್ 2026-27 ಹೌ ಮೆನಿ ಇಂಡಿವಿಜುವಲ್ಸ್ ಹ್ಯಾವ್ ಎಕ್ಸಿಟೆಡ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಸೋ ಫಾರ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ಏನಂದ್ರೆ ನೋಡಿ, ಈ ಬಜೆಟ್ ಅಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಏನು ಒಂದು ಈ ಒಂದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ಏನಂತಂದ್ರೆ ಸುಮಾರು 25 ಕೋಟಿ ಎಷ್ಟು 25 ಕೋಟಿ ಜನ ಅಂದ್ರೆ ಇದರಿಂದ ಹೊರ ಬಂದ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, 25 crore ಅಂತ. ಓಕೆನಾ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ. ಸೊ ಅಂದ್ರೆ ಸೊ 25 crore ಪೀಪಲ್ ಹ್ಯಾವ್ ಮೂವ್ಡ್ ಔಟ್ ಆಫ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಓವರ್ 10 years ಅಂತ ಏನಂದ್ರೆ ಈ ಬಜೆಟ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಕೊನೆ 10 ವರ್ಷಗಳಿಂದ ನಮ್ಮ ದೇಶದಲ್ಲಿ ಅಂತಂದ್ರೆ 25 ಕೋಟಿ ಜನ ಅಂತಂದ್ರೆ ಈ ಒಂದು ಬಹು ಆಯಾಮದ ಬಡತನದಿಂದ ಹೊರ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ.
ಈ ಕೆಳಗಿನ ಯಾವ ಯೋಜನೆಯು ಕೈಗಾರಿಕಾ ಸಂಬಂಧಿತ ಮತ್ತು ಕಸ್ಟಮೈಸ್ ಮಾಡಿದ ತರಬೇತಿಯ ಮೂಲಕ ಅಂಗವಿಕಲ ವ್ಯಕ್ತಿಗಳಿಗೆ ಗೌರವಾನ್ವಿತ ಜೀವನೋಪಾಯದ ಅವಕಾಶಗಳನ್ನು ಒದಗಿಸುವ ಗುರಿಯನ್ನ ಹೊಂದಿದೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಕೀಮ್ಸ್ ಏಮ್ಸ್ ಟು ಪ್ರೊವೈಡ್ ಎ ಡಿಗ್ನಿಫೈಡ್ ಲೈವ್ಲಿಹುಡ್ ಅಪಾರ್ಚುನಿಟೀಸ್ ಟು ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಥ್ರೂ ಇಂಡಸ್ಟ್ರಿ ರಿಲೆವೆಂಟ್ ಅಂಡ್ ಕಸ್ಟಮೈಸ್ಡ್ ಟ್ರೈನಿಂಗ್ ಅಂತ ಕೇಳ್ತಾರೆ. ನೋಡಿ ಇದೇನಂದ್ರೆ ವಿಶೇಷವಾಗಿ ದಿವ್ಯಾಂಗರಿಗೆ ಸಂಬಂಧಪಟ್ಟ ಒಂದು ಸ್ಕೀಮ್ ಕೇಳ್ತಾರೆ. ಅದ್ಯಾವುದಂದ್ರೆ ದಿವ್ಯಾಂಗ್ ಜನ್ ಕುಶಾಲ್ ಯೋಜನೆ ಅಂತ ಮಾಡಿದ್ದಾರೆ. ಹೌದಾ? ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ದಿವ್ಯಾಂಗ್ ಜನ್ ಕೌಶಲ್ ಯೋಜನೆ ಇದೆಯಲ್ಲ ಇದೇನಂತಂದ್ರೆ ವಿಶೇಷವಾಗಿ ದಿವ್ಯಾಂಗರಿಗೆ ಒಂದು ಗೌರವಾನ್ವಿತ ಜೀವನ ನಡೆಸಬೇಕಂತಂದ್ರೆ ಅದು ವಿಶೇಷವಾಗಿ ಅದು ಇಂಡಸ್ಟ್ರಿ ಮತ್ತೆ ರಿಲೆವೆಂಟ್ ಆಗಿರುವಂತಹ ಕಸ್ಟಮೈಸ್ ಟ್ರೈನಿಂಗ್ ಕೊಡುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಅದು ದಿವ್ಯಾಂಗ್ ಜನ್ ಕೌಶಲ್ ಅಥವಾ ಕುಶಾಲ್ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ತಗೊಂಡಿದ್ದೀನಿ ಅಂತ ನೋಡಿ ಏನಂದ್ರೆ ಎರಡು ಸ್ಕೀಮ್ಗಳು ಮಾಡಿದ್ದಾರೆ ವಿಶೇಷವಾಗಿ ದಿವ್ಯಾಂಗರಿಗೋಸ್ಕರ. ಒಂದು ದಿವ್ಯಾಂಗ್ ಜನ್ ಕೌಶಲ್ ಯೋಜನೆ ಅಂತ ಮಾಡಿದ್ದಾರೆ, ಇನ್ನೊಂದು ದಿವ್ಯಾಂಗ್ ಸಹರಾ ಯೋಜನೆ ಅಂತ ಮಾಡಿದ್ದಾರೆ. ದಿವ್ಯಾಂಗ್ ಕೌಶಲ್ ಯೋಜನೆ ಇದೆಯಲ್ಲ ಇದೇನಂತಂದ್ರೆ ಯಾರೆಲ್ಲ ಅಂಗವಿಕಲರಿದ್ದಾರೆ ಅವ್ರಿಗೆ ಅಂದ್ರೆ ನಮ್ಮ ಒಂದು ಸಮಾಜದಲ್ಲಿ ಗೌರವಾನ್ವಿತವಾಗಿ ಅಂದ್ರೆ ಡಿಗ್ನಿಫೈಡ್ ಲೈವ್ಲಿಹುಡ್ ಮಾಡಕ್ಕೆ ಅಂತಂದ್ರೆ ಅವ್ರಿಗೆ ಇಂಡಸ್ಟ್ರಿ ರಿಲೆವೆಂಟ್ ಆಗಿರುವಂತ ಮತ್ತೆ ಕಸ್ಟಮರ್ ಇರುವಂತಹ ಒಂದು ಟ್ರೈನಿಂಗ್ ಕೊಡುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಅದೇ ರೀತಿ ಅಂದ್ರೆ ಇನ್ನೊಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ ದಿವ್ಯಾಂಗ್ ಸಹರಾ ಯೋಜನೆ ಅಂತ ಕರಿತೀವಿ ನೋಡಿ. ದಿವ್ಯಾಂಗ್ ಸಹರಾ ಯೋಜನೆ ಅಂತ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೋಡಿ ಇದರ ಮುಖಾಂತರ ಆಕ್ಚುಲಿ ದ ಸಪೋರ್ಟ್ ದ ಆರ್ಟಿಫಿಷಿಯಲ್ ಲಿಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಲಿಮ್ಕೋ ಅಂತ ಕರಿತೀವಿ ಇದನ್ನ. ಸೊ ಏನಂದ್ರೆ ಟು ಸ್ಕೇಲ್ ಆಫ್ ದಿ ಪ್ರೊಡಕ್ಷನ್ ಆಫ್ ದಿ ಅಸಿಸ್ಟಿವ್ ಡಿವೈಸಸ್, ಇನ್ವೆಸ್ಟ್ ಇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂಡ್ ಎಐ ಇಂಟಿಗ್ರೇಷನ್ ಅಂತ ಕರೀತಾರೆ. ಅಂದ್ರೆ ಯಾರೆಲ್ಲ ಅಂಗವಿಕಲ ದಿವ್ಯಾಂಗರು ಇರ್ತಾರೆ ಅವ್ರಿಗೆ ಏನಂದ್ರೆ ಒಂದು ಸಹಾಯಕವಾಗುವಂತ ಡಿವೈಸ್ ಕಂಡುಹಿಡಿಯಕ್ಕೆ ಏನಂದ್ರೆ ಅಲಿಮ್ಕೋ ಅನ್ನುವಂತ ಒಂದು ಇದ್ರ ಮುಖಾಂತರ ಅಂದ್ರೆ ಅವ್ರಿಗೆ ಒಂದು ಸಹಾಯ ಮಾಡುವಂಥದ್ದು ಈ ಒಂದು ದಿವ್ಯಾಂಗ್ ಸಹರಾ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಅದೇ ರೀತಿ ಇನ್ನೊಂದು ಏನ್ ಹೇಳಿದ್ರೆ ಅಂದ್ರೆ ಸ್ಟ್ರೆಂಥನಿಂಗ್ ದ ಪ್ರಧಾನಮಂತ್ರಿ ದಿವ್ಯಾಂಶ್ ಕೇಂದ್ರ ಮಾಡ್ತೀವಿ ಅಂತ ಹೇಳಿದರೆ, ಜೊತೆಗೆ ಸಪೋರ್ಟ್ ಸಿಟ್ಟಿಂಗ್ ಫಾರ್ ಟು ದಿ ಅಸಿಸ್ಟಿವ್ ಟೆಕ್ನಾಲಜಿ ಮಾರ್ಕ್ಸ್ ಕೂಡ ಮಾಡ್ತೀವಿ ಅಂತ ಹೇಳಿದರೆ, ವಿಶೇಷವಾಗಿ ಮಾಡರ್ನ್ ಒಂದು ರಿಟೇಲ್ ಸ್ಟೈಲ್ ಸೆಂಟರ್ ಮುಖಾಂತರ ಇವೆಲ್ಲ ಕೂಡ ದಿವ್ಯಾಂಗರಿಗೆ ಸಂಬಂಧಪಟ್ಟಂತ ಒಂದು ಏನಾಗಿದೆ ಸ್ಕೀಮ್ಗಳಾಗಿದೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 2026-27ರ ಕೇಂದ್ರ ಬಜೆಟ್ ನಲ್ಲಿ ಮುಂದಿನ 5 ವರ್ಷಗಳಲ್ಲಿ CCU ಅಂತ ಕರಿತೀವಿ, ಕಾರ್ಬನ್ ಕ್ಯಾಪ್ಚರ್ ಯುಟಿಲೈಸೇಷನ್ ಅಂಡ್ ಸ್ಟೋರೇಜ್ ಅಂತ ಕರಿತೀವಿ. CCU ಅಂದ್ರೆ ಓಕೆ, ಕಾರ್ಬನ್ ಕ್ಯಾಪ್ಚರ್ ಯುಟಿಲೈಸೇಷನ್ ಅಂಡ್ ಸ್ಟೋರೇಜ್ ಅಂತ CCU ನ ಫುಲ್ ಫಾರ್ಮ್ ಆಗಿದೆ. ಹೌದಾ? 2026-27ರ ಕೇಂದ್ರ ಬಜೆಟ್ ನಲ್ಲಿ ಮುಂದಿನ 5 ವರ್ಷಗಳಲ್ಲಿ CCUS ಅಭಿವೃದ್ಧಿಗೆ ಘೋಷಿಸಲಾದ ಒಟ್ಟು ಹಣಕಾಸು ವೆಚ್ಚ ಎಷ್ಟು ಅಂತ ಕೇಳ್ತಾರೆ. ಅಥವಾ ಇನ್ ದ ಯೂನಿಯನ್ ಬಜೆಟ್ ಆಫ್ 2026-27 ವಾಟ್ ಈಸ್ ದ ಟೋಟಲ್ ಫಿನಾನ್ಷಿಯಲ್ ಔಟ್ಲೇ ಅನೌನ್ಸ್ಡ್ ಫಾರ್ ದಿ CCU ಡೆವಲಪ್ಮೆಂಟ್ ಫಾರ್ ಓವರ್ ದ ನೆಕ್ಸ್ಟ್ 5 ಅಂತ ಕೇಳ್ತಾರೆ. ಅದಕ್ಕೆ ಏನಂದ್ರೆ ಸುಮಾರು 20,000 ಕೋಟಿ ಏನಂದ್ರೆ ವೆಚ್ಚ ಮಾಡ್ತೀವಿ ಅಂತ ಹೇಳಿದ್ರೆ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾ ಹೋಗ್ತಾರೆ. ಸೊ ಎಷ್ಟೋ 20,000 crore ಅಂತ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಹಾಗಾದ್ರೆ ಏನಿದೆ ನೋಡ್ತಾ ಹೋಗೋಣ. CCUMS ಅಂದ್ರೆ ನೋಡಿ, CCUMS ಅಂದ್ರೆ ಆಗಲೇ ಹೇಳಿದಾಗ ಏನಂದ್ರೆ ಕಾರ್ಬನ್ ಕ್ಯಾಪ್ಚರ್ ಯುಟಿಲೈಸೇಷನ್ ಸ್ಟೋರೇಜ್ ಅಂತ ಕರೀತಾರೆ. ಏನು ಕಂಪನಿಗಳು ಒಂದು ಕಾರ್ಬನ್ ರಿಲೀಸ್ ಮಾಡ್ತಾ ಹೋಗ್ತಲ್ವಾ ಅದನ್ನ ಸ್ಟೋರೇಜ್ ಮಾಡಿ ಅದನ್ನ ಬಳಸುವಂಥದ್ದು. ಇಲ್ಲಿ ಕಾಣಿಸ್ತಾ ಇಮೇಜ್ ನೋಡಿ. ಹೌದಾ? ಇಲ್ಲಿ ಅಂದ್ರೆ ಏನೋ ಒಂದು ಇಂಡಸ್ಟ್ರಿಯಿಂದ ಏನಂದ್ರೆ ಆಕ್ಚುಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆಯಲ್ಲ ಅದನ್ನ ಒಂದ್ ಕಡೆ ಸ್ಟೋರ್ ಮಾಡಿ ಮತ್ತೆ ಅದನ್ನ ಬಳಸುವಂಥದ್ದು ಈ ಒಂದು ಕಾರ್ಬನ್ ಕ್ಯಾಪ್ಚರ್ ಯುಟಿಲೈಸೇಷನ್ ಅಂಡ್ ಸ್ಟೋರೇಜ್ ನ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ ನೋಡ್ತಾ ಹೋಗೋಣ. ಸೊ ಈ ಒಂದು ಟೆಕ್ನಾಲಜಿ ಏನ್ ಮಾಡ್ತಾರೆ ಆಕ್ಚುಲಿ ಅಚೀವ್ ದ ಹೈಯರ್ ರೆಡಿನೆಸ್ ಲೆವೆಲ್ಸ್ ಇನ್ ದಿ ಎಂಡ್ ಯೂಸ್ ಅಪ್ಲಿಕೇಶನ್ ಅಕ್ರಾಸ್ ದ 5 ಇಂಡಸ್ಟ್ರಿ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಯಾವ್ದು ಪವರ್ ಸೆಕ್ಟರ್ ಅಲ್ಲಿ ಪವರ್ ಇಂಡಸ್ಟ್ರಿ, ಆಮೇಲೆ ಸ್ಟೀಲ್ ಇಂಡಸ್ಟ್ರಿ, ಸಿಮೆಂಟ್ ಇಂಡಸ್ಟ್ರಿ, ರಿಫೈನರೀಸ್ ಇಂಡಸ್ಟ್ರಿ ಮತ್ತೆ ಕೆಮಿಕಲ್ ಇಂಡಸ್ಟ್ರಿ ಅಂತ ಹೇಳ್ತಾರೆ. ಅದಕ್ಕೆ ಸೊ ಮುಂದಿನ 5 ವರ್ಷಗಳಲ್ಲಿ ಅಂತಂದ್ರೆ ಸುಮಾರು 20,000 ಅಮೌಂಟ್ ಅನ್ನು ಏನ್ ಮಾಡಿದ್ದಾರೆ ಅಂದ್ರೆ 20,000 ಕೋಟಿ ಏನ್ ಮಾಡಿದ್ದಾರೆ ಅಂದ್ರೆ ಇದಕ್ಕೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಏನಂದ್ರೆ ಈ ಒಂದು ಕಾರ್ಬನ್ ಕ್ಯಾಪ್ಚರ್ ಅಂತಂದ್ರೆ ಇಂಗಾಲ ಹೊರಸೂಸುವಿಕೆಯನ್ನು ನಿಯಂತ್ರಿಸಲಾಗಿದೆ ಈ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಕಾರ್ಬನ್ ಕ್ಯಾಪ್ಚರ್ ಯುಟಿಲೈಸೇಷನ್ ಸ್ಟೋರೇಜ್ ಕರೀತಾರೆ. ಈ ಒಂದು ಟೆಕ್ನಾಲಜಿ ಮುಖಾಂತರ ಅಂದ್ರೆ ಮುಂದಿನ 5 ವರ್ಷಗಳ ಅವಧಿಗೆ 20,000 ಕೋಟಿ ಅನುದಾನವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕೊಟ್ಟಿರುವಂತದ್ದಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 34ನೇ ಪ್ರಶ್ನೆ. 26-27ರ ಕೇಂದ್ರ ಬಜೆಟ್ ನ ಪ್ರಕಾರ ಭಾರತ ವಿಸ್ತಾರ ಕಾರ್ಯಕ್ರಮವು ಡ್ಯಾಶ್ ಗೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಅಕಾರ್ಡಿಂಗ್ ಟು ದ ಯೂನಿಯನ್ ಬಜೆಟ್ ಆಫ್ 2026-27 ದ ಭಾರತ್ ವಿಸ್ತಾರ್ ಪ್ರೋಗ್ರಾಮ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ, ಈ ಭಾರತ್ ವಿಸ್ತಾರ ಕಾರ್ಯಕ್ರಮ ಇದೆಯಲ್ಲ ಇದೇನಂತಂದ್ರೆ ವಿಶೇಷವಾಗಿ
ಸೊ ಯಾವುದಕ್ಕೆ ಅಂತಂದ್ರೆ ಇದು ಕೃಷಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಆಗಿದೆ. ಇಟ್ ಈಸ್ ರಿಲೇಟೆಡ್ ಟು ದ ಅಗ್ರಿಕಲ್ಚರ್. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ಹೋಗೋಣ ನೋಡಿ, ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಏನು ಭಾರತ್ ವಿಸ್ತಾರ ಕಾರ್ಯಕ್ರಮ ಇದೆಯಲ್ಲ, ಇದೇನಂತಂದ್ರೆ ನೋಡಿ, ಭಾರತ್ ವಿಸ್ತಾರ ಅಂದ್ರೆ ಆಕ್ಚುಲಿ ಫುಲ್ ಫಾರ್ಮ್ ಗೊತ್ತಿರಬೇಕು. ವಿಸ್ತಾರ ಅಂದ್ರೆ ನೋಡಿ ಇದೆ ವರ್ಚುವಲಿ ಇಂಟಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರ್ ರಿಸೋರ್ಸ್ ಅಂತ ಕರೀತಾರೆ. ಇದೇನಂದ್ರೆ ಮಲ್ಟಿಲಿಂಗ್ವಲ್ AI ಟೂಲ್ ಅಂತ, ಅಂದ್ರೆ ಬಹುಭಾಷೆಯ ಕೃತಕ ಬುದ್ಧಿಮತ್ತೆ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ರೈತರಿಗೆ ಹಲವಾರು ರೀತಿಯಲ್ಲಿ ಒಂದೇನಂದ್ರೆ ಮಾಹಿತಿ ನೀಡುವಂಥದ್ದು ಈ ಭಾರತ್ ವಿಸ್ತಾರದ ಮುಖ್ಯ ಉದ್ದೇಶವಾಗಿದೆ. ಇದರಲ್ಲಿ ವಿಶೇಷವಾಗಿ ಅವರಿಗೆ ಆಗುವಂತ ತೊಂದರೆಗಳ ಬಗ್ಗೆ, ಹೌದಾ, ಸೊ ಮತ್ತೇನಂದ್ರೆ ಅವರಿಗೊಂದು ಸಲಹೆ ಕೊಡುವಂಥದ್ದು ಈ ಒಂದು ಭಾರತ್ ವಿಸ್ತಾರದ ಮುಖ್ಯ ಉದ್ದೇಶವಾಗಿದೆ. ಅದು ಕೂಡ ಸೊ ಕೃತಕ ಬುದ್ಧಿಮತ್ತೆ ಬಳಸಿಕೊಂಡು ಅವರದೇ ಒಂದು ಭಾಷೆಯಲ್ಲಿ ಅಂದ್ರೆ ಸ್ಥಳೀಯ ಭಾಷೆಯಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡುತ್ತೆ. ಅದನ್ನ ನಾವು ಸೊ ಭಾರತ್ ವಿಸ್ತಾರ ಕಾರ್ಯಕ್ರಮ ಅಂತ ಕರೀತಾರೆ. ಸೊ ಹಾಗಾಗಿ ಇದು ರೈತರಿಗೆ ಸಂಬಂಧಪಟ್ಟ ಸ್ಕೀಮ್ ಆಗಿದೆ. ಇದನ್ನೇಂದ್ರೆ ಇದು ಸಪೋರ್ಟ್ ವಿತ್ ದ ಯಾರು ICR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಮುಖಾಂತರ ಇದ್ರೆ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಭಾರತ್ ವಿಸ್ತಾರ ಕಾರ್ಯಕ್ರಮವು ಕೃಷಿ ಕ್ಷೇತ್ರದ ರೈತರಿಗೆ ಏನಂದ್ರೆ ಒಂದು AI ಟೆಕ್ನಾಲಜಿ ಮುಖಾಂತರ ಮಲ್ಟಿ ಲ್ಯಾಂಗ್ವೇಜ್ ಮುಖಾಂತರ ಮಾಹಿತಿ ನೀಡುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಹೌದಾ, ಸೊ ವಿಸ್ತಾರ ಅಂದ್ರೆ ಫುಲ್ ಫಾರ್ಮ್ ಹೇಳಿದ್ರೆ ಅಂದ್ರೆ ವರ್ಚುವಲಿ ಇಂಟಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರ್ ರಿಸೋರ್ಸ್ ಅಂತ ಕರೀತಾರೆ. ಎಸ್, ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. 35ನೇ ಪ್ರಶ್ನೆ, ಶ್ರೀಗಂಧದ ವೈಜ್ಞಾನಿಕ ಹೆಸರೇನು? ದ ಸೈಂಟಿಫಿಕ್ ನೇಮ್ ಆಫ್ ದಿ ಸ್ಯಾಂಡಲ್ವುಡ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಮ್ಮ ಏನು ಶ್ರೀಗಂಧ ಕರ್ನಾಟಕವನ್ನು ಏನು ಕರಿತೀವಿ ಅಂದ್ರೆ ಶ್ರೀಗಂಧ ನಾಡು ಅಂತ ಕರೀತಾರೆ. ಸೊ ಹಾಗಾಗಿ ಈ ಶ್ರೀಗಂಧದ ವೈಜ್ಞಾನಿಕ ಹೆಸರು ಬಂದು ಸ್ಯಾಂಟಲಮ್ ಆಲ್ಬಮ್ ಅಂತ ಇದೆಯಲ್ಲ, ಇದು ಶ್ರೀಗಂಧದ ಮರದ ಏನಂತಂದ್ರೆ ಒಂದು ವೈಜ್ಞಾನಿಕ ಹೆಸರು ಅಥವಾ ಸೈಂಟಿಫಿಕ್ ನೇಮ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸೊ BA ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅದೇ ರೀತಿ ಸೊ ನೋಡಿ, ಅನ್ಕಾರ್ಡಿಯಂ ಆಕ್ಸಿಡೆಂಟಲ್ ಅಂತ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ಕ್ಯಾಶ್ಯೂ. ಸೊ ಕ್ಯಾಶ್ಯೋದ ಒಂದು ಏನಂದ್ರೆ ಬೆಳೆಯ ಸೈಂಟಿಫಿಕ್ ನೇಮ್ ಆಗಿದೆ. ಅದೇ ರೀತಿ ಥಿಯೋಬ್ರೋಮಾ ಕೋಕೋ ಇದೆಯಲ್ಲ, ಇದು ಕೋಕೋ ಬೆಳೆಯ ಒಂದು ಸೈಂಟಿಫಿಕ್ ನೇಮ್ ಆಗಿದೆ, ಗೊತ್ತಿರ್ಬೇಕು ನಿಮಗೆ. ಸೊ ಹಾಗಾಗಿ ನಮಗೆ ಶ್ರೀಗಂಧ ವೈಜ್ಞಾನಿಕ ಹೆಸರು ಬಂದು ಸ್ಯಾಂಟಲಮ್ ಆಲ್ಬಮ್ ಆಗಿದೆ. ಹಾಗಾಗಿ ಆಪ್ಷನ್ A ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಯಾಕೆ ಈ ಕ್ವಶನ್ ಅಂದ್ರೆ ನೋಡಿ, ನಮ್ಮ ಒಂದು ಬಜೆಟ್ ಅಲ್ಲಿ ಏನ್ ಮಾಡಿದ್ದಾರೆ, ಕೆಲವೊಂದು ಏನಂತಾರೆ ಗಿಡಗಳನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನೋಡಿ, ಫೋಕಸ್ಡ್ ಕಲ್ಟಿವೇಶನ್ ಅಂಡ್ ಪೋಸ್ಟ್ ಹಾರ್ವೆಸ್ಟ್ ಪ್ರೊಸೆಸಿಂಗ್ ಮಾಡ್ತಾ ಅಂತ ಹೇಳಿದ್ರೆ ಅದಕ್ಕೆ ಸ್ಯಾಂಡಲ್ವುಡ್ಗೋಸ್ಕರ. ಅದೇ ರೀತಿ ಡೆಡಿಕೇಟೆಡ್ ಪ್ರೋಗ್ರಾಮ್ ಫಾರ್ ದಿ ಇಂಡಿಯನ್ ಕ್ಯಾಶೋ ಮತ್ತು ಕೋಕೋಸ್ಕರ ಅಂದ್ರೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆ ಕಾರಣಕ್ಕಾಗಿ ಈ ಪ್ರಶ್ನೆನ ತಗೊಂಡಿದ್ದು. ಸೊ ಹಾಗಾಗಿ ಸ್ಯಾಂಡಲ್ವುಡ್ ನ ಒಂದು ಸೈಂಟಿಫಿಕ್ ನೇಮ್ ಬಂದು ಸ್ಯಾಂಟಲಮ್ ಆಲ್ಬಮ್ ಅಂತ. ಓಕೆ, ಎಸ್. ನೋಡಿ, ಕೆಲವೊಂದು ಸ್ಕೀಮ್ಗಳು ಮಾಡ್ತಾ ಹೋಗ್ತಾರೆ. ಸೊ ಕೋಕೋನಟ್ ಪ್ರಮೋಷನ್ ಸ್ಕೀಮ್ ಟು ಇನ್ಕ್ರೀಸ್ ದ ಪ್ರೊಡಕ್ಷನ್ ಅಂಡ್ ಎನರ್ಜಿ ಪ್ರೊಡಕ್ಟ್ ಅಂತ ಹೇಳ್ತಾರೆ. ಅದೇ ರೀತಿ ಇಂಡಿಯನ್ ಕ್ಯಾಶೋ ಬಗ್ಗೆ, ಕೋಕೋ ಬಗ್ಗೆ ಕೂಡ ಪ್ರೋಗ್ರಾಮ್ ಮಾಡ್ತಾ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಿಮಗೆ ಈ ಒಂದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 36ನೇ ಪ್ರಶ್ನೆ, 2026 ಕೇಂದ್ರ ಬಜೆಟ್ ಪ್ರಕಾರ ಹೊಸ ರಾಷ್ಟ್ರೀಯ ವಿನ್ಯಾಸ ಸಂಸ್ಥೆಯನ್ನ ಡ್ಯಾಶ್ ನಲ್ಲಿ ಸ್ಥಾಪಿಸುವುದಾಗಿ ಘೋಷಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ ಯೂನಿಯನ್ ಬಜೆಟ್ ಆಫ್ 2026, ದ ನ್ಯೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಡಿಕ್ಲೇರ್ ಟು ಎಸ್ಟಾಬ್ಲಿಷ್ ಅಂತಂದ್ರೆ ಎಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಅದರ ಪೂರ್ವ ಭಾರತದಲ್ಲಿ ಅಥವಾ ಈಸ್ಟರ್ನ್ ಇಂಡಿಯಾದಲ್ಲಿ ಈ ಒಂದು ಇನ್ಸ್ಟಿಟ್ಯೂಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಆಪ್ಷನ್ ಸೊ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಅಂದ್ರೆ ಸೆಟ್ಟಿಂಗ್ ಆಫ್ ದಿ ನ್ಯೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಥ್ರೋ ಚಾಲೆಂಜ್ ರೂಟ್ ಇನ್ ದಿ ಈಸ್ಟರ್ನ್ ರೀಜನ್ ಆಫ್ ಇಂಡಿಯಾ, ಅಂದ್ರೆ ನಮ್ಮ ಭಾರತದ ಒಂದು ಪೂರ್ವದ ಪ್ರದೇಶದಲ್ಲಿ ಅಂದ್ರೆ ಆಕ್ಚುಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅನ್ನ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಸೊ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. 37ನೇ ಪ್ರಶ್ನೆ, ಖೇಲೋ ಇಂಡಿಯಾ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಯಾವ ಸಚಿವಾಲಯ ಜವಾಬ್ದಾರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಮಿನಿಸ್ಟ್ರಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಇಂಪ್ಲಿಮೆಂಟೇಷನ್ ಆಫ್ ದ ಖೇಲೋ ಇಂಡಿಯಾ ಪ್ರೋಗ್ರಾಮ್ ಅಂತ ಕರೀತಾರೆ. ಖೇಲೋ ಅಂದ್ರೆ ಗೊತ್ತಲ್ವಾ, ಆಟ ಅಂತ, ಸ್ಪೋರ್ಟ್ಸ್, ಕ್ರೀಡೆ. ನೋಡ್ತಾ ಹೋಗೋಣ. ಇದು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ, ಹೌದಾ. ಇದೇನ್ ಮಾಡುತ್ತೆ, ಈ ಖೇಲೋ ಇಂಡಿಯಾ ಕಾರ್ಯಕ್ರಮವನ್ನು ಯಾರು ಜಾರಿಗೊಳಿಸ್ತಾರೆ ಅಂತಂದ್ರೆ ಸೊ ಅದು ಮಿನಿಸ್ಟ್ರಿ ಆಫ್ ದಿ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ನೋಡಿ, ಈ ಒಂದು ಮಿನಿಸ್ಟ್ರಿ ಮಾಡುತ್ತೆ ಈ ಒಂದು ಖೇಲೋ ಇಂಡಿಯಾ ಕಾರ್ಯಕ್ರಮವನ್ನ ಏನ್ ಮಾಡುತ್ತೆ, ಖೇಲೋ ಭಾರತ ಕಾರ್ಯಕ್ರಮ ಏನ್ ಮಾಡುತ್ತೆ ಆಕ್ಚುಲಿ ಅದು ಇಂಪ್ಲಿಮೆಂಟೇಷನ್ ಮಾಡುತ್ತೆ ಅಥವಾ ಜಾರಿಗೊಳಿಸುತ್ತೆ. ಸೊ ಹಾಗಾಗಿ ಆಪ್ಷನ್ ಸೊ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಏಕೆ ಈ ಪ್ರಶ್ನೆ ಅಂತಂದ್ರೆ ನೋಡಿ, ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಖೇಲೋ ಇಂಡಿಯಾ ಮಿಷನ್ ಅಂತ ಮಾಡಿದ್ದಾರೆ. ಸೊ ಈ ಖೇಲೋ ಇಂಡಿಯಾ ಮಿಷನ್ ಇದೆಯಲ್ಲ, ಇದನ್ನ 2016-17 ವರ್ಷದಲ್ಲಿ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾ ಹೋಗ್ತಾರೆ. ಯಾವ ಮಿನಿಸ್ಟ್ರಿ ಅದು? ಮಿನಿಸ್ಟ್ರಿ ಆಫ್ ದಿ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಏನ್ ಮಾಡಿದೆ, ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದೆ. ಇದರ ಮುಖ್ಯ ಉದ್ದೇಶ ಅಂತಂದ್ರೆ ಸೊ ಯಾರೆಲ್ಲ ನಮ್ಮ ದೇಶದಲ್ಲಿರುವಂತ ಒಂದು ಏನಂದ್ರೆ ಕ್ರೀಡಾ ಟ್ಯಾಲೆಂಟ್ಸ್ ಇರ್ತಾರೆ, ಪ್ರತಿಭೆಗಳಿರ್ತಾರೆ, ಅವ್ರಿಗೆ ಟ್ರೈನಿಂಗ್ ಕೊಡುವಂಥದ್ದು, ಹೌದಾ, ಅವ್ರಿಗೆ ಸೊ ಒಂದು ಸಪೋರ್ಟ್ ಮಾಡುವಂಥದ್ದು ಎಲ್ಲ ಕೂಡ ಈ ಒಂದು ಖೇಲೋ ಇಂಡಿಯಾ ಮಿಷನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಅವರಿಗೆ ಒಂದು ಏನಂತಾರೆ ಇನ್ಸ್ಟ್ರೂಮೆಂಟ್ ಕೊಡೋದು ಕೂಡ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ನೋಡಿ, ಇಲ್ಲಿ ಒಂದ್ಸಲ ಕಾಣಿಸ್ತಾ ಇದೆ ನಿಮಗೆ ಖೇಲೋ ಇಂಡಿಯಾ ಇದೆಯಲ್ಲ.
ಸೊ ಏನಂತಂದ್ರೆ ಅದರ ಮುಖಾಂತರ ಅವರಿಗೆ ಇಂಟಿಗ್ರೇಟೆಡ್ ಟ್ಯಾಲೆಂಟ್ ಡೆವಲಪ್ಮೆಂಟ್ ಪಾತ್ವೆ ಮುಖಾಂತರ ಅವರಿಗೆ ಟ್ರೈನಿಂಗ್ ಸೆಂಟರ್ಗಳನ್ನ ತೆರೆಯುವಂಥದ್ದು, ಅದೇ ರೀತಿ ಅವರಿಗೆ ಕೋಚಸ್ಗಳಿಗೆ ಏನಂದ್ರೆ ಒಂದು ಸಿಸ್ಟಮ್ ಡೆವಲಪ್ಮೆಂಟ್ ಆಫ್ ಕೋಚಸ್ ಮತ್ತೆ ಸಪೋರ್ಟ್ ಸ್ಟಾಫ್ ಕೊಡುವಂಥದ್ದು ಅವರಿಗೆಲ್ಲ ಕ್ರೀಡಾಪಟುಗಳಿಗೆ, ಮತ್ತೆ ಅವರಿಗೆ ಸ್ಪೋರ್ಟ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಮಾಹಿತಿ ಕೊಡುವಂಥದ್ದು, ಜೊತೆಗೆ ಕಾಂಪಿಟೇಷನ್ ಬಗ್ಗೆ ಲೀಗ್ಸ್ ಬಗ್ಗೆ ಕೊಡೋರಿಗೆ ಒಂದು ಪ್ರಮೋಟ್ ಮಾಡುವಂಥದ್ದು ಕೂಡ ಇದರ ಉದ್ದೇಶವಾಗಿರುವಂಥದ್ದು. ದಟ್ ಇಸ್ ಕಾಲ್ಡ್ ದ ಖೇಲೋ ಇಂಡಿಯಾ ಮಿಷನ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸೊ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 38ನೇ ಪ್ರಶ್ನೆ. 2026ರಲ್ಲಿ ಜಾಗತಿಕ ದೊಡ್ಡ ಬೆಕ್ಕುಗಳ ಶೃಂಗಸಭೆಯನ್ನ ಯಾವ ದೇಶ ಆಯೋಜಿಸಲಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಕಂಟ್ರಿ ಇಸ್ ಟು ಹೋಸ್ಟ್ ದ ಗ್ಲೋಬಲ್ ಬಿಗ್ ಕ್ಯಾಟ್ಸ್ ಸಮಿಟ್ ಇನ್ 2026 ಅಂತ ಕೇಳ್ತಾರೆ. ಹೌದಾ, ಸೊ ಹಾಗಾಗಿ ಏನು ಒಂದು ಈ ಬಿಗ್ ಕ್ಯಾಟ್ ಅಲೈನ್ಸ್ ಒಂದು ಸಮಿಟ್ ಇದೆಯಲ್ಲ ಅದೆಲ್ಲ ಆಗ್ತಿರೋದಂದ್ರೆ 2026ರಲ್ಲಿ ಅದು ನಡೆಸ್ತಿರೋದು ನಮ್ಮ ಭಾರತ ದೇಶದಲ್ಲಿ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ಅದು ಇಂಡಿಯಾ. ನೋಡಿ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಇಂಡಿಯಾ ಟು ಹೋಸ್ಟ್ ಫಸ್ಟ್ ಎವರ್ ಗ್ಲೋಬಲ್ ಬಿಗ್ ಕ್ಯಾಟ್ ಸಮಿಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಈ ಬಿಗ್ ಕ್ಯಾಟ್ ಅಂದ್ರೆ ನೋಡ್ತಾ ಹೋಗೋಣ. ನೋಡಿ ಒಂದು ಆರ್ಗನೈಸೇಷನ್ ಮಾಡ್ತಾ ಹೋಗ್ತಾರೆ, ಅದನ್ನ ಏನಂತ ಕರಿತೀವಿ, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಅಂತ ಕರೀತಾರೆ. ಇದನ್ನ 2023ರಲ್ಲಿ ಅಂದ್ರೆ ನರೇಂದ್ರ ಮೋದಿ ಅವರು ಒಂದು ಯೋಜನೆಯನ್ನ ಲಾಂಚ್ ಮಾಡ್ತಾ ಹೋಗ್ತಾರೆ. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಏನು ಒಂದು ಪ್ರಾಜೆಕ್ಟ್ ಟೈಗರ್ ಅಂತ ಕರಿತೀವಿ ನಾವು, ಹೌದಾ, ಏನು ಪ್ರಾಜೆಕ್ಟ್ ಟೈಗರ್ ಇತ್ತಲ್ವಾ, ಅದು ಜಾರಿಗೆ ಬಂದ ಎಷ್ಟು ವರ್ಷ ಆಯ್ತು ಅಂದ್ರೆ 1973ರಲ್ಲಿ ಮಾಡ್ತಾರೆ ಕಾರ್ಯಕ್ರಮ, ಯಾವುದು ಪ್ರಾಜೆಕ್ಟ್ ಟೈಗರ್ ಅನ್ನು. ಅದು ಬೇರಾಗುತ್ತೆ 2023ಕ್ಕೆ 100 ವರ್ಷ ಆಯ್ತು. ಸೊ ಹಾಗಾಗಿ ಏನಂತಂದ್ರೆ ಆಕ್ಚುಲಿ ಅದರ ಒಂದು ಸ್ಮರಣಾರ್ಥವಾಗಿ ಏನಂತಂದ್ರೆ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಅಂತ ಮಾಡ್ತಾರೆ. ಓಕೆನಾ, ಇದನ್ನ ಯಾರು ಇಂಪ್ಲಿಮೆಂಟೇಷನ್ ಮಾಡ್ತಾರೆ, ಇಂಪ್ಲಿಮೆಂಟೇಷನ್ ಮಾಡೋದು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದವರು ಏನಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಏನ್ ಮಾಡ್ತಾರೆ, ಇಂಪ್ಲಿಮೆಂಟೇಷನ್ ಮಾಡ್ತಾ ಹೋಗ್ತಾರೆ. ಇದರ ಕೇಂದ್ರ ಕಚೇರಿ ಇರೋದು ಕೂಡ ಸೊ ನಮ್ಮ ಭಾರತದಲ್ಲಿ. ಇಲ್ಲಿ ಅಂದ್ರೆ ಮೇಜರ್ ಆಗಿ ಈ 7 ಮೇಜರ್ ಬಿಗ್ ಕ್ಯಾಟ್ಸ್ ಗಳಲ್ಲಿ ಅಂದ್ರೆ ಸೊ ಕವರ್ ಮಾಡ್ತಾ ಹೋಗ್ತಾರೆ. ಅದು ಟೈಗರ್ ಕವರ್ ಮಾಡ್ತಾರೆ, ಲಯನ್ ಇರುತ್ತೆ, ಸೊ ಲಿಯೋಪಾರ್ಡ್ ಬರುತ್ತೆ, ಸ್ನೋ ಲಿಯೋಪಾರ್ಡ್ ಬರುತ್ತೆ, ಚೀತಾ ಇದೆ, ಜಾಗ್ವಾರ್ ಇದೆ, ಪೂಮಾ ಇದೆ. ಇಲ್ಲಿ ಇಮೇಜ್ ಕಾಣಿಸ್ತದೆ ನೋಡಿ ನಿಮಗೆ, ಹೌದಾ. ಸೊ ಇಲ್ಲಿ ನೋಡಿ ಜಾಗ್ವಾರ್, ಸ್ನೋ ಲಿಯೋಪಾರ್ಡ್, ಪೂಮಾ, ಲಿಯೋಪಾರ್ಡ್, ಲಯನ್, ಟೈಗರ್, ಚೀತಾ ಅಂತ ಈ 7 ಏನಂದ್ರೆ ಸಂರಕ್ಷಿಸುವಂಥದ್ದು ಏನಂದ್ರೆ ಆಕ್ಚುಲಿ ಈ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ನ ಮುಖ್ಯ ಉದ್ದೇಶವಾಗಿದೆ. ಅದರ ಮೊಟ್ಟ ಮೊದಲ ಒಂದು ಸಮಿತಿಯನ್ನ ಯಾರು ಮಾಡ್ತಾ ಇದ್ದಾರೆ, ನಮ್ಮ ಭಾರತದಲ್ಲಿ 2026ರಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 39ನೇ ಪ್ರಶ್ನೆ. ಎಸ್ಟಿಟಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಎಸ್ಟಿಟಿ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನ್, ಎಸ್ಟಿಟಿಯ ಪೂರ್ಣ ರೂಪ ಬಂದು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತಿದೆ. ದ ಫುಲ್ ಫಾರ್ಮ್ ಆಫ್ ಎಸ್ಟಿಟಿ ಬಂದು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತಿದೆ. ಸೊ ಹಾಗಾಗಿ ಫಸ್ಟ್ ಒನ್ ಸರಿಯಾಗುತ್ತೆ. ಇದೊಂದು ಪರೋಕ್ಷ ತೆರಿಗೆಯಾಗಿದೆ, ಹೌದು. ಇದೊಂದು ಏನಾಗಿದೆ, ಇಟ್ಸ್ ಅನ್ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ಹಾಗಾಗಿ ಎರಡನೇ ಹೇಳಿಕೆ ಕೂಡ ಸರಿಯಾಗುತ್ತೆ. ಮೂರನೇದು, ಮಾನ್ಯತೆ ಪಡೆದ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಖರೀದಿಸಿದ ಅಥವಾ ಮಾರಾಟ ಮಾಡಿದ ಸೆಕ್ಯೂರಿಟಿಗಳ ಅಂದ್ರೆ ಸ್ಟಾಕ್ಗಳ, ಉತ್ಪನ್ನಗಳ, ಇಕ್ವಿಟಿಗಳ ಅಂತಂದ್ರೆ ಮೌಲ್ಯದ ಮೇಲೆ ತೆರಿಗೆ ಇದೆಯಲ್ಲ ಅದನ್ನ ನಾವು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಕೂಡ ಸರಿಯಾಗಿದೆ, ಆಪ್ಷನ್ ಡಿ ಮೇಲೆಲ್ಲವೂ ಕೂಡ ಸರಿಯಾಗಿದೆ. ಹಾಗಾಗಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೋಡ್ತಾ ಹೋಗೋಣ ಯಾಕೆ ಕ್ವಶನ್ ಅಂತಂದ್ರೆ ನೋಡಿ ನಮಗೆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಟ್ಯಾಕ್ಸ್ ಪ್ರಪೋಸಲ್ ಫಾರ್ ದಿ 5 ಸೆಕ್ಟರ್ ಅಂತ ಕರೀತಾರೆ. ರೈಸಿಂಗ್ ಆಫ್ ದಿ ಎಸ್ಟಿಟಿ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಏನ್ ಮಾಡ್ತಾರೆ ಅಂದ್ರೆ ರೈಸ್ ಮಾಡ್ತಾ ಇದ್ದಾರೆ. ಎಷ್ಟರಿಂದ 0.02% ಏನ್ ಮಾಡ್ತಾರೆ ಅಂದ್ರೆ ಅದನ್ನ 0.05%ಗೆ ಜಾಸ್ತಿ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಮಗೆ ಈ ಒಂದು ಕ್ವಶನ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಇದೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ಇದರ ಒಂದು ಫುಲ್ ಫಾರ್ಮ್ ಒಂದು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಆಗಿದೆ. ಇದೇನಂದ್ರೆ ಯಾರೆಲ್ಲ ಒಂದು ಖರೀದಿಸಿದ ವಸ್ತುಗಳು ಎಕ್ಸ್ಚೇಂಜ್ ಇರುತ್ತೆ ಅವುಗಳನ್ನ ಅಂದ್ರೆ ಆಕ್ಚುಲಿ ಮಾರಾಟ ಮಾಡಬೇಕಾದ್ರೆ ಅದ್ರ ಮೇಲ್ಗಡೆ ಟ್ಯಾಕ್ಸ್ ಹಾಕ್ತಾರಲ್ವಾ ಅದನ್ನ ನಾವು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಕರೀತಾರೆ. ಓಕೆ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ 40ನೇ ಪ್ರಶ್ನೆ. ಭಾರತದಲ್ಲಿ ಯಾವ ನಗರವು ಮೊದಲು ಪುರಸಭೆಯ ಬಾಂಡ್ಗಳನ್ನ ನೀಡಿತು ಅಂತ ಕೇಳ್ತಾರೆ. ವಿಚ್ ಸ್ಟೇಟ್ ಇನ್ ಇಂಡಿಯಾ ವಾಸ್ ದ ಫಸ್ಟ್ ಎವರ್ ಟು ಇಶ್ಯೂ ದ ಮುನ್ಸಿಪಲ್ಸ್ ಬಾಂಡ್ ಅಂತ ಕೇಳ್ತಾರೆ. ನೋಡಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಮುನ್ಸಿಪಲ್ ಬಾಂಡ್ ಅನ್ನ ನೀಡಿರುವಂತ ಏನಂದ್ರೆ ಇಶ್ಯೂ ಮಾಡಿರುವಂತಹ ಒಂದು ಪ್ರದೇಶ ಅಂತಂದ್ರೆ ಯಾವ್ದಾಗಿದೆ ಅಂದ್ರೆ ಅದು ನಮ್ಮ ಬೆಂಗಳೂರು ಆಗಿದೆ 1997ರಲ್ಲಿ. ಸೊ ಹಾಗಾಗಿ ಆಪ್ಷನ್ ಸೊ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೋಡ್ತಾ ಹೋಗೋಣ ಯಾಕೆ ಈ ಕ್ವಶನ್ ಅಂದ್ರೆ ನೋಡಿ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಇದ್ರ ಬಗ್ಗೆ ಈ ಮುನ್ಸಿಪಲ್ ಬಾಂಡ್ಗಳು ಕೇಳ್ತಾರೆ. ಮುನ್ಸಿಪಲ್ ಬಾಂಡ್ ಅಂದ್ರೆ ಆಕ್ಚುಲಿ ಏನು ಒಂದು ನಮಗೆ ಅರ್ಬನ್ ಲೋಕಲ್ ಗವರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಕೆಲವೊಂದು ಬಾಂಡ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅವುಗಳನ್ನ ಸೊ ಸೆಲ್ ಮಾಡ್ತವೆ. ಅದ್ರ ಮುಖಾಂತರ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳನ್ನ ಅವರು ಡೆವಲಪ್ ಮಾಡ್ಕೊಳ್ಳೋಕೆ ಈ ತರ ಬಾಂಡ್ಗಳನ್ನ ಇಶ್ಯೂ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಏನಂತಂದ್ರೆ ನೋಡಿ ದೊಡ್ಡ ನಗರಗಳು ಹೆಚ್ಚಿನ ಮೌಲ್ಯದ ಮುನ್ಸಿಪಲ್ ಬಾಂಡ್ಗಳ ಬಿಡುಗಡೆ ಮಾಡೋದನ್ನ ಉತ್ತೇಜನ ಮಾಡಿದ್ದಾರೆ. ಸುಮಾರು 1000 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಒಂದೇ ಬಾಂಡ್ ಬಿಡುಗಡೆ ಅಂದ್ರೆ ಸರ್ಕಾರದಿಂದ ಅಂದ್ರೆ ಸುಮಾರು 100 ಕೋಟಿ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಮುನ್ಸಿಪಲ್ ಬಾಂಡ್ಗಳು ನಮಗೆ ನ್ಯೂಸ್ ಅಲ್ಲಿ ಇರುವಂತದ್ದಾಗಿದೆ. ಹಾಗಾಗಿ ಆ ಕಾರಣಕ್ಕಾಗಿ ಈ ಪ್ರಶ್ನೆ ಆಗುತ್ತೆ. ಓಕೆ, ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ಬೆಂಗಳೂರು ಅಂತ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 41ನೇ ಪ್ರಶ್ನೆ. 2026ರ
ಕೇಂದ್ರ ಬಜೆಟ್ ಬೌದ್ಧ ಸರ್ಕ್ಯೂಟ್ಗಳನ್ನ ಸ್ಥಾಪಿಸುವ ಅಂದ್ರೆ ಎಲ್ಲಿ ಸ್ಥಾಪಿಸಲು ಘೋಷಣೆ ಮಾಡಿ ಅಂತ ಕೇಳ್ತಾರೆ. ಇಂಗ್ಲಿಷ್ ಅಲ್ಲಿ ನೋಡ್ತಾ ಅಕಾರ್ಡಿಂಗ್ ಟು ಯೂನಿಯನ್ ಬಜೆಟ್ ಆಫ್ 2026 ದ ಡಿಕ್ಲೇರ್ ಟು ಎಸ್ಟಾಬ್ಲಿಷ್ ಬುದ್ಧಿಸ್ಟ್ ಕೌನ್ಸಿಲ್ಸ್ ಅಂತ ಕೇಳ್ತಾರೆ. ಅಂದ್ರೆ ಬಜೆಟ್ ನಲ್ಲಿ ಈ ಬುದ್ಧಿಸ್ಟ್ ಕೌನ್ಸಿಲ್ಗಳನ್ನ ಅಥವಾ ಸರ್ಕ್ಯೂಟ್ಗಳನ್ನ ಎಲ್ಲಿ ಸ್ಥಾಪನೆ ಮಾಡ್ಕೊಳ್ಳೋಕೆ ಘೋಷಣೆ ಮಾಡಿದ್ದಾರೆ ಅಂದ್ರೆ ಗೊತ್ತಿರಬೇಕಾಗುತ್ತೆ. ಅದು ಎಲ್ಲಿ ಅಂತಂದ್ರೆ ಈಶಾನ್ಯ ಭಾರತದಲ್ಲಿ ಅಥವಾ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ. ಸೊ ಹಾಗಾಗಿ ಆಪ್ಷನ್ 1 ಅಥವಾ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ದ ಸ್ಕೀಮ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಬುದ್ಧಿಸ್ಟ್ ಸರ್ಕ್ಯೂಟ್ಸ್ ಅಂತ, ಅದು ಏನಂದ್ರೆ ನಾರ್ತ್ ಈಸ್ಟ್ ಸ್ಟೇಟ್ಗಳಾದಂತ ಸೊ ಅರುಣಾಚಲ ಪ್ರದೇಶದಲ್ಲಿ, ಸಿಕ್ಕಿಂ ಅಲ್ಲಿ, ಅಸ್ಸಾಂ ಅಲ್ಲಿ, ಮಣಿಪುರ್ ಅಲ್ಲಿ, ಮಿಜೋರಾಂ ಅಲ್ಲಿ ಮತ್ತೆ ತ್ರಿಪುರಗಳಲ್ಲಿ. ಓಕೆನಾ. ಸೊ ಹಾಗಾಗಿ ಅಂದ್ರೆ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಡೆಡಿಕೇಟೆಡ್ ಬುದ್ಧಿಸ್ಟ್ ಸರ್ಕ್ಯೂಟ್ ಮಾಡೋದ್ರ ಮುಖಾಂತರ ಸೊ ಏನಂದ್ರೆ ಬೌದ್ಧಿಸಮ್ ಅನ್ನ ಸ್ಪ್ರೆಡ್ ಮಾಡುವಂಥದ್ದು ಅಥವಾ ಅವುಗಳ ಲಿಂಕ್ ಮಾಡುವಂಥದ್ದು ಈ ಒಂದು ಬುದ್ಧಿಸ್ಟ್ ಸರ್ಕ್ಯೂಟ್ಗಳ ಮುಖ್ಯ ಉದ್ದೇಶವಾಗಿದೆ. ಓಕೆನಾ. ಹಾಗಾಗಿ ಸೊ ಆಪ್ಷನ್ ಸೊ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 42ನೇ ಪ್ರಶ್ನೆ. ಹಣಕಾಸು ಆಯೋಗದ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಫಿನಾನ್ಸ್ ಕಮಿಷನ್ ಅಂತ ಕೇಳ್ತಾರೆ. ಓಕೆ, ನೋಡ್ತಾ ಹೋಗೋಣ. ಇದು ಒಂದು ಸಂವಿಧಾನಿಕ ಸಂಸ್ಥೆಯಾಗಿದೆ. ಹೌದು. ಇದೇನಂದ್ರೆ ಆರ್ಟಿಕಲ್ 280 ಇದೆಯಲ್ಲ, ಇದರಲ್ಲಿ ಏನಂದ್ರೆ ಇದೊಂದು ಸಂವಿಧಾನ ಸಂಸ್ಥೆಯಾಗಿದೆ. ಇಟ್ಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ. ಸೊ ಹಾಗಾಗಿ ನಮಗೆ ಫಸ್ಟ್ ಹೇಳಿಕೆ ಸರಿಯಾಗಿದೆ. ಎರಡನೇ ನೋಡ್ತಾ ಹೋಗೋಣ. ಭಾರತ ರಾಷ್ಟ್ರಪತಿಗಳು ಹಣಕಾಸು ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ನೇಮಿಸುತ್ತಾರೆ. ಹೌದು. ಏನ್ ಮಾಡ್ತಾರೆ ಅಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ರಾಷ್ಟ್ರಪತಿಯವರು ಈ ಒಂದು ಫೈನಾನ್ಸ್ ಕಮಿಷನ್ ನ ಚೇರ್ಮನ್ ಮೆಂಬರ್ಸ್ ಅನ್ನು ಏನ್ ಮಾಡ್ತಾರೆ ಅಪಾಯಿಂಟ್ ಮಾಡ್ತಾರೆ. ಹಾಗಾಗಿ ಎರಡನೇ ಹೇಳಿಕೆ ಕೂಡ ಸರಿಯಾಗಿದೆ. ಮೂರನೇ ನೋಡ್ತಾ ಹೋಗೋಣ. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾದ್ರೆ ಬಜೆಟ್ ಆಗಿ ಅರವಿಂದ್ ಪನಗರೆ ಇದ್ದಾರೆ. ಹಾಗಾಗಿ ಮೂರನೇ ಹೇಳಿಕೆ ಕೂಡ ರೈಟ್ ಆಗುತ್ತೆ. ದ ಚೇರ್ಮನ್ ಆಫ್ ದ 16th ಫೈನಾನ್ಸ್ ಕಮಿಷನ್ ಈಸ್ ಡಾಕ್ಟರ್ ಅರವಿಂದ್ ಪನಗರಿಯಾ. ಹಾಗಾಗಿ ಆಪ್ಷನ್ 3 ಕೂಡ ಸರಿಯಾಗುತ್ತೆ. ಆಪ್ಷನ್ 4 ಅಲ್ಲಿ ಹಣಕಾಸು ಆಯೋಗದ ಶಿಫಾರಸುಗಳು ಕೇಂದ್ರ ಸರ್ಕಾರಕ್ಕೆ ಬದ್ಧವಾಗಿರುತ್ತೆ ಕೊಟ್ಟಿದ್ದಾರೆ. ದ ರೆಕಮೆಂಡೇಶನ್ ಆಫ್ ದಿ ಫೈನಾನ್ಸ್ ಕಮಿಷನ್ ಈಸ್ ಬೈಂಡಿಂಗ್ ಬೈ ದಿ ಯೂನಿಯನ್ ಗವರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ನೋ, ಆಕ್ಚುಲಿ ಏನು ಹಣಕಾಸು ಆಯೋಗ ಇದೆಯಲ್ಲ ಅದು ಕೊಡುವಂತ ಶಿಫಾರಸುಗಳು ಕೇವಲ ಏನಾಗಿರುತ್ತೆ, ಅವುಗಳು ಕೇವಲ ಏನಾಗಿರ್ತವೆ ರೆಕಮೆಂಡರಿ ನೇಚರ್ ಆಗಿರುತ್ತೆ. ಅಂದ್ರೆ ಅವುಗಳು ಶಿಫಾರಸುಗಳಾಗಿರ್ತವೆ. ಅದನ್ನ ಒಪ್ಪಲೇಬೇಕಾದ್ರೆ ಸರ್ಕಾರಕ್ಕೆ ಯಾವುದೇ ರೀತಿ ಏನಂತಂದ್ರೆ ಒಂದು ಕಂಡೀಷನ್ ಇಲ್ಲ. ಅವುಗಳನ್ನ ಎಕ್ಸೆಪ್ಟ್ ಮಾಡಬಹುದು ಅಥವಾ ರಿಜೆಕ್ಟ್ ಮಾಡಬಹುದು. ದಟ್ ಈಸ್ ದ ಕಂಡೀಷನ್ ಇದೆ. ಸೊ ಹಾಗಾಗಿ ನಮಗೆ 4ನೇ ಡಿ ಆಪ್ಷನ್ ತಪ್ಪಾಗುತ್ತೆ. ಹಾಗಾಗಿ ದ ರೆಕಮೆಂಡೇಶನ್ ಆಫ್ ದಿ ಫೈನಾನ್ಸ್ ಕಮಿಷನ್ ಈಸ್ ನಾಟ್ ಬೈಂಡಿಂಗ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಇಟ್ಸ್ ಓನ್ಲಿ ಎ ರೆಕಮೆಂಡರಿ ನೇಚರ್ ಆಗಿರುತ್ತೆ. ದೇ ಮೇ ಬಿ ಎಕ್ಸೆಪ್ಟ್ ಆರ್ ರಿಜೆಕ್ಟ್ ಅಂತ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ರೈಟ್ ಆನ್ಸರ್ ಆಗುತ್ತೆ. ಯಾಕೆ ಪ್ರಶ್ನೆ ಅಂದ್ರೆ ನೋಡಿ, ನಮಗೆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ 16ನೇ ಹಣಕಾಸು ಆಯೋಗ. ಓಕೆನಾ. ಇದರ ಅಧ್ಯಕ್ಷರಾಗಿದ್ರೆ ಇಲ್ಲಿ ಸೆಂಟ್ರಲ್ ಕಾಣಿಸ್ತಲ್ಲ, ಇವರೇ ಅರವಿಂದ್ ಪನಗರಿ ಆಗಿರ್ತಾರೆ. ಇದರಲ್ಲಿ ಟೋಟಲ್ ಆಗಿ 5 ಜನ ಇರ್ತಾರೆ. ಸೊ ಒಬ್ಬರು ಅಧ್ಯಕ್ಷರು, 4 ಜನ ಸದಸ್ಯರು ಇರ್ತಾರೆ. ಇದೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿದೆ. ಅಂಡರ್ ಆರ್ಟಿಕಲ್ 280 ಅಲ್ಲಿ ಏನಂದ್ರೆ ರಾಷ್ಟ್ರಪತಿ ಏನ್ ಮಾಡ್ತಾರೆ, ಪ್ರತಿ 5 ವರ್ಷಕ್ಕೊಮ್ಮೆ ನಮ್ಮ ದೇಶದಲ್ಲಿ ಹಣಕಾಸು ಆಯೋಗ ರಚನೆ ಮಾಡ್ತಾ ಹೋಗ್ತಾರೆ. ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ 16ನೇ ಹಣಕಾಸು ಆಯೋಗವನ್ನ ರಚನೆ ಮಾಡಿದ್ದಾರೆ. ಹಾಗಾಗಿ 15ನೇ ಹಣಕಾಸು ಆಯೋಗದ ಇದು ಬಂದ ಯಾರಿದ್ದಾರೆ ಅಂದ್ರೆ NK ಸಿಂಗ್ ಇದಾರಲ್ಲ, ಅವ್ರು ಏನಂದ್ರೆ ಸೊ ಈ ಒಂದು 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದರು. ಓಕೆನಾ. ಯಾಕೆ ಪ್ರಶ್ನೆ ಅಂತ ನೋಡಿ, ಇಲ್ಲಿ ಏನಂದ್ರೆ ಏನ್ ಮಾಡಿದಾರೆ ಅಂದ್ರೆ ಗವರ್ಮೆಂಟ್ ಹ್ಯಾಸ್ ಅಕ್ಸೆಪ್ಟೆಡ್ ದ ರೆಕಮೆಂಡೇಶನ್ ಆಫ್ ದ ಫೈನಾನ್ಸ್ ಕಮಿಷನ್ ಟು ರಿಟೇನ್ ದ ವರ್ಟಿಕಲ್ ಶೇರ್ ಆಫ್ ದಿ 40% ಕರೀತಾರೆ. ಅಂದ್ರೆ ಏನು 16ನೇ ಹಣಕಾಸು ಆಯೋಗ ಏನ್ ಮಾಡುತ್ತೆ ಆಕ್ಚುಲಿ 41% ಏನಂದ್ರೆ ಆಕ್ಚುಲಿ ಟ್ಯಾಕ್ಸ್ ಡೆವಲ್ಯೂಷನ್ಸ್ ಏನಂದ್ರೆ ಸೊ ರೆಕಮೆಂಡೇಶನ್ ಮಾಡಿದೆ. ಅದರಿಂದ ಕೇಂದ್ರ ಸರ್ಕಾರ ಮಾಡ್ಕೊಂಡಿದೆ, ಒಪ್ಪಿಕೊಂಡಿದೆ. ಹಾಗಾಗಿ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 43ನೇ ಪ್ರಶ್ನೆ. ಶಿಕ್ಷಣ ಕ್ಷೇತ್ರಗಳಲ್ಲಿ ಘೋಷಿಸಲಾದ ಈ ಕೆಳಗಿನ ಯಾವ ಯೋಜನೆಗಳು ಸರಿ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಕೀಮ್ಸ್ ಆರ್ ಅನೌನ್ಸ್ಡ್ ಇನ್ ದ ಎಜುಕೇಶನ್ ಸೆಕ್ಟರ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. 5 ವಿಶ್ವವಿದ್ಯಾಲಯ ಟೌನ್ಶಿಪ್ಗಳ ಸ್ಥಾಪನೆ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಫಸ್ಟ್ ಒಂದು ಸರಿಯಾಗಿದೆ. ಎರಡನೇದು ಪ್ರತಿ ಜಿಲ್ಲೆಯಲ್ಲಿ ಬಾಲಕಿಯರ ಹಾಸ್ಟೆಲ್ಗಳನ್ನು ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಅಂದ್ರೆ ಗರ್ಲ್ಸ್ ಹಾಸ್ಟೆಲ್ ಇನ್ ಎವ್ರಿ ಡಿಸ್ಟ್ರಿಕ್ಟ್ ಅಂತ ಕೊಟ್ಟಿದ್ದಾರೆ. ಮೂರನೇದು 4 ದೂರದರ್ಶಕ ಮೂಲ ಸೌಕರ್ಯಗಳ ಸ್ಥಾಪನೆ ಅಂತ ಕೊಟ್ಟಿದ್ದಾರೆ. ಅಥವಾ ಸೆಟ್ಟಿಂಗ್ ಆಫ್ ದಿ 4 ಟೆಲಿಸ್ಕೋಪ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಹಾಗಾಗಿ ಇಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಎಲ್ಲವೂ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್ ಅಥವಾ ಮೇಲೆಲ್ಲವೂ ಕೂಡ ಸರಿಯಾಗಿದೆ. ನೋಡ್ತಾ ನೋಡಿ, ಈ ಬಜೆಟ್ ಅಲ್ಲಿ ಶಿಕ್ಷಣಕ್ಕಾಗಿ ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡ್ತಾ ಹೋಗುತ್ತೆ. ಏನ್ ಹೇಳ್ತಾರೆ ಅಂದ್ರೆ 5 ಯೂನಿವರ್ಸಿಟಿ ಟೌನ್ಶಿಪ್ ಗಳನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲಿ ಅದು ವಿಶೇಷವಾಗಿ ಎಲ್ಲಿ ಮೇಜರ್ ಇಂಡಸ್ಟ್ರಿಯಲ್ ಅಂದ್ರೆ ಪ್ರಮುಖವಾಗಿರುವಂತಹ ಕೈಗಾರಿಕಾ ಕೇಂದ್ರಗಳಲ್ಲಿ, ಲಾಜಿಸ್ಟಿಕ್ ಕಾರಿಡಾರ್ಗಳಲ್ಲಿ ಅಂದ್ರೆ ಈ ಒಂದು ಟೌನ್ಶಿಪ್ ಗಳು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಏನ್ ಹೇಳಿದ್ದಾರೆ ಅಂದ್ರೆ ಹೈಯರ್ ಎಜುಕೇಶನ್ಗೋಸ್ಕರ ಅಂದ್ರೆ ಉನ್ನತ ಶಿಕ್ಷಣಗೋಸ್ಕರ ಅಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಅಂತಂದ್ರೆ ಒಂದು ಗರ್ಲ್ಸ್ ಹಾಸ್ಟೆಲ್ ಅಥವಾ ಬಾಲಕಿಯರ ಒಂದು
ವಸತಿ ನಿಲಯಗಳ ತೆರಿತೀವಿ ಅಂತ ಹೇಳಿದ್ದಾರೆ. ಅದು ವಿಶೇಷವಾಗಿ ಸ್ಟೆಮ್ ಅಂದ್ರೆ ಗೊತ್ತಲ್ವಾ, ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಅಂತ ಕರೀತಾರೆ. ಅದೇ ರೀತಿ ಏನ್ ಹೇಳಿದ್ರೆ ಸೆಟ್ಟಿಂಗ್ ಆಫ್ ದಿ 4 ಟೆಲಿಸ್ಕೋಪ್ ಇಂಡಸ್ಟ್ರೀಸ್ ಫೆಸಿಲಿಟೀಸ್ ಅಂತ ಕೇಳ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 44ನೇ ಪ್ರಶ್ನೆ. ರೋಮಾಂಚಕ ಪ್ರಾಯೋಗಿಕ ಸಾಂಸ್ಕೃತಿಕ ತಾಣವಾಗಿ ಪರಿವರ್ತಿಸಲು ಯಾವ ಪುರಾತತ್ವ ತಾಣಗಳನ್ನ ಆಯ್ಕೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಆರ್ಕಿಯಾಲಜಿಕಲ್ ಸೈಟ್ಸ್ ಆರ್ ಸೆಲೆಕ್ಟೆಡ್ ಟು ಕನ್ವರ್ಟ್ ಇಂಟು ವೈಬ್ರೆಂಟ್ ಎಕ್ಸ್ಪೆರಿಮೆಂಟಲ್ ಕಲ್ಚರಲ್ ಡೆಸ್ಟಿನೇಷನ್ ಅಂತ ಕೊಟ್ಟಿದ್ದಾರೆ. ನೋಡಿ, ನಮ್ಮ ಈ ಒಂದು 2026 ಬಜೆಟ್ ಅಲ್ಲಿ ಕೆಲವೊಂದು ಪುರಾತನ ತಾಣಗಳು ಏನ್ ಮಾಡಿದ್ರೆ ಆಯ್ಕೆ ಮಾಡಿಕೊಂಡು ಅವುಗಳನ್ನ ವೈಬ್ರೆಂಟ್ ಎಕ್ಸ್ಪೆರಿಮೆಂಟಲ್ ಕಲ್ಚರ್ ಡೆಸ್ಟಿನೇಷನ್ ಮಾಡುವಂಥದ್ದು ಉದ್ದೇಶ ಆಗಿದೆ. ಹಾಗಾಗಿ ಇಲ್ಲಿ ಕೊಟ್ಟದ್ದು ಎಲ್ಲ ಇದೆ, ಹೌದಾ. ಲೋತಾರ್ ಆಯ್ಕೆ ಮಾಡ್ಕೊಂಡಿದ್ದಾರೆ, ಧೋಲಾವೀರ ಇದೆ, ರಾಖಿಗಢ್ ಇದೆ, ರಾಖಿಗರಿ, ಆದಿಚಲ್ಲೂರ್ ಇದೆ, ಸಾರನಾಥ್ ಇದೆ, ಹಸ್ತಿನಾಪುರ್ ಇದೆ, ಲಿಯಾರಂ ಇದೆ. ಸೊ ಹಾಗಾಗಿ ಕೊಟ್ಟಂತ ಎಲ್ಲಾ ಪ್ಲೇಸ್ಗಳು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಅಥವಾ ಮೇಲೆಲ್ಲೂ ಕೂಡ ಸರಿಯಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ನೋಡಿ, ಸೊ ಬಜೆಟ್ ಅಲ್ಲಿ ಅಂತಂದ್ರೆ ಸೊ ಏನ್ ಮಾಡಿದ್ರೆ ಅಂದ್ರೆ ಡೆವಲಪ್ಮೆಂಟ್ ಆಫ್ ದ 15 ಆರ್ಕಿಯಾಲಜಿಕಲ್ ಸೈಟ್ಸ್ ಗಳನ್ನ ಏನ್ ಮಾಡಿದ್ರೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾವ್ದು ಲೋತಾಲ್, ಧೋಲಾವೀರ್, ರಾಖಿಗರಿ, ಆದಿಚನಲ್ಲೂರ್, ಸಾರನಾಥ, ಹಸ್ತಿನಾಪುರ್, ಲೇ ಪ್ಯಾಲೇಸ್ ಇವುಗಳೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಇವುಗಳನ್ನ ವೈಬ್ರೆಂಟ್ ಎಕ್ಸ್ಪೆರಿಮೆಂಟಲ್ ಕಲ್ಚರ್ ಡೆಸ್ಟಿನೇಷನ್ ಆಗಿ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಅದಕ್ಕೋಸ್ಕರ ಏನಂದ್ರೆ ಇಲ್ಲೊಂದು ನ್ಯಾಷನಲ್ ಡೆಸ್ಟಿನೇಷನ್ ಡಿಜಿಟಲ್ ನಾಲೆಜ್ ಗ್ರಿಡ್ ಮಾಡ್ತೀನಿ ಅಂತ ಹೇಳಿದ್ರೆ ಇದೇನಂದ್ರೆ ಏನು ಒಂದು ಡಾಕ್ಯುಮೆಂಟ್ಸ್ ಇರ್ತವೆ ಅವುಗಳೆಲ್ಲ ಕೂಡ ಡಿಜಿಟಲ್ ಆಗಿ ಮಾಡ್ಕೊಂಡು ಅವುಗಳ ಮುಖಾಂತರ ಕಲ್ಚರಲ್, ಸ್ಪಿರಿಚುವಲ್ ಮತ್ತೆ ಹೆರಿಟೇಜ್ ಅನ್ನ ಪ್ರಮೋಟ್ ಮಾಡುವಂಥದ್ದು ಈ ಒಂದು ನ್ಯಾಷನಲ್ ಡೆಸ್ಟಿನೇಷನ್ ಡಿಜಿಟಲ್ ನಾಲೆಜ್ ಗ್ರಿಡ್ ನ ಮುಖ್ಯ ಉದ್ದೇಶವಾಗಿದೆ. ಓಕೆನಾ, ಗೊತ್ತಿರಬೇಕಾಗುತ್ತೆ. ಎಸ್, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 45 ಪ್ರಶ್ನೆ ನೋಡ್ತಾ ಹೋಗೋಣ. 2026-27 ಕೇಂದ್ರ ಬಜೆಟ್ ಪ್ರಕಾರ ಭಾರತದಲ್ಲಿ ಪ್ರವಾಸೋದ್ಯಮ ವಲಯವನ್ನು ಸುಧಾರಿಸಲು ತೆಗೆದುಕೊಂಡ ಹೊಸ ಉಪಕ್ರಮಗಳು ಯಾವುದಂತ ಕೇಳ್ತಾರೆ. ಉಪಕ್ರಮಗಳು ಅಂದ್ರೆ ಸ್ಕೀಮ್ಸ್ ಅಂತ. ಅಕಾರ್ಡಿಂಗ್ ಟು ಯೂನಿಯನ್ ಬಜೆಟ್ ಆಫ್ 2026-27 ವಿಚ್ ಆಫ್ ದ ನ್ಯೂ ಇನಿಷಿಯೇಟಿವ್ ಟೇಕನ್ ಟು ಇಂಪ್ರೂವ್ ದ ಟೂರಿಸಂ ಸೆಕ್ಟರ್ ಇಂಡಿಯಾ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಸೊ ರಾಷ್ಟ್ರೀಯ ಆತಿಥ್ಯ ಸಂಸ್ಥೆಯನ್ನ ಸ್ಥಾಪಿಸುವಂಥದ್ದು, ಸೆಟ್ಟಿಂಗ್ ಆಫ್ ಎ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಅಂತಿದೆ. ಎಸ್, ಇದು ಫಸ್ಟ್ ಒಂದು ಸರಿಯಾಗುತ್ತೆ. ಎರಡನೇ ನೋಡಿ, 20 ಪ್ರತಿಷ್ಠಿತ ಪ್ರವಾಸಿಗರಲ್ಲಿ 10,000 ಮಾರ್ಗದರ್ಶಕರ ಕೌಶಲ್ಯವನ್ನು ಹೆಚ್ಚಿಸಲು ಪೈಲಟ್ ಯೋಜನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಪೈಲಟ್ ಸ್ಕೀಮ್ ಫಾರ್ ದ ಅಪ್ಸ್ಕಿಲ್ಲಿಂಗ್ 10,000 ಗೈಡ್ಸ್ ಇನ್ 20 ಐಕಾನಿಕ್ ಟೂರಿಸ್ಟ್ ಅಂತಿದೆ, ಅದು ಕೂಡ ಸರಿಯಾಗುತ್ತೆ. ಮೂರನೇದು, ಎಲ್ಲಾ ಮಹತ್ವದ ಸ್ಥಳಗಳನ್ನ ಡಿಜಿಟಲ್ ಆಗಿ ಬದಲಿಸಲು ರಾಷ್ಟ್ರೀಯ ಗಮ್ಯಸ್ಥಾನ ಡಿಜಿಟಲ್ ಜ್ಞಾನ ಗ್ರಿಡ್ ಅನ್ನ ಸ್ಥಾಪಿಸುವುದು ಕೊಟ್ಟಿದ್ದಾರೆ. ಸೆಟ್ಟಿಂಗ್ ಆಫ್ ನ್ಯಾಷನಲ್ ಡೆಸ್ಟಿನೇಷನ್ ಡಿಜಿಟಲ್ ನಾಲೆಜ್ ಗ್ರಿಡ್ ಟು ಡಿಜಿಟಲಿ ಡಾಕ್ಯುಮೆಂಟ್ ಆಲ್ ಪ್ಲೇಸಸ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗುತ್ತೆ. ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಅಥವಾ ಮೇಲೆಲ್ಲೋ ಕೂಡ ಸರಿಯಾಗಿದೆ ರಿಗಾರ್ಡಿಂಗ್ ದ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತ ಹೊಸ ಯೋಜನೆಗಳು. ನೋಡ್ತಾ ಹೋಗೋಣ. ಸೊ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬಜೆಟ್ ಅಲ್ಲಿ ಹಲವಾರು ಇನಿಷಿಯೇಟಿವ್ ತಗೊಂಡಿದ್ದಾರೆ. ಅದರಲ್ಲಿ ಬಂದಾಗ ಸೆಟ್ಟಿಂಗ್ ಆಫ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಅಂತ ಕರೀತಾರೆ. ಏನಕ್ಕಂದ್ರೆ ಇದು ಬ್ರಿಟಿಷ್ ಬಿಟ್ಟಿಂದ ಅಕಾಡೆಮಿಯ, ಇಂಡಸ್ಟ್ರಿ ಮತ್ತೆ ಗವರ್ಮೆಂಟ್ ಅಂದ್ರೆ ಸರ್ಕಾರ ಮತ್ತು ಆ ಒಂದು ಕೈಗಾರಿಕೆ ಮಧ್ಯೆ ಅಂದ್ರೆ ಒಂದು ಲಿಂಕ್ ಮಾಡುವಂಥದ್ದು ಈ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿಯ ಮುಖ್ಯ ಉದ್ದೇಶವಾಗಿದೆ. ಅದೇ ರೀತಿ ಏನು ನಮ್ಮ ದೇಶದಲ್ಲಿರುವಂತಹ ಸುಮಾರು 20 ಐಕಾನಿಕ್ ಟೂರಿಸ್ಟ್ ಪ್ಲೇಸ್ಗಳು ಇದೆಯಲ್ಲ, ಅಲ್ಲಿ ಅಂದ್ರೆ ಸುಮಾರು ಅಲ್ಲಿರುವಂತಹ 10,000 ಒಂದು ಗೈಡ್ಗಳಿಗೆ ಏನ್ ಮಾರ್ಗದರ್ಶಕರಿಗೆ ಅಪ್ಸ್ಕಿಲಿಂಗ್ ಮಾಡುವಂಥದ್ದು ಈ ಒಂದು ಪೈಲಟ್ ಸ್ಕೀಮ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಆಗಲೇ ಹೇಳಿದಂಗೆ ನ್ಯಾಷನಲ್ ಡೆಸ್ಟಿನೇಷನ್ ಡಿಜಿಟಲ್ ನಾಲೆಜ್ ಗ್ರಿಡ್ ಟು ಡಾಕ್ಯುಮೆಂಟ್ಸ್ ಅಂದ್ರೆ ಡಾಕ್ಯುಮೆಂಟ್ಗಳನ್ನ ಡಿಜಿಟಲ್ ಆಗಿ ಮಾಡೋದು ಕೆಲಸ ಆಗಿದೆ. ಜೊತೆಗೆ ನೋಡಿ ಏನಂದ್ರೆ ಟು ಡೆವಲಪ್ ದ ಈಕೋಲಾಜಿಕಲಿ ಸಸ್ಟೈನಬಲ್ ಮೌಂಟೇನ್ ಟ್ರೈಲ್ಸ್ ಆಗಿರ್ಬೋದು, ಅದೇ ರೀತಿ ಟರ್ಟಲ್ ಟ್ರೈಲ್ಸ್ಗಳು, ಬರ್ಡ್ ವಾಚಿಂಗ್ ಟ್ರೈಲ್ಸ್ ಮಾಡೋಕೆ ಕೆಲವೊಂದು ಸೆಲೆಕ್ಟ್ ಸ್ಟೇಟ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂತ ಹೇಳಿದ್ದಾರೆ. ಅದೇ ರೀತಿ ಸೊ ಆಗ್ಲೇ ಹೇಳಿದಂಗೆ ಡೆವಲಪ್ ದಿ 15 ಆರ್ಕಿಯಾಲಜಿಕಲ್ ಸೈಟ್ಸ್ ಇಂಟು ವೈಬ್ರೆಂಟ್ ಎಕ್ಸ್ಪೆರಿಮೆಂಟಲ್ ಕಲ್ಚರಲ್ ಡೆಸ್ಟಿನೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಬುದ್ಧಿಸ್ಟ್ ಸರ್ಕ್ಯೂಟ್ ಕೂಡ ಡೆವಲಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವೆಲ್ಲ ಕೂಡ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತ ಯೋಜನೆಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 46ನೇ ಪ್ರಶ್ನೆ. 2026 ಕೇಂದ್ರ ಬಜೆಟ್ ನಲ್ಲಿ ಈ ಕೆಳಗಿನ ಯಾವ ವಿಷಯಗಳು ದೀರ್ಘಾವಧಿಯ ಇಂಧನ ಸುರಕ್ಷತೆ ಮತ್ತು ಸ್ಥಿರತೆಯನ್ನ ಖಚಿತಪಡಿಸಿಕೊಳ್ಳಲು ಸುಂಕ ವಿನಾಯಿತಿಯನ್ನ ಪಡೆಯುತ್ತಿವೆ ಅಂತ ಕೇಳಿದ್ದಾರೆ. ಇಂಗ್ಲಿಷ್ ಆನ್ಸರ್ ನೋಡ್ತಾ ಹೋಗೋಣ. ಇನ್ ದ ಯೂನಿಯನ್ ಬಜೆಟ್ ಆಫ್ 2026 ವಿಚ್ ಆಫ್ ದ ಫಾಲೋವಿಂಗ್ ಐಟಮ್ಸ್ ಆರ್ ಗೆಟ್ ಡ್ಯೂಟಿ ಎಕ್ಸಂಪ್ಷನ್ ಅಥವಾ ಟ್ಯಾರಿಫ್ ಎಕ್ಸಂಪ್ಷನ್ ಅಥವಾ ಟ್ಯಾಕ್ಸ್ ಎಕ್ಸಂಪ್ಷನ್ ಫಾರ್ ಎನ್ಶೂರಿಂಗ್ ಲಾಂಗ್ ಟರ್ಮ್ ಎನರ್ಜಿ ಸೆಕ್ಯೂರಿಟಿ ಸ್ಟೆಬಿಲಿಟಿ ಅಂತ ಕೇಳ್ತಾರೆ. ನೋಡಿ, ಕೆಲವೊಂದು ವಸ್ತುಗಳೇನಂದ್ರೆ ಈ ಒಂದು ಬಜೆಟ್ ಅಲ್ಲಿ ಏನಂತಂದ್ರೆ ಟ್ಯಾರಿಫ್ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ, ತೆರಿಗೆ ಏನಂದ್ರೆ ವಿನಾಯಿತಿ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ್ದಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒಂದು ಜೈವಿಕ ಅನಿಲ ಮಿಶ್ರಿತ CNG ಅಂತ
ಅಂದ್ರೆ ಬಯೋಗ್ಯಾಸ್ ಬ್ಲೆಂಡೆಡ್, CNG ಅಂದ್ರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರೀತಾರೆ. ಎಸ್, ಇದಕ್ಕೇನಂದ್ರೆ ಆಕ್ಚುಲಿ ಒಂದು ಟ್ಯಾರಿಫ್ ವಿನಾಯಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಸರಿ ಆಗುತ್ತೆ. ಎರಡನೇದು ಪರಮಾಣು ವಿದ್ಯುತ್ ಯೋಜನೆಗಳ ಸರಕುಗಳು ಅಂತ ಕರೀತಾರೆ. ಅಂದ್ರೆ ಗೂಡ್ಸ್ ಫಾರ್ ದಿ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಸ್ ಗಳಿಗೆ ಏನ್ ಮಾಡ್ತಾರೆ, ಗೂಡ್ಸ್ ಬೇಕಲ್ವಾ, ಅದು ಕೂಡ ಏನಂದ್ರೆ ಆಕ್ಚುಲಿ ಟ್ಯಾಕ್ಸ್ ಎಕ್ಸಿಬಿಷನ್ ಕೊಟ್ಟಿದ್ದಾರೆ. ಸೊ ಅದು ಕೂಡ ಸರಿ ಆಗುತ್ತೆ. ಅದೇ ರೀತಿ ಬ್ಯಾಟರಿಗಳಿಗಾಗಿ ಲಿಥಿಯಂ ಅಯಾನ್ ಕೋಶಗಳ ತಯಾರಿಕೆ ಬಳಸುವಂತ ಸರಕುಗಳ ಮೇಲೆ ಕೂಡ ಏನಂದ್ರೆ ಟ್ಯಾಕ್ಸ್ ಎಕ್ಸಿಬಿಷನ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲಾ ವಸ್ತುಗಳ ಮೇಲೆ ಆಕ್ಚುಲಿ ಸೊ ಟ್ಯಾರಿಫ್ ಅಥವಾ ಡ್ಯೂಟಿ ಎಕ್ಸಿಬಿಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಅಥವಾ ಮೇಲ್ನೆಲ್ಲೋ ಕೂಡ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ನೋಡಿ, ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಕೆಲವೊಂದು ವಸ್ತುಗಳಿಗೆ ಯಾವ್ಯಾವ ನೋಡಿ, ಫಸ್ಟ್ ನೋಡಿ ಏನಂದ್ರೆ ಯಾವೆಲ್ಲ ಒಂದು ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಮಾಡ್ಕೊಳ್ಳೋಕೆ ಬೇಕಂತ ಗೂಡ್ಸ್ಗಳು ಇರ್ತವೆ, ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ 2030 ಟ್ಯಾಕ್ಸ್ ಎಕ್ಸಿಬಿಷನ್ ಮಾಡಿದ್ದಾರೆ, ಕಸ್ಟಮ್ ಡ್ಯೂಟಿಯನ್ನ ಎಕ್ಸಿಬಿಷನ್ ಮಾಡಿದ್ದಾರೆ. ಅದೇ ರೀತಿ ಏನು ಈ ಒಂದು ಬಯೋಗ್ಯಾಸ್ ಬ್ಲೆಂಡೆಡ್ CNG ಇದೆಯಲ್ಲ, ಅದಕ್ಕೆ ಏನ್ ಮಾಡಿದ್ದಾರೆ ಆಕ್ಚುಲಿ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿಯನ್ನು ಕೂಡ ಏನ್ ಮಾಡಿದ್ದಾರೆ, ಅದಕ್ಕೆ ಸೊ ಪೇಬಲ್ ಆಗಿರುವಂತದನ್ನ ಏನ್ ಮಾಡಿದ್ದಾರೆ ಅಂದ್ರೆ ವಿನಾಯಿತಿ ಮಾಡಿದ್ದಾರೆ. ಅದೇ ರೀತಿ ಸೊ ಏನಂದ್ರೆ ಏನು ಸೊ ಮ್ಯಾನುಫ್ಯಾಕ್ಚರ್ ಆಫ್ ದಿ ಲಿಥಿಯಂ ಅಯನ್ ಸೆಲ್ಸ್ ಬ್ಯಾಟರೀಸ್ ಮಾಡ್ತಿರ್ತಲ್ಲ, ಅದಕ್ಕೆ ಏನ್ ಮಾಡಿದ್ದಾರೆ ಆಕ್ಚುಲಿ ಇಲ್ಲಿ ಒಂದು ಅಂದ್ರೆ ಎಕ್ಸ್ಟೆನ್ಷನ್ ಮಾಡ್ತಾ ಅಂದ್ರೆ ಎಕ್ಸಾಮಿಷನ್ ಮಾಡ್ತಾ ಹೋಗಿದ್ದಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ 47ನೇ ಪ್ರಶ್ನೆ. SHE ಮಾರ್ಟ್ಸ್ ಉಪಕ್ರಮವು ಯಾವ ಅಸ್ತಿತ್ವದಲ್ಲಿರುವಂತಹ ಕಾರ್ಯಕ್ರಮವನ್ನ ನಿರ್ಮಿಸಿದ ಕೊಟ್ಟಿದ್ದಾರೆ. ಸೊ ದ ಸಿ ಮಾರ್ಟ್ಸ್ ಇನಿಷಿಯೇಟಿವ್ ಬಿಲ್ಡ್ಸ್ ಆನ್ ವಿಚ್ ಎಕ್ಸಿಸ್ಟಿಂಗ್ ಪ್ರೋಗ್ರಾಮ್ ಅಂತ ಕೇಳ್ತಾರೆ. ನೋಡಿ, ಒಂದು ಸಿ ಮಾರ್ಟ್ಸ್ ಅಂತ ಮಾಡ್ತಾರೆ. ಸಿ ಮಾರ್ಟ್ಸ್ ಅಂತ ಮಾಡ್ತಿದ್ದಾರೆ, ಒಂದು ಇನಿಷಿಯೇಟಿವ್ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ಇದನ್ನ ಯಾವುದು ಲಖ್ಪತಿ ದೀದಿ ಕಾರ್ಯಕ್ರಮ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಸೊ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾವ್ದದು ಲಖ್ಪತಿ ದೀದಿ ಪ್ರೋಗ್ರಾಮ್ ಅಡಿಯಲ್ಲಿ. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ಬಜೆಟ್ ಅಲ್ಲಿ ಈ ಸಿ ಮಾರ್ಟ್ಸ್ ಬಗ್ಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಎಸ್, ಸಿ ಮಾರ್ಟ್ಸ್ ಅಂತ. ಸಿ ಅಂದ್ರೆ ಗೊತ್ತಲ್ವಾ, ಸಿ ಅಂದ್ರೆ ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ಸ್ ಮಾರ್ಟ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇನಂದ್ರೆ ವಿಶೇಷವಾಗಿ ಮಹಿಳೆಯರ ಒಂದು ಅಂದ್ರೆ ಗ್ರಾಮೀಣ ಮಹಿಳೆಯರಿಗೆ ಸಂಪರ್ಕ ಒಂದೇನಾಗಿದೆ ಕಿರು ಉದ್ಯಮಗಳಾಗಿದೆ. ಏನ್ ಮಾಡ್ತಾರೆ ಇಲ್ಲಿ, ಸೊ ಈ ಒಂದು ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸ್ ಮಾರ್ಟಲ್ ಅಂತಂದ್ರೆ ಆಕ್ಚುಲಿ ಕಮ್ಯುನಿಟಿ ಓನ್ಡ್ ರಿಟೇಲ್ ಔಟ್ಲೆಟ್ಸ್ ಫಾರ್ ದಿ ವುಮೆನ್ಸ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಟು ಎನೇಬಲ್ ವುಮೆನ್ ಲೆಡ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಟು ಆಪರೇಟ್ ದ ಲೋಕಲ್ ರಿಟೇಲ್ ನೆಟ್ವರ್ಕ್ಸ್ ಮಾಡುವಂತದ್ದಾಗಿದೆ. ಸೊ ಹಾಗಾಗಿ ಏನಂದ್ರೆ ಇದನ್ನ ಈ ಲಖ್ಪತಿ ದೀದಿ ಪ್ರೋಗ್ರಾಮ್ ಅಡಿಯಲ್ಲಿ ಈ ಒಂದು ಸ್ಕೀಮ್ ಅನ್ನು ಅಂತಂದ್ರೆ ಆಕ್ಚುಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಇಂಪ್ರೂವ್ ದ ಮಾರ್ಕೆಟ್ ಆಕ್ಸೆಸ್ ಫಾರ್ ದಿ ಪ್ರಾಡಕ್ಟ್ಸ್ ಮೇಡ್ ಬೈ ದಿ ವುಮೆನ್ ಅಂತ. ಅಂದ್ರೆ ಏನು ಮಹಿಳೆಯರ ಸ್ಥಾಪನೆ ಮಾಡಿರ್ತಾರಲ್ವಾ ಅವುಗಳನ್ನ ಮಾರ್ಕೆಟ್ ಮಾಡುವಂತದ್ದು ಈ ಒಂದು ಸಿ ಮಾರ್ಟ್ಸ್ ಗಳ ಮುಖ್ಯ ಉದ್ದೇಶವಾಗಿರುತ್ತೆ. ನೋಡ್ತಾ ಹೋಗೋಣ. ಹಾಗಾದ್ರೆ ಈ ಲಖ್ಪತಿ ದೀದಿ ಕಾರ್ಯಕ್ರಮ ನೋಡ್ತಾ ಹೋಗೋಣ ಅಂತ. ಲಖ್ಪತಿ ದೀದಿ ಕಾರ್ಯಕ್ರಮ ಇದೆಯಲ್ಲ, ಇದನ್ನ 2023 ಲಾಂಚ್ ಮಾಡ್ತಾ ಹೋಗ್ತಾರೆ. ಇದಂದ್ರೆ ಅದರ ಉದ್ದೇಶ ಅಂದ್ರೆ ಮಹಿಳೆಯರನ್ನ ಒಂದು ಸ್ಟಾರ್ಟ್ ದ ಮೈಕ್ರೋ ಎಂಟರ್ಪ್ರಿನರ್ಸ್ ಮಾಡುವಂಥದ್ದು, ಅದು ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ. ಓಕೆನಾ. ಈ ಒಂದು ಸ್ಕೀಮ್ ಅಲ್ಲಿ ಏನಂದ್ರೆ ಸುಮಾರು 2 ಕೋಟಿಗಿಂತ ಜಾಸ್ತಿ ಅಂದ್ರೆ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಸೊ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಯಾವ್ದಕ್ಕೆ, ಸೊ ಪ್ಲಂಬಿಂಗ್ ಮಾಡೋ ಟ್ರೈನಿಂಗು, LED ಬಲ್ಬ್ ಮೇಕಿಂಗು, ಡ್ರೋನ್ ಆಪರೇಷನ್ ಮಾಡುವಂಥದ್ದು, ರಿಪೇರ್ ಮಾಡುವಂಥದ್ದು, ಟೈಲರಿಂಗ್ ಮಾಡುವಂಥದ್ದು, ವಿವಿಂಗ್ ನೇಯ್ಗೆ ಮಾಡುವಂಥದ್ದು, ಇದಕ್ಕೆಲ್ಲ ಏನಂದ್ರೆ ಆಕ್ಚುಲಿ ಈ ಒಂದು ಲಖ್ಪತಿ ದೀದಿ ಕಾರ್ಯಕ್ರಮದಲ್ಲಿ ಏನಂದ್ರೆ ಅವರಿಗೆ ಒಂದು ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಸೊ ಓಕೆನಾ. ಸೊ ಹಾಗಾಗಿ ಏನಂದ್ರೆ ಇದು ಏನಂದ್ರೆ ನೋಡಿ ಏನ್ ಕೊಡಿದ್ರೆ ಅಂದ್ರೆ ಸೊ ದೇ ಕ್ಯಾನ್ ಅರ್ನ್ ಸಸ್ಟೈನಬಲ್ ಇನ್ಕಮ್ ಆಫ್ ದಿ ಅಟ್ ಲೀಸ್ಟ್ 1 lakh ಫಾರ್ ಆನ್ ಪರ್ ಹೌಸ್ ಹೋಲ್ಡ್ ಅಂತ ಕರೀತಾರೆ. ಅಂದ್ರೆ ಪ್ರತಿ ಕುಟುಂಬದಲ್ಲಿ ಆಕ್ಚುಲಿ 1 ಲಕ್ಷ ಅರ್ನ್ ಮಾಡಕ್ಕೆ ಇರುತ್ತದೆ. ಸೊ ಅವರು ಪ್ರೋತ್ಸಾಹ ಮಾಡ್ತಾ ಹೋಗ್ತಾರೆ ಈ ಒಂದು ಲಖ್ಪತಿ ದೀದಿ ಕಾರ್ಯಕ್ರಮದಲ್ಲಿ. ಸೊ ಹಾಗಾಗಿ ಇದರಡಿಯಲ್ಲೇ ಈ ಒಂದು ಸಿ ಮಾರ್ಟ್ಸ್ ಗಳನ್ನ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 48ನೇ ಪ್ರಶ್ನೆ. ನೋಡಿ, 2014-15 ಹಣಕಾಸು ವರ್ಷದಲ್ಲಿ ಸಾರ್ವಜನಿಕ ಬಂಡವಾಳ ವೆಚ್ಚ ಅಂತ ಕರೀತಾರೆ, ಕ್ಯಾಪೆಕ್ಸ್ ಅಂತ ಕರಿತೀವಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿತ್ತಂತೆ 2 ಕೋಟಿ ಮಾಡ್ತಿದ್ರು. ಈಗೇನಂದ್ರೆ ಹಾಗಾದ್ರೆ 2026-27 ಹಣಕಾಸು ವರ್ಷದಲ್ಲಿ ಪ್ರಾಸ್ತಾವಿಕ ಹಂಚಿಕೆ ಎಷ್ಟು ಅಂತ ಕೇಳ್ತಾರೆ. ಹಾಗಾದ್ರೆ ಪ್ರಸ್ತುತ ಬಜೆಟ್ ಅಲ್ಲಿ ಎಷ್ಟು ಈ ಒಂದು ಸಾರ್ವಜನಿಕ ಬಂಡವಾಳ ವೆಚ್ಚ ಮಾಡ್ತಾರೆ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ದ ಪಬ್ಲಿಕ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ 2024-25 14-15 ವಾಸ್ 2 lakh crore ಇತ್ತು. ವಾಟ್ ಈಸ್ ದ ಪ್ರಪೋಸ್ಡ್ ಅಲೋಕೇಶನ್ ಫಾರ್ 2026-27 ಅಂತ ಕೇಳ್ತಾರೆ. ನೋಡಿ ಅಂದ್ರೆ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆಯಲ್ಲ, ಇದಕ್ಕೆ ಅಂದ್ರೆ ಸುಮಾರು ಎಷ್ಟು 12.2 ಲಕ್ಷ ಕೋಟಿ ಅಂದ್ರೆ ಈ ವರ್ಷದ ಬಜೆಟ್ ಅಲ್ಲಿ ಅಂದ್ರೆ ಆಕ್ಚುಲಿ ಈ ಒಂದು ಸಾರ್ವಜನಿಕ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೆ ಹಣವನ್ನ ಮೀಸಲಿಟ್ಟಿದ್ದಾರೆ ಅಥವಾ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ 12.2 lakh crore ಅಂತ 12.2 ಲಕ್ಷ ಕೋಟಿ ಅಂದ್ರೆ ಈ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೆ ಈ ಒಂದು ಬಜೆಟ್ ಅಲ್ಲಿ ಹಣವನ್ನ ಮೀಸಲಿಟ್ಟಿದ್ದಾರೆ. ನೋಡ್ತಾ ನೋಡಿ. ಸೊ ನಿಮ್ಗೆ ಇಲ್ಲೇ ಕಾಣಿಸ್ತಿದೆ ಟ್ರೆಂಡ್. ದಿಸ್ ಇಸ್ ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇಲ್ಲಿದೆ ನೀಲ್ ಕಲರ್ ಕಾಣುತ್ತಿರೋದು. ಎಷ್ಟಿದೆ ನೋಡಿ 2026-27 ಬಜೆಟ್ ಅಲ್ಲಿ 12.2 ಲಕ್ಷ ಕೋಟಿ ಇದೆ. ಹೌದಾ. ನೋಡಿ 2019-20 ಎಷ್ಟಿತ್ತು 3.4 ಇತ್ತು. ಈಗ ಏನ್ ಮಾಡಿದ್ರೆ ಅದನ್ನ ಸೊ 12.2 lakh crore ಮಾಡಿದ್ದಾರೆ. ಸೊ ಅದನ್ನ ಕ್ಯಾಪೆಕ್ಸ್ ಅಂತ ಕರೀತಾರೆ ಶಾರ್ಟ್ ಕಟ್ ಆಗಿ. ಕ್ಯಾಪೆಕ್ಸ್ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಅಂದ್ರೆ
ಒಂದು ಏನಂದ್ರೆ ಒಂದು ಕನ್ಸ್ಟ್ರಕ್ಷನ್ ಮಾಡಿ ಅದರಿಂದ ಮತ್ತೆ ಬೆನಿಫಿಟ್ ಇದೆಯಲ್ಲ ನಾವು ಸಾಮಾನ್ಯವಾಗಿ ಏನಂತ ಕರಿತೀವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ 49ನೇ ಪ್ರಶ್ನೆ. 2026-27 ಬಜೆಟ್ ಪ್ರಕಾರ ಅಂದಾಜು ವಿತ್ತೀಯ ಕೊರತೆ ಎಷ್ಟು ಅಂತ ಕೇಳ್ತಾರೆ. ವಾಟ್ ಈಸ್ ದ ಎಸ್ಟಿಮೇಟೆಡ್ ಟೋಟಲ್ ಫಿಸ್ಕಲ್ ಡೆಫಿಸಿಟ್ ಆಸ್ ಪರ್ ದ ಬಜೆಟ್ ಆಫ್ ದಿ 2026-27 ಅಂತ ಕೇಳ್ತಾರೆ. ನೋಡಿ, ಸೊ ಏನು ಇದು ವಿತ್ತೀಯ ಕೊರತೆ ಇದೆಯಲ್ಲ, ಇದೇನಂದ್ರೆ ಈ ವರ್ಷ ಬಜೆಟ್ ಎಷ್ಟು ಹೇಳಿದ್ದಾರೆ ಅಂತಂದ್ರೆ ಸೊ 4.30% ಹೇಳಿದ್ದಾರೆ ವಿತ್ತೀಯ ಕೊರತೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ 4.30 ಇದೆಯಲ್ಲ 5% ಏನಂದ್ರೆ ಆಕ್ಚುಲಿ ಇದು ಒಂದು ವಿತ್ತೀಯ ಕೊರತೆಯಾಗಿದೆ. ಸೊ ಹಾಗಾದ್ರೆ ಏನಿದು ಫಿಸ್ಕಲ್ ಡೆಫಿಸಿಟ್ ಅಂದ್ರೆ, ನೋಡಿ ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಏನಾಗಿರುತ್ತೆ ಸಾಮಾನ್ಯವಾಗಿ ಅದು ವೆಚ್ಚ ಮೈನಸ್ ಆದಾಯ ಏನಾಗಿರುತ್ತೆ ಸಾಲವನ್ನು ಹೊರತುಪಡಿಸಿ ಅದಕ್ಕೆ ಏನಂತ ಕರಿತೀವಿ ನಾವು ವಿತ್ತೀಯ ಕೊರತೆ ಅಂತ ಕರೀತಾರೆ. ಸೊ ಹಾಗಾಗಿ 2026-27 ಬಜೆಟ್ ಏನ್ ಮಾಡಿದ್ದಾರೆ ಅಂದ್ರೆ ಆಕ್ಚುಲಿ ವಿತ್ತೀಯ ಕೊರತೆ ಎಷ್ಟು ಇಟ್ಟಿದ್ದಾರೆ ಅದು 4.3% ಇಟ್ಟಿದ್ದಾರೆ. ಲಾಸ್ಟ್ ಬಜೆಟ್ ಎಷ್ಟಿತ್ತು ಅದು 4.4% ಇತ್ತು. ಈಗ ಎಷ್ಟಾಗಿದೆ 1%, 0.1% ಕಡಿಮೆ ಆಗಿದೆ. ಹಾಗಾಗಿ ಪ್ರೆಸೆಂಟ್ ಆಗಿ 4.3% ಏನಾಗಿದೆ ಒಂದು ಏನಂತಿ ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಆಗಿದೆ. ಇಲ್ಲೊಂದ್ಸಲ ನಿಮಗೆ ಮ್ಯಾಪ್ ನೋಡಿ ಗೊತ್ತಾಗುತ್ತೆ, ಗ್ರಾಫ್ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಒಂದು ಕಾಣಿಸ್ತಿದೆಯಲ್ಲ ಇದು ಫಿಸ್ಕಲ್ ಡೆಫಿಸಿಟ್, ಇದನ್ನು ಕನ್ನಡದಲ್ಲಿ ನಾವು ವಿತ್ತೀಯ ಕೊರತೆ ಅಂತ ಕರೀತಾರೆ. ಹಾಗಾಗಿ 2026-27 ಬಜೆಟ್ ಎಷ್ಟಿದೆ ಅಂತಂದ್ರೆ 4.3% ಇದೆ, 30% ಇದೆ. ಅದೇ ರೀತಿ ನೋಡಿ ರೆವೆನ್ಯೂ ಡೆಫಿಸಿಟ್ ಅಂತ ಕರೀತಾರೆ. ಆದಾಯ ಕೊರತೆ ಎಷ್ಟಿದೆ ನೋಡಿ 1.50 ಇದೆ. ಅದೇ ರೀತಿ ಪ್ರೈಮರಿ ಡೆಫಿಸಿಟ್ ಅಂದ್ರೆ ಪ್ರಾಥಮಿಕ ಕೊರತೆ ಅಂತ ಕರೀತಾರೆ, ಅದೆಷ್ಟಿದೆ 0.70% ಇದೆ. ಅದೇ ರೀತಿ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂತ ಕರೀತಾರೆ, ಅಂದ್ರೆ ಪರಿಣಾಮಕಾರಿ ಆದಾಯ ಕೊರತೆ ಎಷ್ಟಿದೆ ಅಂದ್ರೆ ಅದು ಕೂಡ 0.3% ಇದೆ. ಇಲ್ಲಿ ನಿಮಗೆ ಮೇಜರ್ ಆಗಿ ಎಕ್ಸಾಮ್ ಅಲ್ಲಿ ಕೇಳೋದು ಸೊ ವಿತ್ತೀಯ ಕೊರತೆ ಬಗ್ಗೆ ಕೇಳ್ತಾ ಹೋಗ್ತಾರೆ, ಗೊತ್ತಿರಬೇಕಾಗುತ್ತೆ. 4.30% ಏನಾಗಿದೆ ಒಂದು ವಿತ್ತೀಯ ಕೊರತೆ ಆಗಿದೆ 2026-27 ಒಂದು ಬಜೆಟ್ ಪ್ರಕಾರ. ಓಕೆ, ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ 50ನೇ ಪ್ರಶ್ನೆ. 2026-27 ಕೇಂದ್ರ ಬಜೆಟ್ ಪ್ರಕಾರ ಸಾಲ ಮತ್ತು ಜಿಡಿಪಿಗಳ ಅನುಪಾತ ಎಷ್ಟು ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ಯೂನಿಯನ್ ಬಜೆಟ್ ಆಫ್ 2026-27 ದ ಡೆಟ್ ಟು ಜಿಡಿಪಿ ರೇಷಿಯೋ ಅಂತ ಕೇಳ್ತಾರೆ. ಅಂದ್ರೆ ಸಾಲ ಮತ್ತು ಜಿಡಿಪಿ ಇದೆಯಲ್ಲ ಅದರ ಅನುಪಾತ ಕೇಳ್ತಾರೆ ಎಷ್ಟಿದೆ ಅಂತ. ನೋಡಿ ಎಷ್ಟಿದೆ ಅಂತಂದ್ರೆ ಅದು ಇರುವಂತದ್ದು 55.6% ಏನಂದ್ರೆ ಆಕ್ಚುಲಿ ಇದು ಸಾಲ ಮತ್ತು ಜಿಡಿಪಿ ಇರುವಂತಹ ಒಂದು ಅನುಪಾತವಾಗಿದೆ. 55.6% ಏನಾಗಿದೆ ಜಿಡಿಪಿ ಟು ಡೆಟ್ ಟು ಜಿಡಿಪಿ ರೇಷಿಯೋ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಬಜೆಟ್ ಅನ್ನು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಏನು 2026-27 ಬಜೆಟ್ ಪ್ರಕಾರ ಅಂದ್ರೆ ಆಕ್ಚುಲಿ ಏನು ಒಂದು ಜಿಡಿಪಿ ಡೆಟ್ ಟು ಜಿಡಿಪಿ ರೇಷಿಯೋ ಎಷ್ಟಿದೆ ಅಂತಂದ್ರೆ ಸೊ ಅದು ಇರುವಂತದ್ದು 55.6% ಇದೆ. ಜೊತೆಗೆ ಏನ್ ಹೇಳಿದ್ದಾರೆ ಅಂದ್ರೆ ಈ ಸೆಂಟ್ರಲ್ ಗವರ್ನಮೆಂಟ್ ಏನ್ ಮಾಡಿದ್ದಾರೆ ಆಕ್ಚುಲಿ ಅದು ಟಾರ್ಗೆಟ್ ಕೊಟ್ಟಿದ್ದಾರೆ ಎಷ್ಟು 2030 ಏನಂತಂದ್ರೆ ಆಕ್ಚುಲಿ ಏನಾಗಿರ್ಬೇಕಂತೆ 50 + 1% ಒಳಗೆ ಏನಂತಂದ್ರೆ ಆಕ್ಚುಲಿ ಏನಾಗಿರ್ಬೇಕಂತೆ ಒಂದು ಡೆಟ್ ಟು ಜಿಡಿಪಿ ರೇಷಿಯೋ ಇರಬೇಕಂತ ಒಂದು ಟಾರ್ಗೆಟ್ ಹಾಕೊಂಡಿದ್ದಾರೆ. 50 + 1 ಅಂದ್ರೆ 49 to 51 ಒಳಗಡೆ ಇರಬೇಕನ್ನೋದೇನಾದ್ರೆ ಒಂದು ಟಾರ್ಗೆಟ್ ಹಾಕೊಂಡಿದ್ದಾರೆ. ಇದು ಒಂದು ಡೆಟ್ ಟು ಜಿಡಿಪಿ ರೇಷಿಯೋ ಎಷ್ಟವರೆಗೆ 2030 ಒಳಗೆ ಮಾಡಬೇಕು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 51ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ವಲಯಕ್ಕೆ ಗರಿಷ್ಠ ಹಣಕಾಸು ಹಂಚಿಕೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಅಲೋಕೇಶನ್ ಆಫ್ ಫೈನಾನ್ಸ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಸೆಕ್ಟರ್ ಅಂತ ಕೇಳ್ತಾರೆ. ಅಂದ್ರೆ ಈ ಬಜೆಟ್ ಅಲ್ಲಿ ಯಾವ ವಲಯಕ್ಕೆ ಜಾಸ್ತಿ ಕೊಟ್ಟರು ಅಂತ ಕೇಳ್ತಿದ್ದಾರೆ. ಸೊ ನಮ್ಗೆ ಗೊತ್ತಿರುವಂತೆ ಈ ಏನು 2026 ಬಜೆಟ್ ಇದೆಯಲ್ಲ ಇದರಲ್ಲಿ ಅತಿ ಹೆಚ್ಚು ಹಣ ಹಂಚಿಕೆ ಇರುತ್ತದೆ ಯಾವುದಂತಂದ್ರೆ ಅದು ಸಾರಿಗೆ ಇಲಾಖೆಗೆ ಅಥವಾ ಸಾರಿಗೆ ವಲಯಕ್ಕೆ. ಸೊ ಹಾಗಾಗಿ ಆಪ್ಷನ್ ಬಿ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಇಲ್ಲಿ ಚಾರ್ಟ್ ಕೊಟ್ಟಿದ್ದಾರೆ ಗೊತ್ತಾಗುತ್ತೆ, ಕಾಣಿಸ್ತಾ ಇದೆ. ಸೊ ಇದು ಬಜೆಟ್ ಹಂಚಿಕೆ ಮಾಡಿರುವಂತಹ ಒಂದು ವಲಯವಾಗಿದೆ. ನೋಡಿ ಎಷ್ಟು ಅಂದ್ರೆ ಸಾರಿಗೆ ಇದೆ ಎಷ್ಟು ಕೊಟ್ಟಿದ್ದಾರೆ 5,98,520 ಕೋಟಿ ಕೊಟ್ಟಿದ್ದಾರೆ. ಎರಡನೇದು ರಕ್ಷಣೆ ಕೊಟ್ಟಿದ್ದಾರೆ, ಡಿಫೆನ್ಸ್ ಕೊಟ್ಟಿದ್ದಾರೆ ಎಷ್ಟು 5,94,585 ಇದೆ. ಮೂರನೇದರಲ್ಲಿ ಗ್ರಾಮೀಣಾಭಿವೃದ್ಧಿ ರೂರಲ್ ಡೆವಲಪ್ಮೆಂಟ್ ಇದೆ 2,73,108 ಇದೆ. ನೆಕ್ಸ್ಟ್ ಗೃಹ ಹೋಮ್ ಅಫೇರ್ಸ್ ಇದೆ, ಆಮೇಲೆ ಕೃಷಿ ಇದೆ, ಶಿಕ್ಷಣ ಇದೆ, ಇಂಧನ ಇದೆ, ಆರೋಗ್ಯ ಇದೆ, ನಗರಾಭಿವೃದ್ಧಿ, ಐಟಿ ಈ ತರ ಎಲ್ಲ ಇಷ್ಟು ಕೊಟ್ಟಿದ್ದಾರೆ. ಒಂದು ನೋಡ್ಕೊಳ್ಳಿ. ಟಾಪ್ 3 ಬಂದಾಗ ಸಾರಿಗೆ, ರಕ್ಷಣೆ, ಗ್ರಾಮೀಣಾಭಿವೃದ್ಧಿ. ಇಂಗ್ಲಿಷ್ ಅಲ್ಲಿ ಏನು ಕರಿತೀವಿ ನಾವು ಟ್ರಾನ್ಸ್ಪೋರ್ಟೇಷನ್, ಡಿಫೆನ್ಸ್, ರೂರಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ, ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ಎಷ್ಟು ಹೋಗಿದೆ ಯಾವುದಕ್ಕೆ ಸಾರಿಗೆ ಕ್ಷೇತ್ರಕ್ಕೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸಾರಿಗೆ ಅಂದ್ರೆ ನಮಗೆ ವಾಯು ಸಾರಿಗೆ, ಜಲ ಸಾರಿಗೆ, ರೈಲ್ವೆ ಸಾರಿಗೆ ಎಲ್ಲ ಕೂಡ ಬರುತ್ತೆ. ಓಕೆನಾ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ 52ನೇ ಪ್ರಶ್ನೆ. ಕೇಂದ್ರ ಬಜೆಟ್ 2026-27 ಪ್ರಕಾರ ಭಾರತ ಸರ್ಕಾರವು ಯಾವ ಮೂಲದಿಂದ ಗರಿಷ್ಠ ಹಣವನ್ನ ಸ್ವೀಕಾರ ಮಾಡಿದೆ ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ಯೂನಿಯನ್ ಬಜೆಟ್ ಆಫ್ 2026-27 ಫ್ರಮ್ ವಿಚ್ ಸೋರ್ಸ್ ಹ್ಯಾಸ್ ದ ಇಂಡಿಯನ್ ಗವರ್ಮೆಂಟ್ ರಿಸೀವ್ಡ್ ದ ಮ್ಯಾಕ್ಸಿಮಮ್ ಮನಿ ಅಂತ ಕೇಳ್ತಾರೆ. ಅಂದ್ರೆ ಏನು ಈ ಬಜೆಟ್ ಇದೆಯಲ್ಲ ಇದಕ್ಕೆ ಹೈಯೆಸ್ಟ್ ಅಮೌಂಟ್ ಎಲ್ಲಿಂದ ಬಂದ ಅಂತ ಕೇಳ್ತಾರೆ. ಸೊ ಹಾಗಾಗಿ ಏನಂದ್ರೆ ನೋಡಿ ಏನು 2026 ಬಜೆಟ್ ಏನಂದ್ರೆ ಎಲ್ಲಿಂದ ಬಂದ ಹೈಯೆಸ್ಟ್ ಅಮೌಂಟ್ ಅಂದ್ರೆ ಅದು ಸಾಲಗಳು ಮತ್ತು
ಈ ತರ ಹೊಣೆಗಾರಿಕೆಗಳಿಂದ ಬಂದಿದೆ. ಅಂದ್ರೆ ಬಾರೋಯಿಂಗ್ಸ್ ಅಂಡ್ ಅದರ್ ಲೈಬಿಲಿಟೀಸ್ ಮುಖಾಂತರ ಆಕ್ಚುಲಿ ಬಜೆಟ್ಗೆ ಹೆಚ್ಚಿನ ಗಾತ್ರದಲ್ಲಿ ಹಣವನ್ನ ಏನ್ ಮಾಡಿದರೆ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿದೆ. ಓಕೆ, ಇನ್ನೊಂದ್ಸಲ ನೋಡಿ ಗೊತ್ತಾಗುತ್ತೆ ಚಾರ್ಟ್ ನಿಮಗೆ. ನೋಡಿ ಇದನ್ನ ನೋಡಿ ಏನಂದ್ರೆ ನಾವು ಟೋಟಲಿ ಬಜೆಟ್ ಅನ್ನ ₹1 ಅಂತ ತಗೋಣ. ₹1ಕ್ಕೆ ಹೇಗೆ ಜಮಾ ಮಾಡಿದ್ರೆ ನೋಡ್ತಾ ನೋಡಿ. 24 ಪೈಸೆ ಏನ್ ಮಾಡಿದ್ದಾರೆ ಅಂತ ನೋಡಿ, ಸಾಲ ತಗೊಂಡಿದ್ದಾರೆ. ಸಾಲದಿಂದ ಆಕ್ಚುಲಿ ₹1ಕ್ಕೆ ಬಜೆಟ್ಗೆ ಹಾಕೊಂಡಿದ್ದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ನೋಡಿ, ಫಸ್ಟ್ ಸಾಲ ಇದೆ, ಎರಡನೇದು ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಇಂದ ಎಷ್ಟು ಬಂದಿದೆ, 21 ಪೈಸೆ ಬಂದಿದೆ. ನೆಕ್ಸ್ಟ್ ಕಾರ್ಪೊರೇಟ್ ಟ್ಯಾಕ್ಸ್ ಇಂದ 18 ಪೈಸೆ ಬಂದಿದೆ. GST ತರ ತೆರಿಗೆಗಳಿಂದ 15 ಪೈಸೆ ಬಂದಿದೆ. ತೆರಿಗೆತರ ಆದಾಯದಿಂದ ಅಂದ್ರೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಎಷ್ಟು ಬಂದಿದೆ, 10 ಪೈಸೆ ಬಂದಿದೆ. ಅದೇ ರೀತಿ ಕೇಂದ್ರ ಅಬಕಾರಿ ಸುಂಕದಿಂದ ಎಷ್ಟು ಬಂದಿದೆ, 6 ಪೈಸೆ ಬಂದಿದೆ. ಕಸ್ಟಮ್ಸ್ ಸುಂಕದಿಂದ ಎಷ್ಟು ಬಂದಿದೆ, 4 ಪೈಸೆ ಬಂದಿದೆ. ಆಮೇಲೆ ಸಾಲೇತರ ಮಂಡಳಿಯಿಂದ 2 ಪೈಸೆ ಬಂದಿದೆ. ಸೊ ಹಾಗಾಗಿ ಈ ತರ ಆಕ್ಚುಲಿ ಬಜೆಟ್ಗೆ ₹1 ತರ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಾ ಹೋಗಿದ್ದಾರೆ. ಹೈಯೆಸ್ಟ್ ಬಂದು ಯಾವ್ದಂದ್ರೆ ನೋಡಿ, ಯಾವ್ದಿದೆ ಹೈಯೆಸ್ಟ್ ಬಂದು ಬಾರೋಯಿಂಗ್ಸ್ ಅಂಡ್ ಲೈಬಿಲಿಟೀಸ್ ಇದೆ. ಸೆಕೆಂಡ್ ಪ್ಲೇಸ್ ಇರೋದು ಯಾವುದು, ಇನ್ಕಮ್ ಟ್ಯಾಕ್ಸ್ ಇದೆ. ಮೂರನೇ ಪ್ಲೇಸ್ ಇರೋದು ಕಾರ್ಪೊರೇಷನ್ ಟ್ಯಾಕ್ಸ್ ಇಂದ ಬಂದಿದೆ. ನಾಲ್ಕನೇದರಲ್ಲಿ GST ಅಂಡ್ ಅದರ್ ಟ್ಯಾಕ್ಸಸ್ ಬಂದಿರೋದು. ಸೊ ಹಾಗಾಗಿ ಈ ತರ ಅಮೌಂಟ್ ಅನ್ನ ಬಜೆಟ್ಗೆ ಕಲೆಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಾಲಗಳು ಮತ್ತು ಠೇವಣಿಗಳಿದೆಯಲ್ಲ ಇದೇನಂದ್ರೆ ಹೈಯೆಸ್ಟ್ ಏನಂದ್ರೆ ಆಕ್ಚುಲಿ ಅಮೌಂಟ್ ಅನ್ನ ಅದಕ್ಕೆ ಕೊಟ್ಟಿರೋದಾಗಿದೆ ನಮ್ಮ 2026 ಬಜೆಟ್ಗೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಲಾಸ್ಟ್ ಕ್ವಶನ್, 53ನೇ ಪ್ರಶ್ನೆ. 2026-27 ಕೇಂದ್ರ ಬಜೆಟ್ ಅಡಿಯಲ್ಲಿ ಭಾರತ ಸರ್ಕಾರದ ಗರಿಷ್ಠ ವೆಚ್ಚ ಎಲ್ಲಿ ಹೋಯಿತು ಅಂತ ಕೇಳಿ, ಎಲ್ಲಿ ಹೋಯಿತು ಅಂತ. ಓಕೆನಾ, ವೇರ್ ಡಿಡ್ ದ ಮ್ಯಾಕ್ಸಿಮಮ್ ಎಕ್ಸ್ಪೆಂಡಿಚರ್ ಆಫ್ ದ ಇಂಡಿಯನ್ ಗವರ್ಮೆಂಟ್ ಟೇಕ್ ಪ್ಲೇಸ್ ಅಂಡರ್ ದ ಯೂನಿಯನ್ ಬಜೆಟ್ ಆಫ್ 2026-27 ಅಂತ ಕರೀತಾರೆ. ಹೌದಾ, ಏನು ಆ ಬಜೆಟ್ ಜಮಾ ಮಾಡಿದ್ದಾರಲ್ಲ ಆ ಅಮೌಂಟ್ ಅಲ್ಲಿ ಜಾಸ್ತಿ ಯಾವುದಕ್ಕೆ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ, ಯಾವ ಸೆಕ್ಟರ್ಗೆ ಯಾವುದಕ್ಕೆ ಅಂತ. ಹಾಗಾಗಿ ನಮಗೆ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ಅದೇನಂದ್ರೆ ತೆರಿಗೆಗಳು ಮತ್ತು ರಾಜ್ಯಗಳಲ್ಲಿ ಇರುವಂತಹ ಸುಂಕಗಳಿರುವಂತಹ ರಾಜ್ಯದ ಪಾಲಿದೆಯಲ್ಲ ಅದಕ್ಕೆ ಕೊಟ್ಟಿದ್ದಾರೆ. ಅಂದ್ರೆ ಸ್ಟೇಟ್ ಶೇರ್ ಆಫ್ ಟ್ಯಾಕ್ಸಸ್ ಮತ್ತೆ ಡ್ಯೂಟೀಸ್ ಏನಂದ್ರೆ ಆಕ್ಚುಲಿ ಹೈಯೆಸ್ಟ್ ಅಮೌಂಟ್ ಅನ್ನು ಏನ್ ಮಾಡಿದ್ದಾರೆ ಅಂದ್ರೆ ಖರ್ಚು ಮಾಡಿದ್ದಾರೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಅಗೇನ್ ಮತ್ತೆ ಸೇಮ್ ಕೂಡ ಇಲ್ಲಿ ₹1 ಅಂತ ತಗೊಂಡ್ರೆ ಇಲ್ಲಿ ಯಾವ ರೀತಿ ಖರ್ಚು ಮಾಡಿದ್ರೆ ನೋಡ್ತಾ ಹೋಗೋಣ. ನೋಡಿ ಹೈಯೆಸ್ಟ್ ಬಜೆಟ್ ಅಂತ ಏನ್ ಮಾಡಿದ್ದಾರೆ ಅಂದ್ರೆ 22% ಏನ್ ಮಾಡಿದ್ದಾರೆ, 22 ಪೈಸೆ ಏನ್ ಮಾಡಿದ್ದಾರೆ ಆಕ್ಚುಲಿ ತೆರಿಗೆ ಮತ್ತು ಸುಂಕದಲ್ಲಿ ರಾಜ್ಯಗಳ ಪಾಲಿಗೆ 22 ಪೈಸೆ ಕೊಟ್ಟಿದ್ದಾರೆ ಬಜೆಟ್ ಇಂದ. ನೆಕ್ಸ್ಟ್ ಯಾವುದಕ್ಕೆ 20 ಪೈಸೆ ಏನ್ ಮಾಡಿದ್ದಾರೆ ಅಂದ್ರೆ ಬಡ್ಡಿ ಪಾವತಿಗೆ ಇಂಟ್ರೆಸ್ಟ್ ಪೇಮೆಂಟ್ಗೆ 20 ಪೈಸೆ ಕೊಟ್ಟಿದ್ದಾರೆ. ಮೂರನೇದು 17 ಪೈಸೆ ಏನ್ ಮಾಡಿದ್ದಾರೆ ಅಂದ್ರೆ ಕೇಂದ್ರೀಯ ವಲಯ ಯೋಜನೆ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ನೋಡಿ, ಕೇಂದ್ರೀಯ ವಲಯ ಯೋಜನೆ ಏನಂತ ಕರೀತಿದ್ರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ. ಅಂದ್ರೆ ಇದಕ್ಕೆ ಏನ್ ಮಾಡುತ್ತೆ, ಸೆಂಟ್ರಲ್ ಗವರ್ಮೆಂಟ್ 100% ಫಂಡ್ ಹಾಕುತ್ತೆ. ಅದನ್ನ ನಾವೇನ್ ಕರಿತೀವಿ, ಕೇಂದ್ರೀಯ ವಲಯ ಯೋಜನೆ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಬಂದ್ರೆ ನೋಡಿ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದೆಯಲ್ವಾ, ಏನ್ ಮಾಡ್ತಾರೆ ಪ್ರತಿ ವರ್ಷ ರೈತರಿಗೆ ಏನಂದ್ರೆ ₹6,000 ಹಾಕ್ತಾರೆ. ಪ್ರತಿ ವರ್ಷಕ್ಕೆ ಏನ್ ಮಾಡ್ತಾರೆ ಅಂದ್ರೆ 3 ತಿಂಗಳಿಗೊಮ್ಮೆ ಏನಾಗ್ತಾರೆ ರೈತರಿಗೆ, 4 ತಿಂಗಳು ಏನಾಗ್ತಾರೆ ಅಂದ್ರೆ ರೈತರಿಗೆ ₹2,000 ಹಾಕ್ತಾರೆ. ಸೊ ಹಾಗಾಗಿ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇದೆಯಲ್ಲ ಇದೇನಂದ್ರೆ ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ. ಇದಕ್ಕೆ ಎಲ್ಲ ಅಮೌಂಟ್ ಕೂಡ ಹಾಕೋದಿರ ಅಂತಂದ್ರೆ ಅದು ಸೆಂಟ್ರಲ್ ಗವರ್ಮೆಂಟ್ ಆಗಿರುತ್ತೆ. ಅದೇ ರೀತಿ ಇನ್ನೊಂದು ಇದೆ ನೋಡಿ, ಹೌದಾ, 8 ಪೈಸೆಯಲ್ಲಿ ಕೊಡೋದಂದ್ರೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಅಂತ ಕರೀತಾರೆ. ಇದು ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಇಲ್ಲಿ ಏನಾಗಿರುತ್ತೆ ನೋಡಿ, ಇಲ್ಲಿ ಏನಾಗಿರುತ್ತೆ ಅಂದ್ರೆ ಕೇಂದ್ರ ಸರ್ಕಾರ ಕೂಡ ಫಂಡ್ ಮಾಡುತ್ತೆ, ಅದೇ ರೀತಿ ಕೂಡ ಸ್ಟೇಟ್ ಕೂಡ ಫಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನೋಡಿ 50-50 ಇರಬಹುದು, ಅಥವಾ 60% ಸೆಂಟರ್ ಹಾಕಿದ್ರೆ 40% ಸ್ಟೇಟ್ ಹಾಕುತ್ತೆ. ಅದೇ ರೀತಿ ಯಾವ್ದಾದ್ರು ಇಲ್ಲೂ ಸ್ಟೇಟ್ಗಳಿದ್ರೆ 90% ಅಮೌಂಟ್ ಅನ್ನ ಸೆಂಟರ್ ಹಾಕುತ್ತೆ, 10% ಅಮೌಂಟ್ ಅನ್ನ ಸ್ಟೇಟ್ ಹಾಕುತ್ತೆ. ಅದನ್ನ ಏನ್ ಕರಿತೀವಿ ನಾವು, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಥವಾ ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಕರೀತಾರೆ. ಎಕ್ಸಾಂಪಲ್ ಅಂದ್ರೆ ನೋಡಿ MG ನರೇಗಾ ಗೊತ್ತಲ್ವಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇದೆಯಲ್ಲ, ಇದೇನಂದ್ರೆ ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ ಅಂತ. ಓಕೆನಾ, ಹಾಗಾಗಿ ಈ ತರ ಬರ್ತಾ ಹೋಗುತ್ತೆ ನೋಡಿ. ಹೈಯೆಸ್ಟ್ ಹೋಗಿದ್ದು ಎಲ್ಲಿಗೆ ಅಂತಂದ್ರೆ ಸ್ಟೇಟ್ ಶೇರ್ ಆಫ್ ಟ್ಯಾಕ್ಸ್ಗೆ 20 ಪೈಸೆ ಕೊಟ್ಟಿದ್ದಾರೆ. ಸೆಕೆಂಡ್ ಹೈಯೆಸ್ಟ್ ಇಂಟ್ರೆಸ್ಟ್ ಪೇಮೆಂಟ್ಗೆ 20 ಪೈಸೆ ಕೊಟ್ಟಿದ್ದಾರೆ. ಥರ್ಡ್ ಹೈಯೆಸ್ಟ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಕೊಟ್ಟಿದ್ದಾರೆ 17 ಪೈಸೆ. ಆಮೇಲೆ ನೆಕ್ಸ್ಟ್ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗೆ 8 ಪೈಸೆ ಕೊಟ್ಟಿದ್ದಾರೆ. ಫೈನಾನ್ಸ್ ಕಮಿಷನ್ ಅದರ್ ಟ್ರಾನ್ಸ್ಫರ್ಗೆ 7 ಪೈಸೆ ಕೊಟ್ಟಿದ್ದಾರೆ. ಈ ತರ ಕೊಟ್ಟಿದ್ದಾರೆ. ಓಕೆನಾ, ಹೈಯೆಸ್ಟ್ ಹೋಗಿದ್ದು ಯಾವ್ದಕ್ಕಂದ್ರೆ ಅದು ಸ್ಟೇಟ್ ಶೇರ್ ಆಫ್ ಟ್ಯಾಕ್ಸಸ್ಗೆ ಕೊಟ್ಟಿದ್ದಾರೆ. ಓಕೆನಾ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಇದಿಷ್ಟು ನಮ್ಮ ಯೂನಿಯನ್ ಬಜೆಟ್ ಸಂಬಂಧಪಟ್ಟಂತ ಸುಮಾರು 53 ಪ್ರಶ್ನೆಗಳನ್ನ, ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆನಾ, ಸೊ ದಯವಿಟ್ಟು ನನಗೆ ಈ ಒಂದು ವಿಡಿಯೋಗೆ ನಿಮ್ಮ ತುಂಬಾ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ, ಸೊ ಥ್ಯಾಂಕ್ ಯು. ಮತ್ತೆ ಮುಂದಿನ ಸಿಗ್ತೋಣ. ನಿಮಗೆ ಏನಾದ್ರು PDF ಬೇಕಾದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ಅಂತ. ಓಕೆ, ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ಕ್ಲಾಸ್. ಬಾಯ್.